Hello students, welcome to my YouTube channel Biology Classroom. ನಾನು ನಿಮ್ಮ ಪುರುಷೋತ್ತಮ್ ಸರ್. ನಮ್ಮ ಈ ಚಾನೆಲ್ನಲ್ಲಿ ನೀಟ್ ಮತ್ತು KCET ಬಯಾಲಜಿ ಎಕ್ಸಾಮ್ ರಿಲೇಟೆಡ್ ಟಾಪಿಕ್ ವೈಸ್ ಡಿಸ್ಕಷನ್ ಇರುತ್ತೆ. ಅದರ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಡೀಟೇಲ್ ಡಿಸ್ಕಷನ್ ಇರುತ್ತೆ. ಸೊ ಅದಕ್ಕೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ಇವತ್ತಿನ ವಿಡಿಯೋ ಬಂದು ಚಾಪ್ಟರ್ 3 ಪ್ಲಾಂಟ್ ಕಿಂಗ್ಡಮ್ನಲ್ಲಿ ಜಿಮ್ನೋಸ್ಪರ್ಮ್ ಬಗ್ಗೆ ಓಲ್ಡ್ ನೀಟ್ ಕ್ವಶನ್ ಪೇಪರ್ಸ್ನಲ್ಲಿ ಏನೆಲ್ಲ ಕ್ವಶನ್ ಕೇಳಿದ್ದಾರೆ ಹೇಳಿ ನೋಡುವ. ಅದ್ರ ಬಗ್ಗೆ ಏನು ಮಾಡುವ ಅಂದರೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡುವ. ಸೊ ಜಿಮ್ನೋಸ್ಪರ್ಮ್ ಬಗ್ಗೆ ಏನಂದರೆ 3 ಪಾರ್ಟ್ಸಲ್ಲಿ ವಿಡಿಯೋ ಬರುತ್ತೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಇವತ್ತಿನ ಬಂದು ಪಾರ್ಟ್ 1. ಸೊ ಅದ್ರ ಜೊತೆಗೆ ನನ್ನ ಈ ಚಾನಲ್ನಲ್ಲಿ ಏನಾಗಿದೆ ಅಂದರೆ ಪ್ಲಾಂಟ್ ಕಿಂಗ್ಡಮ್ ಬಗ್ಗೆ ಪ್ರೀವಿಯಸ್ ಟಾಪಿಕ್ ಆಗಿರುವಂಥ ಆಲ್ಗೆ, ಬ್ರಯೋಫೈಟ್ ಮತ್ತು ಟೆರಡೋಫೈಟ್ ಬಗ್ಗೆ ವಿಡಿಯೋಸ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋನ ಪ್ಲೀಸ್ ವಾಚ್ ಮಾಡಿರಿ. ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಕ್ವಶನ್ ನಂಬರ್ 1. ಸೊ ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಮ್ಯಾಚ್ ದ ಪ್ಲಾಂಟ್ ವಿತ್ ದಿ ಕೈಂಡ್ ಆಫ್ ಲೈಫ್ ಸೈಕಲ್ ಇಟ್ ಎಕ್ಸಿಬಿಟ್. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಪ್ಲ್ಯಾಂಟನ್ನು ಕೊಟ್ಟಿದ್ದಾರೆ. ಸೊ ಪ್ಲ್ಯಾಂಟ್ ಅಲಾಂಗ್ ವಿತ್ ದಿ ಇಟ್ಸ್ ಲೈಫ್ ಸೈಕಲನ್ನು ಕಾಮನ್ ಆಗಿ ಕೊಟ್ಟಿದ್ದಾರೆ. ಸೊ ಪ್ಲ್ಯಾಂಟ್ ಅಲಾಂಗ್ ವಿತ್ ದಿ ಲೈಫ್ ಸೈಕಲ್. ಸೊ ಯಾವಾಗ ಕೇಳಿರುವಂಥದ್ದು 2022 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಪ್ಲಾಂಟ್ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಸ್ಪೈರೋಗೈರಾ. ಸೊ ಸ್ಪೈರೋಗೈರಾ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ, ಆಲ್ಗೆ. ಸೊ ಆಲ್ಗೆದಲ್ಲಿ ಯಾವ ಲೈಫ್ ಸೈಕಲ್ ಇರತ್ತೆ ಹೇಳಿ ನಾವು ನೋಡಬೇಕು. ಸೊ ಫಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ಡಾಮಿನೆಂಟ್ ಡಿಪ್ಲಾಯ್ಡ್ ಸ್ಪೋರೋಫೈಟ್. ಸೊ ಅಲಾಂಗ್ ವಿತ್ ಏನು ಹೇಳ್ರಿ ವ್ಯಾಸ್ಕ್ಯುಲಾರ್ ಪ್ಲಾಂಟ್ ಹೇಳಿ ಹೇಳಿದ್ದಾನೆ. ಸೊ ಈ ನಮ್ಮ ಸ್ಪೈರೋಗೈರಾ ಯಾವುದೇ ಕಾರಣಕ್ಕೂ ಏನು ಹೇಳ್ರಿ ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸಲ್ಲಿ ಬರಲ್ಲ. ಅದ್ರ ಜೊತೆಗೆ ಡಿಪ್ಲಾಯ್ಡ್ ಸ್ಪೋರೋಫೈಟಿಕ್ ಸ್ಟೇಜ್ ಏನು ಹೇಳ್ರಿ ಡಾಮಿನೆಂಟ್ ಆಗಿರೋದಿಲ್ಲ, ಅದರಿಂದ ಫಸ್ಟ್ ಅಲ್ಲ. ಸೊ ಸೆಕೆಂಡ್ ಏನು ಕೊಟ್ಟಿದ್ದಾನೆ ಹೇಳ್ರಿ ಡಾಮಿನೆಂಟ್ ಹ್ಯಾಪ್ಲಾಯ್ಡ್ ಫ್ರೀ ಲಿವಿಂಗ್ ಗ್ಯಾಮೆಟೋಫೈಟ್ ಹೇಳಿ ಹೇಳಿದ್ದಾನೆ. ಸೊ ಇಲ್ಲಿ ಒಂದು ಫಸ್ಟ್ ಏನು ಹೇಳಿದ್ರೆ ಹೇಳ್ರಿ ಫ್ರೀ ಲಿವಿಂಗ್, ದಟ್ ಇಸ್ ಟ್ರೂ. ಸೊ ಸ್ಪೈರೋಗೈರಾ ಏನಾಗಿರುತ್ತೆ ಹೇಳ್ರಿ ಫ್ರೀ ಲಿವಿಂಗ್ ನೇಚರ್ಸಲ್ಲೇ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಡಾಮಿನೆಂಟ್ ಲೈಫ್ ಸೈಕಲ್ ಯಾವುದು ಹೇಳ್ರಿ ಹ್ಯಾಪ್ಲಾಯ್ಡ್ ಇಸ್ ದ ಡಾಮಿನೆಂಟ್ ಲೈಫ್ ಸೈಕಲ್ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ದಿ ಪ್ಲಾಂಟ್ ಪ್ರೆಸೆಂಟ್ ಇನ್ ಏನು ಹೇಳ್ರಿ ಗ್ಯಾಮೆಟೋಫೈಟಿಕ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಸೊ ಸ್ಪೈರೋಗೈರಾಗೆ ಏನು ಹೇಳ್ರಿ ಎ, ದಟ್ ಈಸ್ ಡಾಮಿನೆಂಟ್ ಹ್ಯಾಪ್ಲಾಯ್ಡ್ ಫ್ರೀ ಲಿವಿಂಗ್ ಗ್ಯಾಮೆಟೋಫೈಟ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾನೆ ಹೇಳ್ರಿ ಫರ್ನ್. ಸೊ ಫರ್ನ್ ನಥಿಂಗ್ ಬಟ್ ಏನು ಹೇಳ್ರಿ ಟೆರಿಡೋಫೈಟ್. ಸೊ ಟೆರಿಡೋಫೈಟನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಫರ್ನ್ ಹೇಳಿ ಕರಿತೀವಿ. ಸೊ ಫರ್ನ್ ನಾಟ್ ಬಿಲಾಂಗ್ಸ್ ಟು ಏನು ಹೇಳ್ರಿ ವ್ಯಾಸ್ಕ್ಯುಲಾರ್ ಪ್ಲಾಂಟ್. ಸೊ ವ್ಯಾಸ್ಕ್ಯುಲಾರ್ ಪ್ಲಾಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಏನು ಹೇಳ್ರಿ ಡಾಮಿನೆಂಟ್ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಪ್ರೆಸೆನ್ಸ್ ಇರುತ್ತೆ. ಬಟ್ ಇಲ್ಲಿ ಏನು ಹೇಳ್ರಿ ರಿಡ್ಯೂಸ್ಡ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟೋಫೈಟ್ ಪ್ರೆಸೆನ್ಸ್ ಇರಲ್ಲ. ವೆಲ್ ಡೆವಲಪ್ಡ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟೋಫೈಟ್ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಫಸ್ಟ್ ಅಲ್ಲ. ಸೊ ಸೆಕೆಂಡ್ ಆಲ್ರೆಡಿ ಆಗಿದೆ. ಥರ್ಡ್ ಒನ್ ಏನು ಕೊಟ್ಟಿದ್ದಾನೆ ಹೇಳ್ರಿ ಡಾಮಿನೆಂಟ್ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಅಲ್ಟರ್ನೇಟ್ ವಿತ್ ದಿ ರಿಡ್ಯೂಸ್ಡ್ ಗ್ಯಾಮೆಟೋಫೈಟ್ ಕೈಡ್ ಪ್ರೋಥ್ಯಾಲಸ್ ಇಲ್ಲಿ ಹೇಳಿದ್ದಾನೆ. ದಟ್ ಇಸ್ ಟ್ರೂ. ಸೊ ಇನಿಷಿಯಲಿ ಫರ್ನಲ್ಲಿ ಏನಾಗಿರುತ್ತೆ ಹೇಳ್ರಿ ಡಾಮಿನೆಂಟ್ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಪ್ರೆಸೆನ್ಸ್ ಇರುತ್ತೆ. ಸೊ ಸ್ಪೋರೋಫೈಟ್ ಫೇಸ್ ಏನಾಗಿರುತ್ತೆ ಅಂದರೆ ಡಾಮಿನೆಂಟ್ ಫೇಸ್ ಆಗಿರುತ್ತೆ. ದಟ್ ಈಸ್ ಪ್ಲಾಂಟ್ ಏನಾಗಿರುತ್ತೆ ಹೇಳ್ರಿ ಕಾಮನ್ ಆಗಿ ಸ್ಪೋರೋಫೈಟಿಕ್ ಸ್ಟೇಜಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ ದಟ್ ಈಸ್ 2n ಕಂಡೀಷನ್ ಡಿಪ್ಲಾಯ್ಡ್ ನೇಚರ್ಸಲ್ಲೇ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಸ್ಪೋರೋಫೈಟ್ ಸ್ಟೇಜ್ ಆದ ನಂತರ ಅಲ್ಟ್ರಾ ಆದ ನಂತರ ಏನು ಬರುತ್ತೆ ಹೇಳ್ರಿ ರಿಡ್ಯೂಸ್ಡ್ ಗ್ಯಾಮೆಟೋಫೈಟ್ ಸ್ಟೇಜ್. ಸೊ ಈ ಗ್ಯಾಮೆಟೋಫೈಟ್ ಸ್ಟೇಜ್ ಯಾವಾಗಿರುತ್ತೆ ಓನ್ಲಿ ಡ್ಯೂರಿಂಗ್ ದ ಟೈಮ್ ಆಫ್ ರೀಪ್ರೊಡಕ್ಷನ್. ಸೊ ರೀಪ್ರೊಡಕ್ಷನ್ ಟೈಮ್ನಲ್ಲಿ ಮಾತ್ರ ಪ್ರೆಸೆನ್ಸ್ ಇರುತ್ತೆ. ಆ್ಯಂಡ್ ದಿಸ್ ಗ್ಯಾಮೆಟೋಫೈಟ್ ಕನ್ವರ್ಟೆಡ್ ಇಂಟು ಅ ಪ್ರೋಥ್ಯಾಲಸ್. ಸೊ ಪ್ರೋಥ್ಯಾಲಸ್ ಆಗಿ ಕನ್ವರ್ಷನ್ ಆಗುತ್ತೆ. ಸೊ ಅದರಿಂದ ಫರ್ನಿಗೆ ಇದು 3B. ನೆಕ್ಸ್ಟು ಫಿನೇರಿಯಾ. ಸೊ ಫಿನೇರಿಯಾ ಯಾವುದಕ್ಕೆ ಬರುತ್ತೆ ಹೇಳ್ರಿ ಬ್ರಯೋಫೈಟಿಗೆ ಬರುತ್ತೆ. ಸೊ ಬ್ರಯೋಫೈಟಲ್ಲಿ ಯಾವ ಲೈಫ್ ಸೈಕಲ್ ಪ್ರೆಸೆನ್ಸ್ ಇರುತ್ತೆ ಹೇಳ್ರಿ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಇರಲ್ಲ. ಸೊ ಇನಿಷಿಯಲಿ ಬ್ರಯೋಫೈಟ್ನಲ್ಲಿ ಏನಾಗಿರುತ್ತೆ ಹೇಳ್ರಿ ಡಾಮಿನೆಂಟ್ ಫೇಸ್ ಯಾವುದಾಗಿರುತ್ತೆ ಹೇಳ್ರಿ ಲೀಫಿ ಗ್ಯಾಮೆಟೋಫೈಟ್ ಆಗಿರುತ್ತೆ. ಸೊ ಇನಿಷಿಯಲಿ N ಕಂಡೀಷನ್ ದಟ್ ಈಸ್ ಹ್ಯಾಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಡಾಮಿನೆಂಟ್ ಯಾವುದು ಹ್ಯಾಪ್ಲಾಯ್ಡ್ ಲೀಫಿ ಗ್ಯಾಮೆಟೋಫೈಟ್ ಸ್ಟೇಜ್ ಇಸ್ ಎ ಡಾಮಿನೆಂಟ್ ಸ್ಟೇಜ್. ಸೊ ಡಾಮಿನೆಂಟ್ ಸ್ಟೇಜ್ ಆದ ನಂತರ ಲೀಫಿ ಗ್ಯಾಮೆಟೋಫೈಟ್ ಸ್ಟೇಜ್ ಆದ ನಂತರ ಬರುವಂಥ ನೆಕ್ಸ್ಟ್ ಸ್ಟೇಜ್ ಯಾವುದು ಹೇಳ್ರಿ ಪಾರ್ಷಿಯಲಿ ಡಿಪೆಂಡೆಂಟ್ ಮಲ್ಟಿ ಸೆಲ್ಯುಲಾರ್ ಸ್ಪೋರೋಫೈಟಿಕ್ ಸ್ಟೇಜ್. ಸೊ ಫಸ್ಟು ಗ್ಯಾಮೆಟೋಫೈಟಿಕ್ ಸ್ಟೇಜ್ ಬರುತ್ತೆ, ಆ ನಂತರ ಸ್ಪೋರೋಫೈಟಿಕ್ ಸ್ಟೇಜ್ ಬರುತ್ತೆ. ಈ ಸ್ಪೋರೋಫೈಟ್ ಏನಾಗಿರುತ್ತೆ ಹೇಳ್ರಿ ಮಲ್ಟಿ ಸೆಲ್ಯುಲಾರ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ ಅಲಾಂಗ್ ವಿತ್ ದಿ ಡಿಪೆಂಡೆಂಟ್ ಆನ್ ದಿ ಏನು ಹೇಳ್ರಿ ಗ್ಯಾಮೆಟೋಫೈಟ್ ಬಿಕಾಸ್ ಇಟ್ ಕಂಟೈನಿಂಗ್ ವೆರಿ ಮಿನಿಮಮ್ ಅಮೌಂಟ್ ಆಫ್ ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟ್ ಮಿನಿಮಮ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ ಗ್ಯಾಮೆಟೋಫೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದರಿಂದ ಇದು ಡಿ. ಲಾಸ್ಟು ಸೈಕ್ಯಾಸ್. ಸೊ ಸೈಕ್ಯಾಸ್ದಲ್ಲಿ ಹೇಳ್ರಿ ಡಾಮಿನೆಂಟ್ ಡಿಪ್ಲಾಯ್ಡ್ ಸ್ಪೋರೋಫೈಟ್ ವ್ಯಾಸ್ಕ್ಯುಲಾರ್ ಪ್ಲಾಂಟ್. ಸೊ ಇನಿಷಿಯಲಿ ಡಿಪ್ಲಾಯ್ಡ್ ಸ್ಟೇಜ್ ಇಸ್ ದ ಡಾಮಿನೆಂಟ್ ಸ್ಟೇಜ್. ಸೊ ಯಾವ್ದು ಹೇಳ್ರಿ ಸ್ಪೋರೋಫೈಟಿಕ್ ಡಿಪ್ಲಾಯ್ಡ್ ಸ್ಟೇಜ್ ಇಸ್ ದ ಡಾಮಿನೆಂಟ್ ಸ್ಟೇಜ್ ಅಲಾಂಗ್ ವಿತ್ ದಿ ಒನ್ ಮೋರ್ ಇಂಪಾರ್ಟೆಂಟ್ ಏನು ಹೇಳ್ರಿ ವ್ಯಾಸ್ಕ್ಯುಲಾರ್ ಪ್ಲಾಂಟ್. ಸೊ ಸೈಕ್ಯಾಸ್ ಏನಾಗಿರುತ್ತೆ ಅಂದರೆ ಕಮ್ಮಿಂಗ್ ಅಂಡರ್
ಜಿಮ್ನೋಸ್ಪರ್ಮ್ ಅಲ್ಲಿ ಬರುತ್ತೆ. ಸೊ ಇಲ್ಲೇನಾಗಿರುತ್ತೆ ಅಂದರೆ ವೆಲ್ ಡೆವಲಪ್ಡ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಥವಾ ವ್ಯಾಸ್ಕ್ಯುಲರ್ ಟಿಶ್ಯೂ ಪ್ರೆಸೆನ್ಸ್ ಇರುತ್ತೆ. ಅದ್ರ ಜೊತೆಗೆ ಏನು ಹೇಳ್ರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು ಹೈಲಿ ರಿಡ್ಯೂಸ್ಡ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟೋಫೈಟ್. ಸೊ ಇಲ್ಲೇನಾಗಿರುತ್ತೆ ಅಂದರೆ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟೋಫೈಟ್ ಏನಾಗಿರುತ್ತೆ ಅಂದರೆ ರಿಡ್ಯೂಸ್ ಆಗಿರುತ್ತೆ. ಸೊ ಅದರಿಂದ ಡಿ. ಸೊ ಫಸ್ಟ್ ಆನ್ಸರ್ ನೋಡ್ಲಿಕ್ಕೆ ಹೋದಾಗ ಸ್ಪೈರೋಗೈರಾ A2, B3, B3, C4 and D1. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 2. ಸೊ ಸೆಕೆಂಡ್ ಕ್ವಶನ್ ಏನು ಕೇಳಿದ್ದಾನೆಂದರೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸೊ ಇಲ್ಲೇನು ಮಾಡಿದ್ದಾನೆಂದರೆ ಸೆಟ್ ಆಫ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಹೇಳಿ ನಾವು ನೋಡಬೇಕು. ಯಾವಾಗ ಕೇಳಿರುವಂಥದ್ದು ಅಂದರೆ 2018 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಓವಿಲ್ಸ್ ಆರ್ ನಾಟ್ ಎನ್ಕ್ಲೋಸ್ಡ್ ಬೈ ಓವರಿ ವಾಲ್ ಇನ್ ಜಿಮ್ನೋಸ್ಪರ್ಮ್. ಸೊ ಜಿಮ್ನೋಸ್ಪರ್ಮ್ನ ಬೇಸಿಕ್ ಕ್ಯಾರೆಕ್ಟರ್ನ ಕೊಟ್ಟಿದ್ದಾನೆ. ಓವಿಲ್ಸ್ ಆರ್ ನಾಟ್ ಪ್ರೊಟೆಕ್ಟೆಡ್ ಬೈ ಓವರಿ ವಾಲ್ ಹೇಳಿದ್ದಾನೆ. ಸೊ ಇದು ಟ್ರೂ ಸ್ಟೇಟ್ಮೆಂಟ್. ಬಿಕಾಸ್ ಆಫ್ ಜಿಮ್ನೋಸ್ಪರ್ಮ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಬಿಕಾಸ್ ಆಫ್ ಇಲ್ಲೇನಾಗಿರುತ್ತೆ ಅಂದರೆ ಓವ್ಯೂಲ್ಸ್. ಸೊ ಓವ್ಯೂಲ್ಸ್ ಆರ್ ಸಿಂಪಲ್ ಆಗಿ ಏನು ಹೇಳ್ಬೋದು ನಾವು ಫ್ರೂಟ್ ಹೇಳಿ ಕರಿಬೋದು. ಓವ್ಯೂಲ್ಸ್ ಆರ್ ನಾಟ್ ಪ್ರೊಟೆಕ್ಟೆಡ್ ಆರ್ ನಾಟ್ ಎನ್ಕ್ಲೋಸ್ಡ್ ಬೈ ಓವರಿ ವಾಲ್. ಸೊ ಓವರಿಗೆ ಏನಾಗಿರುತ್ತೆ ಅಂದರೆ ಸೊ ಓವರಿ ವಾಲಿಂದ ಯಾವುದೇ ಕಾರಣಕ್ಕೂ ಪ್ರೊಟೆಕ್ಷನ್ ಇರಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾವು ಮ್ಯಾಂಗೋ ತಗೊಳ್ಳುವ. ಸೊ ಮ್ಯಾಂಗೋ ಫ್ರೂಟ್ ಏನಿರುತ್ತೋ ಒಳಗಡೆ ಸೀಡ್ಸ್ ಪ್ರೆಸೆನ್ಸ್ ಇರುತ್ತೆ. ಸೀಡ್ಸ್ನ ಹೊರಗಡೆ ಏನಾಗಿರುತ್ತೆ ಅಂದರೆ ಫ್ಲೆಶಿ ಮಟೀರಿಯಲ್ ಪ್ರೆಸೆನ್ಸ್ ಇರುತ್ತೆ. ಸೊ ಅದಕ್ಕೆ ಸೀಡ್ಸ್ ಪ್ರೊಟೆಕ್ಟೆಡ್ ಬೈ ದಿ ಏನು ಹೇಳ್ರಿ ಫ್ಲೆಶಿ ಮಟೀರಿಯಲ್. ಬಟ್ ಇಲ್ಲಿ ಜಿಮ್ನೋಸ್ಪರ್ಮ್ಸಲ್ಲಿ ಏನಾಗಿರುತ್ತೆ ಹೇಳ್ರಿ ಸೀಡ್ಸ್ ಡು ನಾಟ್ ಪ್ರೊಟೆಕ್ಟೆಡ್. ಸೊ ಸೀಡ್ಸ್ ಏನಾಗಿರುತ್ತೆ ಅಂದರೆ ಔಟರ್ ಮೋಸ್ಟ್ ಲೇಯರ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇದು ಬಂದು ಬೇಸಿಕ್ ಕ್ಯಾರೆಕ್ಟರ್ ಆಫ್ ಎ ಜಿಮ್ನೋಸ್ಪರ್ಮ್. ಸೊ ಅದರಿಂದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ದಟ್ ಈಸ್ ಓವಿಲ್ಸ್ ಆರ್ ನಾಟ್ ಎನ್ಕ್ಲೋಸ್ಡ್ ಬೈ ಓವರಿ ವಾಲ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ ಅಂದರೆ ಸೆಲಾಜಿನಲೆ ಈಸ್ ಹಿಟ್ರೋಸ್ಪೋರಸ್ ವೈಲ್ ಸಾಲ್ವಿನಿಯಾ ಇಸ್ ಹೋಮೋಸ್ಪೋರಸ್ ಹೇಳಿದ್ದಾನೆ. ಸೊ ಇಲ್ಲಿ ನೋಡ್ಲಿಕ್ಕೆ ಹೋದರೆ ಸೆಲಾಜಿನೆಲ್ಲ ಹಿಟ್ರೋಸ್ಪೋರಸ್ ದಟ್ಸ್ ಟ್ರೂ. ಸೊ ಸೆಲಾಜಿನೆಲ್ಲ ಬರುತ್ತೆ ಹೇಳ್ರಿ ಟೆರಿಡೋಫೈಟಲ್ಲಿ ಬರುತ್ತೆ. ಟೆರಿಡೋಫೈಟ್. ಸೊ ಟೆರಿಡೋಫೈಟಲ್ಲಿ ಏನು ಮಾಡುತ್ತೆ ಅಂದರೆ ಪ್ಲಾಂಟ್ ಪ್ರೊಡ್ಯೂಸ್ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್. ಸೊ ಫಸ್ಟ್ ಬರುವಂಥದ್ದು ಹೋಮೋಸ್ಪೋರಸ್ ಪ್ಲಾಂಟ್. ನೆಕ್ಸ್ಟ್ ಬರುವಂಥದ್ದು ಯಾವುದಂದರೆ ಹೆಟರೋಸ್ಪೋರಸ್ ಪ್ಲಾಂಟ್. ಸೊ ಹೋಮೋಸ್ಪೋರಸ್ ಪ್ಲಾಂಟ್ ನಥಿಂಗ್ ಬಟ್ ಪ್ಲಾಂಟ್ ಪ್ರೊಡ್ಯೂಸ್ ಅ ಸಿಂಗಲ್ ಕೈಂಡ್ ಆಫ್ ಸ್ಪೋರ್ಸ್. ಓನ್ಲಿ ಒನ್ ಟೈಪ್ ಆಫ್ ಸ್ಪೋರ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ. ಹೆಟರೋಸ್ಪೋರಸ್ ನಥಿಂಗ್ ಬಟ್ ಏನು ಹೇಳಿರಿ ಪ್ಲಾಂಟ್ ಪ್ರೊಡ್ಯೂಸ್ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್. ಸೊ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್ ಯಾವುದು? ಫಸ್ಟ್ ಬರುವಂಥದ್ದು ಸ್ಮಾಲ್ ಸೈಜಸ್ಸಲ್ಲಿರುವಂಥ ಮೈಕ್ರೋಸ್ಪೋರ್ಸು. ಸೆಕೆಂಡ್ ಬರುವಂಥದ್ದು ಲಾರ್ಜ್ ಸೈಜಸ್ಸಲ್ಲಿರುವಂಥ ಮೆಗಾಸ್ಪೋರ್ಸ್. ಸೊ ಎಕ್ಸಾಂಪಲ್ ನೋಡ್ಲಿಕ್ಕೆ ಹೋದಾಗ ಹೋಮೋಸ್ಪೋರ್ಸಿಗೆ ಎಕ್ಸಾಂಪಲ್ಸ್ ಯಾವುದು? ಲೈಕೋಪೋಡಿಯಂ. ನೆಕ್ಸ್ಟ್ ಬರುವಂಥದ್ದು ಸೈಲೋಟಮ್. ನೆಕ್ಸ್ಟ್ ಇಕ್ವಿಸಿಟಮ್. ನೆಕ್ಸ್ಟು ಸೊ ಇದಿಷ್ಟು ಬರುವಂಥದ್ದು ಏನು ಹೇಳ್ರಿ ಹೋಮೋಸ್ಪೋರಸ್ಗೆ ಎಕ್ಸಾಂಪಲ್. ಸೊ ಹಿಟ್ರೋಸ್ಪೋರಸ್ಗೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ಮೋಸ್ಟ್ ಇಂಪಾರ್ಟೆಂಟು ಒಂದು ಸೆಲಾಜಿನೆಲ್ಲ. ನೆಕ್ಸ್ಟ್ ಇನ್ನೊಂದು ಬರುವಂಥದ್ದು ಸಾಲ್ವಿನಿಯಾ. ಸೊ ಇದೆರಡು ಹಿಟ್ರೋಸ್ಪೋರಸ್. ಸೊ ಇಲ್ಲಿ ನೋಡಿಕ್ಕೆ ಹೋದರೆ ಸೆಲಾಜಿನೆಲ್ಲ ಹಿಟ್ರೋಸ್ಪೋರಸ್ ದಟ್ ಈಸ್ ಟ್ರೂ. ಸೊ ಸೆಲಾಜಿನೆಲ್ಲದು ಏನಾಗಿರುತ್ತೆ ಅಂದರೆ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರೋ ಪ್ರೊಡಕ್ಷನ್ ಆಗುತ್ತೆ. ಬಟ್ ವೈಲ್ ಸಾಲ್ವಿನಿಯಸ್ ಹೋಮೋಸ್ಪೋರಸ್ ಹೇಳಿದ್ದಾನೆ ದಟ್ ಇಸ್ ರಾಂಗ್. ಸೊ ಸಾಲ್ವಿನಿಯಾ ಆಲ್ಸೋ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಹಿಟ್ರೋಸ್ಪೋರಸ್ ಸ್ಪೀಸೀಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಅದರಿಂದ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಥರ್ಡ್ ಸ್ಟೇಟ್ಮೆಂಟ್ ಏನು ಹೇಳಿದೆ ಅಂದರೆ ಹಾರ್ಸ್ಟೇಲ್ಸ್ ಆರ್ ಜಿಮ್ನೋಸ್ಪರ್ಮ್. ಸೊ ಹಾರ್ಸ್ಟೇಲ್ ಇಸ್ ಅ ಕಾಮನ್ ನೇಮ್. ಸೊ ಕಾಮನ್ ನೇಮ್ ಫಾರ್ ದಿ ಏನು ಹೇಳ್ರಿ ಯಾವುದಕ್ಕೆ ಹೇಳ್ರಿ ಇಕ್ವಿಸಿಟಮ್. ಸೊ ಇಕ್ವಿಸಿಟಮ್ನ ಕಾಮನ್ ನೇಮ್ ಯಾವ್ದು ಹೇಳ್ರಿ ಹಾರ್ಸ್ಟೇಲ್. ಸೊ ಹಾರ್ಸ್ಟೇಲು ಇಕ್ವಿಸಿಟಮ್ ಕಮ್ಮಿಂಗ್ ಅಂಡರ್ ಟೆರಿಡೋಫೈಟ್. ಸೊ ಟೆರಿಡೋಫೈಟಲ್ಲಿ ಬರುತ್ತೆ ನಾಟ್ ಬಿಲಾಂಗ್ಸ್ ಟು ಜಿಮ್ನೋಸ್ಪರ್ಮ್. ಸೊ ಜಿಮ್ನೋಸ್ಪರ್ಮ್ಗೆ ಬರಲ್ಲ. ಅದರಿಂದ ಥರ್ಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಫೋರ್ತ್ ಸ್ಟೇಟ್ಮೆಂಟ್ ಏನ್ಕೊಂಡಿದೆ ಅಂದರೆ ಸ್ಟೆಮ್ಸ್ ಆರ್ ಯೂಸ್ವಲಿ ಅನ್ಬ್ರಾಂಚೆಡ್ ಇನ್ ಬೋತ್ ಸೈಕಾಸ್ ಆ್ಯಂಡ್ ಸಿಡ್ರಸ್. ಸೊ ಇಲ್ಲೇನು ಹೇಳಿದ್ದಾನೆ ಅಂದರೆ ಜಿಮ್ನೋಸ್ಪರ್ಮ್ನ ಕ್ಯಾರೆಕ್ಟರ್ ಹೇಳಿದ್ದಾನೆ. ಜಿಮ್ನೋಸ್ಪರ್ಮ್ದಲ್ಲಿ ಮೇನ್ ಕ್ಯಾರೆಕ್ಟರ್ ಯಾವ್ದು ಹೇಳ್ರಿ ಸ್ಟೆಮ್ ಕ್ಯಾರೆಕ್ಟರ್. ಸ್ಟೆಮ್ಮಲ್ಲಿ ಅನ್ಬ್ರಾಂಚೆಡ್ ಕಂಡೀಷನ್ ಯಾವುದ್ರಲ್ಲಿ ಅಂತ ಹೇಳಿದಾನೆ ಆತ ಸಿಡ್ರಸ್ಸು ಮತ್ತು ಸೈಕಾಸ್ ಮತ್ತು ಸಿಡ್ರಸ್ ಎರಡರಲ್ಲೂ ಇರತ್ತೆ ಅಂತ ಹೇಳಿದ್ದಾನೆ. ಬಟ್ ಇಟ್ ಇಸ್ ರಾಂಗ್ ಬಿಕಾಸ್ ಆಫ್ ಅನ್ಬ್ರಾಂಚೆಡ್ ಸ್ಟೆಮ್ ಪ್ರೆಸೆಂಟ್ ಇನ್ ಸೈಕಾಸ್. ಸೊ ಸೈಕಾಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಬಟ್ ಸ್ಟೆಮ್ ಏನಾಗಿರುತ್ತೆ ಅಂದರೆ ಸಿಡ್ರಸ್ನಲ್ಲಿ ಬ್ರಾಂಚೆಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಇದು ಸಿಡ್ರಸ್ ರಾಂಗ್ ಬಟ್ ಅನ್ಬ್ರಾಂಚೆಡ್ ಸ್ಟೆಮ್ ಪ್ರೆಸೆಂಟ್ ಇನ್ ಸೈಕಾಸ್. ಸೊ ಅದರಿಂದ ಫೋರ್ತ್ ಸ್ಟೇಟ್ಮೆಂಟ್ ಆಲ್ಸೋ ರಾಂಗ್. ಸೊ ಅದರಿಂದ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಹೇಳ್ರಿ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 3. ಸೊ ಥರ್ಡ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಸೆಲೆಕ್ಟ್ ದಿ ಮಿಸ್ ಮ್ಯಾಚ್. ಸೊ ಇಲ್ಲೇನು ಕೊಟ್ಟಿದ್ದಾನೆ ಅಂದರೆ ಮ್ಯಾಚಿಂಗ್
ಮ್ಯಾಚ್ ಕೊಟ್ಟಿದ್ದಾನೆ, ಇದರಲ್ಲಿ ಮಿಸ್ ಮ್ಯಾಚ್ ಆಗಿರುವಂಥದ್ದು ಯಾವುದು ಹೇಳಿ ನಾವು ಐಡೆಂಟಿಫೈ ಮಾಡಬೇಕು. ಯಾವಾಗ ಕೇಳಿರುವಂಥದ್ದು 2017 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಏನು ಕೇಳಿದ್ದಾನೆ ಅಂದರೆ ಸೈಕಸ್ ಡೈಯೇಷಿಯಸ್ ಹೇಳಿದ್ದಾನೆ. ಸೊ ಇನಿಷಿಯಲಿ ಎಂಟೈರ್ ಪ್ಲಾಂಟ್ ಕಿಂಗ್ಡಮ್ ಈಸ್ ಕ್ಲಾಸಿಫೈಡ್ ಇನ್ ಟೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲಾಂಟ್. ಸೊ ಫಸ್ಟ್ ಬರುವಂಥದ್ದು ಮೊನೇಷಿಯಸ್, ಸೊ ಸೆಕೆಂಡ್ ಬರುವಂಥದ್ದು ಡೈಯೇಷಿಯಸ್ ಪ್ಲಾಂಟ್. ಸೊ ಮೊನೇಷಿಯಸ್ ಪ್ಲಾಂಟ್ಸ್ ನಥಿಂಗ್ ಬಟ್ ಮೊನೇಷಿಯಸ್ಗೂ ಡೈಯೇಷಿಯಸ್ಗೂ ಡಿಫ್ರೆನ್ಸ್ ಏನಂದರೆ ಬೇಸ್ಡ್ ಆನ್ ದಿ ಪ್ರೆಸೆನ್ಸ್ ಆಫ್ ರಿಪ್ರೊಡಕ್ಟಿವ್ ಆರ್ಗನ್. ಸೊ ರಿಪ್ರೊಡಕ್ಟಿವ್ ಆರ್ಗನ್ ಪ್ರೆಸೆನ್ಸ್ ಮೇಲೆ ಮೊನೇಷಿಯಸ್ ಮತ್ತು ಡೈಯೇಷಿಯಸ್ ಪ್ಲಾಂಟ್ಸನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಮೊನೇಷಿಯಸ್ ನಥಿಂಗ್ ಬಟ್ ಏನು ಹೇಳ್ರಿ, ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಆರ್ ಡೆವಲಪ್ ಆನ್ ದಿ ಡಿಫ್ರೆಂಟ್ ಪ್ಲಾಂಟ್. ಸೊ ಇನಿಷಿಯಲ್ ಏನಾಗಿರುತ್ತೆ ಅಂದರೆ ಮೇಲ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ದಟ್ ಇಸ್ ಮೇಲ್ ಫ್ಲವರ್ ಮತ್ತು ಫೀಮೇಲ್ ಫ್ಲವರ್ಸ್ ಏನಾಗಿರುತ್ತೆ ಅಂದರೆ ಡಿಫ್ರೆಂಟ್ ಪ್ಲಾಂಟ್. ಸೊ ಬೇರೆ ಬೇರೆ ಪ್ಲಾಂಟ್ ಮೇಲೆ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ವಿ ಕ್ಯಾನ್ ಸಿಂಪ್ಲಿ ಸೇ ಏನು ಹೇಳ್ರಿ, ಮೇಲ್ ಪ್ಲಾಂಟ್, ನೆಕ್ಸ್ಟ್ ಏನು ಹೇಳ್ರಿ ಫೀಮೇಲ್ ಪ್ಲಾಂಟ್. ಮೇಲ್ ಪ್ಲಾಂಟ್ ಮತ್ತು ಫೀಮೇಲ್ ಪ್ಲಾಂಟ್ ಹೇಳಿ ನಾವು ಸಪ್ರೇಷನ್ ಮಾಡ್ಬೋದು. ಸೊ ಇದು ಮೊನೇಷಿಯಸ್. ಸೊ ಎಕ್ಸಾಂಪಲ್ ಕೊಡಬೇಕು ಅಂದರೆ ಯಾವುದು ಹೇಳ್ರಿ, ಪೈನಸ್. ಸೊ ಪೈನಸ್ ಏನಾಗಿರುತ್ತೆ ಅಂದರೆ ಮೊನೇಷಿಯಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಡೈಯೇಷಿಯಸ್ ನಥಿಂಗ್ ಬಟ್ ಬೋತ್ ದ ರಿಪ್ರೊಡಕ್ಟಿವ್ ಆರ್ಗನ್ ಪ್ರೆಸೆಂಟ್ ಆನ್ ದಿ ಸೇಮ್ ಪ್ಲಾಂಟ್. ಸೊ ಬೋತ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಏನಾಗಿರುತ್ತೆ ಅಂದರೆ ಸೇಮ್ ಪ್ಲಾಂಟ್ ಮೇಲೆ ಪ್ರೆಸೆನ್ಸ್ ಇರುತ್ತೆ. ದಟ್ ಈಸ್ ಮೇಲ್ ಪ್ಲಾಂಟ್ ಫ್ಲವರ್ ಮತ್ತು ಫೀಮೇಲ್ ಫ್ಲವರ್, ಆರ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಒಂದೇ ಪ್ಲಾಂಟ್ ಮೇಲೆ ಪ್ರೆಸೆನ್ಸ್ ಇರುತ್ತೆ. ಎಕ್ಸಾಂಪಲ್ ಯಾವುದು ಕಾಮನ್ ಕೊಡಬೇಕು ಅಂದರೆ ಸೈಕ್ಯಾಸ್. ಸೊ ಸೈಕ್ಯಾಸ್ ಎಲ್ಲಿ ಬರುತ್ತೆ ಅಂದರೆ ಕಾಮನ್ ಆಗಿ ಡೈಯೇಷಿಯಸ್ ಪ್ಲಾಂಟ್ಸಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಅದರಿಂದ ಸೈಕ್ಯಾಸ್ ಡೈಯೇಷಿಯಸ್, ದಟ್ ಇಸ್ ಟ್ರೂ. ಸೊ ಕರೆಕ್ಟ್ ಆಗಿದೆ. ನೆಕ್ಸ್ಟು ಸಾಲ್ವಿನಿಯಾ ಹೆಟ್ರೋಸ್ಪೋರಸ್. ಸೊ ಇದು ಆಲ್ರೆಡಿ ಪ್ರೀವಿಯಸ್ ಕ್ವಶನ್ಸಲ್ಲಿ ಹೇಳಿದ್ದೇನೆ ಹೇಳ್ರಿ, ಟೆರಡೋಫೈಟಲ್ಲಿ ದೆರ್ ಆರ್ ಟೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್ ಪ್ರೆಸೆನ್ಸ್ ಇರುತ್ತೆ. ಇಟ್ ಈಸ್ ಹೋಮೋಸ್ಪೋರಸ್ ಸ್ಪೀಸೀಸು ಮತ್ತು ಹೆಟ್ರೋಸ್ಪೋರಸ್ ಸ್ಪೀಸೀಸ್. ಸೊ ಸಾಲ್ವಿನಿಯಾ ಹೆಟ್ರೋಸ್ಪೋರಸ್ ಸ್ಪೀಸೀಸ್, ದಟ್ ಇಸ್ ಟ್ರೂ. ನೆಕ್ಸ್ಟ್ ಏನು ಕೊಡಿದೆ ಅಂದರೆ ಸಿ ಇಕ್ವಿಸಿಟಮ್ ಹೋಮೋಸ್ಪೋರಸ್. ಸೊ ಇಕ್ವಿಸಿಟಮ್ ಹೋಮೋಸ್ಪೋರಸ್, ದಟ್ಸ್ ಆಲ್ಸೋ ಟ್ರೂ. ಸೊ ಇಕ್ವಿಸಿಟಮ್ನಲ್ಲಿ ಏನಾಗಿರುತ್ತೆ ಹೇಳಿ, ಸಿಂಗಲ್ ಕೈಂಡ್ ಆಫ್ ಸ್ಪೋರ್ ಪ್ರೊಡಕ್ಷನ್ ಆಗಿರುತ್ತೆ, ಅದರಿಂದ ಹೋಮೋಸ್ಪೋರಸ್ ಹೇಳಿ ಕರಿತೀವಿ. ಇಕ್ವಿಸಿಟಮ್ನ ಕಾಮನ್ ನೇಮ್ ಏನು ಹೇಳ್ರಿ, ಹಾರ್ಸ್ ಟೇಲ್. ಇಕ್ವಿಸಿಟಮನ್ನು ಕಾಮನ್ ಆಗಿ ಹಾರ್ಸ್ ಟೇಲ್ ಹೇಳಿ ಕರಿತೀವಿ. ಸೊ ಫೋರ್ತ್ ಏನು ಕೊಟ್ಟಿದ್ದಾನೆ ಅಂದರೆ ಡಿ ಪೈನಸ್ ಡೈಯೇಷಿಯಸ್ ಹೇಳಿ ಹೇಳಿದ್ದಾನೆ, ದಟ್ ಈಸ್ ರಾಂಗ್. ಸೊ ಪೈನಸ್ ಪ್ಲಾಂಟ್ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಮೊನೇಷಿಯಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಮೇಲ್ ಪ್ಲಾಂಟೇ ಸಪ್ರೇಟು, ಫೀಮೇಲ್ ಪ್ಲಾಂಟೇ ಸಪ್ರೇಟ್ ಆಗಿರುತ್ತೆ. ಒಂದೇ ಪ್ಲಾಂಟಲ್ಲಿ ಬೋತ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಯಾವುದೇ ಕಾರಣಕ್ಕೂ ಒರಿಜಿನೇಟ್ ಆಗಲ್ಲ, ದಟ್ ಈಸ್ ರಾಂಗ್. ಸೊ ಫೈನಸ್ ಏನಾಗಿರುತ್ತೆ ಹೇಳ್ರಿ, ಕಾಮನ್ ಆಗಿ ಮೊನೇಷಿಯಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಸೊ ಫೋರ್ತ್ ಕ್ವಶನ್ ಏನು ಕೇಳಿದ್ದೇನೆ ಅಂದರೆ conifers are adapted to tolerate extreme environmental condition because of. ಸೊ ಇದೊಂದು ಜಿಮ್ನೋಸ್ಪಮ್ನ ಜನರಲ್ ಕ್ಯಾರೆಕ್ಟರ್ಗೆ ಕೇಳಿರುವಂಥದ್ದು. ಇಲ್ಲಿ ಕೋನಿಫರ್ಸ್ ಹೇಳಿ ಕೊಟ್ಟಿದ್ದಾನೆ. ಸೊ ಜಿಮ್ನೋಸ್ಪಮ್ಸ್ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಕೋನಿಫರ್ಸ್ ಹೇಳಿ ಜಿಮ್ನೋಸ್ಪಮ್ಮನ್ನು ಕಾಮನ್ ಆಗಿ ಕರಿತೀವಿ, ಅಥವಾ ಪೈನಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಕೋನಿಫರ್ಸ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಸೊ ಈ ಜಿಮ್ನೋಸ್ಪಮ್ಸ್ ಏನಾಗಿರುತ್ತೆ ಅಂದರೆ ಎಕ್ಸ್ಟ್ರೀಮ್ ಎನ್ವಿರಾನ್ಮೆಂಟಲ್ ಕಂಡೀಷನನ್ನು ಏನು ಮಾಡತ್ತೆ ಹೇಳ್ರಿ, ಟಾಲರೇಟ್ ಮಾಡ್ಕೊಳ್ಳತ್ತೆ. ಸೊ ಟಾಲರೇಟ್ ಮಾಡ್ಕೊಳ್ಳಿಕ್ಕೆ ಏನಾಗಿರುತ್ತೆ ಅಂದರೆ ಒಂದು ಮಾಡಿಫಿಕೇಷನ್ಸನ್ನು ಕ್ರಿಯೇಷನ್ ಮಾಡ್ಕೊಂಡಿರುತ್ತೆ. ಆ ಮಾಡಿಫಿಕೇಷನ್ ಯಾವುದು ಹೇಳಿ ನಾವು ನೋಡಬೇಕು. ಸೊ ಈ ಕ್ವಶನ್ ಯಾವಾಗ ಕೇಳಿರುವಂಥದ್ದು 2016 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಕ್ವಶನ್ ಏನು ಹೇಳಿದ್ದಾನೆ, ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಬ್ರಾಡ್ ಹಾರ್ಡಿ ಲೀವ್ಸ್ ಹೇಳಿ ಕಾಮನ್ ಆಗಿ ಕೇಳಿದ್ದಾನೆ. ಸೊ ಜಿಮ್ನೋಸ್ಪಮ್ಸಲ್ಲಿ ಏನಾಗಿರುತ್ತೆ ಅಂದರೆ ಬ್ರಾಡ್ ಹಾರ್ಡ್ ಲೀವ್ಸ್ ಇರತ್ತೆ ಅಂತ ಹೇಳಿದ್ದಾನೆ, ದಟ್ ಈಸ್ ರಾಂಗ್. ಸೊ ಇನಿಷಿಯಲಿ ಜಿಮ್ನೋಸ್ಪಮ್ಸಲ್ಲಿ ಏನಾಗಿರುತ್ತೆ ಅಂದರೆ ಲೀವ್ಸ್ ಆರ್ ಪ್ರೆಸೆಂಟ್ ಇನ್ ನೀಡಲ್. ಸೊ ಇನಿಷಿಯಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ನೀಡಲ್ ಲೈಕ್, ಫೈನಸ್ನಲ್ಲಿ ಏನಾಗಿರುತ್ತೆ ಅಂದರೆ ನೀಡಲ್ ಲೈಕ್ ಲೀವ್ಸ್ ಪ್ರೆಸೆನ್ಸ್ ಇರುತ್ತೆ. ದಿಸ್ ನೀಡಲ್ ಲೈಕ್ ಲೀವ್ಸ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ, ರಿಡ್ಯೂಸ್ ದ ರೇಟ್ ಆಫ್ ಟ್ರಾನ್ಸ್ಪಿರೇಷನ್. ಸೊ ಟ್ರಾನ್ಸ್ಪಿರೇಷನ್ ರೇಟನ್ನು ರಿಡ್ಯೂಸ್ ಮಾಡ್ಕೊಳ್ಳಿಕ್ಕಾಗಿ ಏನಾಗಿರುತ್ತೆ ಅಂದರೆ ಲೀವ್ಸ್ ಆರ್ ಪ್ರೆಸೆಂಟ್ ಇನ್ ನೀಡಲ್ ಲೈಕ್. ಸೊ ಇನಿಷಿಯಲಿ ಇಲಾಂಗೇಟೆಡ್ ಈ ರೀತಿ ನೀಡಲ್ ಲೈಕಲ್ಲಿ ಲೀವ್ಸು ಪ್ರೆಸೆನ್ಸ್ ಇರುತ್ತೆ, ಯಾವುದೇ ಕಾರಣಕ್ಕೂ ಬ್ರಾಡ್ ಲೀವ್ಸು ಪ್ರೆಸೆನ್ಸ್ ಇರಲ್ಲ. ಬಟ್ ಈ ಬ್ರಾಡ್ ಲೀವ್ಸ್ ಎಲ್ಲಿರುತ್ತೆ, ಕಾಮನ್ ಆಗಿ ಟ್ರೋಪಿಕಲ್. ಸೊ ಇನಿಷಿಯಲಿ ಟ್ರೋಪಿಕಲ್ ರೀಸನ್ಸಲ್ಲಿರುವಂಥ ಪ್ಲ್ಯಾಂಟಲ್ಲಿ ಕಾಮನ್ ಆಗಿ ಬ್ರಾಡ್ ಲೀವ್ಸು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಈ ಬ್ರಾಡ್ ಲೀವ್ಸಿಂದ ಏನಾಗಿರುತ್ತೆ ಹೇಳ್ರಿ, ಟ್ರಾನ್ಸ್ಪಿರೇಷನ್ ರೇಟು ಜಾಸ್ತಿ ಇರುತ್ತೆ. ಬಟ್ ಜಿಮ್ನೋಸ್ಪಮ್ನಿಗೆ ಏನಾಗಿರಬೇಕು ಅಥವಾ ಪೈನಸ್ನಲ್ಲಿ ಏನಾಗಬೇಕು ಹೇಳ್ರಿ, ಟ್ರಾನ್ಸ್ಪಿರೇಷನ್ ರೇಟನ್ನು ರಿಡ್ಯೂಸ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ಲೀವ್ಸ್ ಏನಾಗಿರುತ್ತೆ ಅಂದರೆ ನೀಡಲ್ ಲೈಕ್ ಲೀವ್ಸು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾನೆ, ಸೂಪರ್ಫಿಷಿಯಲ್ ಸ್ಟೊಮ್ಯಾಟೊ ಹೇಳಿ ಕೊಟ್ಟಿದ್ದಾನೆ. ಇದು ಸೆಕೆಂಡ್ ಮಾಡಿಫಿಕೇಶನ್ ಕ್ಯಾರೆಕ್ಟರ್ ಹೇಳಿದ್ದಾನೆ. ಬಟ್ ಸ್ಟೊಮ್ಯಾಟೊ ಏನಾಗಿರುತ್ತೆ ಅಂದರೆ ಸೂಪರ್ಫಿಷಿಯಲ್ ಇರತ್ತೆ ಹೇಳಿ ಹೇಳಿದ್ದಾನೆ, ದಟ್ಸ್ ಆಲ್ಸೋ ರಾಂಗ್. ಬಟ್ ಏನಾಗಿರುತ್ತೆ ಅಂದರೆ ಪೈನಸ್ನಲ್ಲಿ
ಸ್ಟೊಮ್ಯಾಟ ಏನಾಗಿರುತ್ತೆ ಸಂಕನ್ ಸ್ಟೊಮ್ಯಾಟ ಪ್ರೆಸೆನ್ಸ್ ಇರುತ್ತೆ. ಏನಾದರೂ ಸೂಪರ್ಫಿಷಿಯಲ್ ಸ್ಟೊಮ್ಯಾಟ ಪ್ರೆಸೆನ್ಸ್ ಇದ್ರೆ ಏನಾಗಿತ್ತು ಹೇಳ್ರಿ, ಟ್ರಾನ್ಸ್ಪಿರೇಷನ್ ರೇಟ್ ಏನಾಗಿರುತ್ತೆ ಅಂದರೆ ವೆರಿ ಹೈ ಇರುತ್ತೆ. ಅದೇ ಸ್ಟೊಮ್ಯಾಟೊ ಏನಾಗಿದ್ರು ಸಂಕನ್ ಸ್ಟೊಮ್ಯಾಟೊ ಇದ್ದರೆ ಟ್ರಾನ್ಸ್ಪಿರೇಷನ್ ರೇಟ್ ಏನಾಗಿರುತ್ತೆ ಅಂದರೆ ವೆರಿ ಮಿನಿಮಮ್ ಆಗಿರುತ್ತೆ. ಸೊ ಅದಕ್ಕೆ ಕೊನಿ ಪರ್ಸ್ನಲ್ ಏನಾಗಿರುತ್ತೆ ಹೇಳ್ರಿ, ಏನು ಹೇಳ್ರಿ ಸಂಕನ್ ಸ್ಟೊಮ್ಯಾಟೊ ಪ್ರೆಸೆನ್ಸ್ ಇರುತ್ತೆ, ನಾಟ್ ಸೂಪರ್ಫಿಷಿಯಲ್ ಸ್ಟೊಮ್ಯಾಟೊ. ಅದರಿಂದ ಆಪ್ಷನ್ ಬಿ ಈಸ್ ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಥಿಕ್ ಕ್ಯೂಟಿಕಲ್ ಹೇಳಿಕೊಟ್ಟಿದ್ದಾನೆ, ದಟ್ ಇಸ್ ಕರೆಕ್ಟ್. ಸೊ ಇಲ್ಲೇನಾಗಿರತ್ತೆ ಅಂದರೆ ಕಾಮನ್ ಆಗಿ ಇದು ಲೀಫ್ನ ಸ್ಟ್ರಕ್ಚರ್ ಹೇಳಿ ತಿಳ್ಕೊಳ್ಳುವ. ಸೊ ಇದಂದರೆ ಎಪಿಡರ್ಮಿಸ್, ಅಪ್ಪರ್ ಎಪಿಡರ್ಮಿಸಿಂದ ಕೆಳಗಡೆ ಏನಾಗಿರುತ್ತೆ ಅಂದರೆ ಮೀಸೋಫಿಲ್ ಟಿಶ್ಯೂ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಈ ಎಪಿಡರ್ಮಿಸ್ ಮೇಲ್ಗಡೆ ಏನಾಗಿರುತ್ತೆ ಅಂದರೆ ಒಂದು ಥಿಕ್ ವ್ಯಾಕ್ಸಿ ಕೋಟ್ ಪ್ರೆಸೆನ್ಸ್ ಇರುತ್ತೆ, ಥಿಕ್ ವ್ಯಾಕ್ಸಿ ಕೋಟ್ ಪ್ರೆಸೆನ್ಸ್ ಇರುತ್ತೆ. ಆ ವ್ಯಾಕ್ಸಿ ಕೋಟನ್ನೇ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಕ್ಯೂಟಿಕಲ್ ಹೇಳಿ ಕಾಮನ್ ಆಗಿ ಕರಿತೀವಿ. ಈ ಕ್ಯೂಟಿಕಲ್ನ ಮೇಜರ್ ರೋಲ್ ಏನಂದರೆ ಟು ರಿಡ್ಯೂಸ್ ದ ಟ್ರಾನ್ಸ್ಪಿರೇಷನ್ ಆರ್ ಲಾಸ್ ಆಫ್ ವಾಟರ್. ಸೊ ಲಾಸ್ ಆಫ್ ವಾಟರನ್ನು ಕಂಟ್ರೋಲ್ ಮಾಡುವಂಥ ಕೆಲಸ ಯಾವ್ದು ಮಾಡತ್ತೆ ಹೇಳ್ರಿ, ಕ್ಯೂಟಿಕಲ್. ಸೊ ಅದರಿಂದ ಏನಾಗಿರುತ್ತೆ ಹೇಳ್ರಿ, ಜಿಮ್ನೋಸ್ಪರ್ಮ್ಸಲ್ಲಿ ವೆರಿ ಥಿಕ್ ಕ್ಯೂಟಿಕಲ್ ಪ್ರೆಸೆನ್ಸ್ ಇರುತ್ತೆ ಟು ಟಾಲರೇಟ್ ಏನು ಹೇಳ್ರಿ ಎಕ್ಸ್ಟ್ರೀಮ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ಎಕ್ಸ್ಟ್ರೀಮ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸನ್ನು ಹ್ಯಾಂಡಲ್ ಮಾಡಲಿಕ್ಕಾಗಿ ಥಿಕ್ ಕ್ಯೂಟಿಕಲ್ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಆಪ್ಷನ್ ಸಿ ಈಸ್ ಕರೆಕ್ಟ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ, ಪ್ರೆಸೆನ್ಸ್ ಆಫ್ ವೆಸಲ್ಸ್ ಹೇಳಿ ಕೊಟ್ಟಿದ್ದಾನೆ. ವೆಸಲ್ಸ್ ಫಾರ್ ಏನು ಹೇಳ್ರಿ ವಾಟರ್ ಕಂಡಕ್ಷನ್. ಸೊ ಇನಿಷಿಯಲಿ ವಾಟರ್ ಕಂಡಕ್ಷನ್ಗೆ ವೆಸಲ್ ಟಿಶ್ಯೂ ರಿಕ್ವೈರ್ಮೆಂಟ್. ಸೊ ಇನಿಷಿಯಲಿ xylem ಟಿಶ್ಯೂ ದಟ್ ಈಸ್ ಪರ್ಮನೆಂಟ್ ಟಿಶ್ಯೂ ಬರುತ್ತೆ. xylem ಮತ್ತು ಫ್ಲೋಯಮ್ ಅನ್ನು ಏನು ಮಾಡ್ತೀವಿ ಅಂದರೆ ಪರ್ಮನೆಂಟ್ ಟಿಶ್ಯೂ ಕಾಮನ್ ಆಗಿ ಕರಿತೀವಿ. ಸೊ xylem ಈಸ್ ಅಗೇನ್ ಕ್ಲಾಸಿಫೈಡ್ ಇಂಟು 4 ಡಿಫ್ರೆಂಟ್ ಟೈಪ್ಸ್. ಫಸ್ಟ್ ಬರುವಂಥದ್ದು ಟ್ರೇಕಿಡ್ಸ್, ಸೆಕೆಂಡ್ ಬರುವಂಥದ್ದು ವೆಸಲ್ಸ್, ಥರ್ಡ್ ಒನ್ ಬರುವಂಥದ್ದು xylem ಪ್ಯಾರೆಂಕೈಮಾ, ನೆಕ್ಸ್ಟ್ ಬರುವಂಥದ್ದು ಸ್ಕ್ಲಿರೈಡ್ಸ್. ಸೊ ಇದೇನು ಹೇಳ್ರಿ 4 ಟೈಪ್ಸ್ ಆಫ್ xylem. ಫಸ್ಟು ಟ್ರೇಕಿಡ್ಸ್, ವೆಸಲ್ಸ್, xylem ಪ್ಯಾರೆಂಕೈಮಾ ಆ್ಯಂಡ್ ಸ್ಕ್ಲಿರೈಡ್ಸ್. ಬಟ್ ಇನ್ ಜಿಮ್ನೋಸ್ಪರ್ಮ್ಸಲ್ಲಿ ಏನಾಗಿರುತ್ತೆ ಅಂದರೆ ಈ ವೆಸಲ್ಸ್ ಆರ್ ಅಬ್ಸೆಂಟ್. ಸೊ ಅದರಿಂದ ವೆಸಲ್ಲೆಸ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಜಿಮ್ನೋಸ್ಪರ್ಮ್ಸಲ್ಲಿ ವೆಸಲ್ಸ್ ಅಬ್ಸೆನ್ಸ್ ಇರುತ್ತೆ. ಈ ವೆಸಲ್ಸ್ ಫಂಕ್ಷನ್ ಹೇಳ್ರಿ ವಾಟರ್ ಕಂಡಕ್ಷನ್. ಈ ವಾಟರ್ ಕಂಡಕ್ಷನ್ ಕೆಲಸ ಯಾವ್ದು ಮಾಡತ್ತೆ ಹೇಳ್ರಿ, ಕಾಮನ್ ಆಗಿ ಟ್ರೇಕಿಡ್ಸ್ ಮಾಡ್ತಾ ಹೋಗಿರತ್ತೆ. ಸೊ ಅದರಿಂದ ಜಿಮ್ನೋಸ್ಪರ್ಮ್ಸಲ್ಲಿ ವೆಸಲ್ಸು ಅಬ್ಸೆನ್ಸ್ ಇರುತ್ತೆ, ಪ್ರೆಸೆನ್ಸ್ ಇರಲ್ಲ. ಸೊ ಅದರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಸೊ ಅದರಿಂದ ಕರೆಕ್ಟ್ ಆನ್ಸರ್ ಬಂದು ಎಕ್ಸ್ಟ್ರೀಮ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸನ್ನು ಟಾಲರೇಟ್ ಮಾಡ್ಕೊಳ್ಳಿಕ್ಕೆ ವೆರಿ ಥಿಕ್ ಕ್ಯೂಟಿಕಲ್ ಕಾಮನ್ ಆಗಿ ಕೋನಿಫರ್ಸಲ್ಲಿ ಅಥವಾ ಜಿಮ್ನೋಸ್ಪರ್ಮ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5th. ಸೊ 5th ಕ್ವಶನ್ ಏನು ಕೇಳಿದಾನಂದರೆ ಸೆಲೆಕ್ಟ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇಟ್ಸ್ ಆಲ್ಸೋ ಏನು ಹೇಳ್ರಿ ಸ್ಟೇಟ್ಮೆಂಟ್ ಕೈಂಡ್ ಆಫ್ ಕ್ವಶನ್. ಸೊ ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಹೇಳಿ ನಾವು ನೋಡಬೇಕು. ಯಾವಾಗ ಕೇಳಿರುವಂಥದ್ದು ಅಂದರೆ 2016ನಲ್ಲಿ ಕೇಳಿರುವಂಥ ಕ್ವಶನ್. ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಸಿಕೋಯಾ ಈಸ್ ಒನ್ ಆಫ್ ದಿ ಟಾಲೆಸ್ಟ್ ಟ್ರೀ. ಸೊ ಸಿಕೋಯಾ ಒಂದು ಟಾಲೆಸ್ಟ್ ಟ್ರೀ ಹೇಳಿದ್ದಾನೆ, ದಟ್ ಇಸ್ ಟ್ರೂ. ಸೊ ಕರೆಕ್ಟ್ ಸ್ಟೇಟ್ಮೆಂಟ್ ಆಪ್ಷನ್ ಎ. ಸೊ ಸಿಕೋಯಾ ಅಂದರೆ ಯಾವ್ದು ಹೇಳ್ರಿ, ರೆಡ್ ವುಡ್. ಸೊ ರೆಡ್ ವುಡ್ಡನ್ನು ಕಾಮನ್ ಆಗಿ ಸಿಕೋಯಾ ಹೇಳಿ ಕರಿತೀವಿ. ಸಿಕೋಯಾ ಕಮ್ಮಿಂಗ್ ಅಂಡರ್ ಜಿಮ್ನೋಸ್ಪರ್ಮ್ಸಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಈ ಸಿಕೋಯಾ ಏನಾಗಿರುತ್ತೆ ಅಂದರೆ ಟಾಲೆಸ್ಟ್ ಟ್ರೀನಲ್ಲಿ ಬರ್ತಾ ಹೋಗಿರುತ್ತೆ. ಹೈಟ್ ಎಷ್ಟಿರುತ್ತೆ ಅಂದರೆ 100 to 115 ಮೀಟರ್ ಹೈಟಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಕಾಮನ್ ಆಗಿ ಟ್ರೋಪಿಕಲ್. ಸೊ ಇನಿಷಿಯಲಿ ಟ್ರೋಪಿಕಲ್ ಅಲಾಂಗ್ ವಿತ್ ದಿ ಟೆಂಪರೇಟ್. ಸೊ ಟ್ರೋಪಿಕಲ್ ಮತ್ತು ಟೆಂಪರೇಟ್ ರೀಜನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಸಿಕೋಯಾ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ರೆಡ್ ವುಡ್ ಹೇಳಿ ಕರಿತೀವಿ. ಜಿಮ್ನೋಸ್ಪರ್ಮಲ್ಲಿ ಬರುತ್ತೆ. ಇದರ ಹೈಟ್ ಎಷ್ಟಿರುತ್ತೆ ಅಂದರೆ 100 to 115 ಮೀಟರ್ ಹೈಟಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಒನ್ ಆಫ್ ದ ಟಾಲೆಸ್ಟ್ ಟ್ರೀನ ಪ್ಲ್ಯಾಂಟ್. ಸೊ ಪ್ಲ್ಯಾಂಟಲ್ಲಿ ಟಾಲೆಸ್ಟ್ ಟ್ರೀನಲ್ಲಿ ಬರ್ತಾ ಹೋಗಿರುತ್ತೆ. ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಟೆಂಪರೇಟ್ ರೀಜನ್ಸಲ್ಲಿ ವೆರಿ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆಂದರೆ ದ ಲೀವ್ಸ್ ಆಫ್ ಜಿಮ್ನೋಸ್ಪರ್ಮ್ಸ್ ಆರ್ ನಾಟ್ ವೆಲ್ ಅಡಾಪ್ಟೆಡ್ ಟು ಎಕ್ಸ್ಟ್ರೀಮ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ಸೊ ಜಿಮ್ನೋಸ್ಪರ್ಮ್ಸ್ನ ಲೀವ್ಸ್ ಏನು ಹೇಳ್ರಿ ಎಕ್ಸ್ಟ್ರೀಮ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಗೆ ನಾಟ್ ವೆಲ್ ಅಡಾಪ್ಟೆಡ್, ದಟ್ ಇಸ್ ರಾಂಗ್. ಸೊ ಇನಿಷಿಯಲಿ ಜಿಮ್ನೋಸ್ಪರ್ಮ್ನ ಲೀವ್ಸ್ ಏನಾಗಿರುತ್ತೆ ಅಂದರೆ ವೆಲ್ ಅಡಾಪ್ಟೆಡ್. ಸೊ ವೆಲ್ ಅಡಾಪ್ಟೆಡ್ ನೇಚರ್ಸಲ್ಲೇ ಪ್ರೆಸೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಲಿಕ್ಕೆ ಹೋದಾಗ ಜಿಮ್ನೋಸ್ಪರ್ಮ್ನ ಲೀವ್ನ ಕ್ಯಾರೆಕ್ಟರ್ ಹೇಳಲಿಕ್ಕೆ ಹೋದಾಗ ಫಸ್ಟ್ ಏನಾಗಿರುತ್ತೆ ಅಂದರೆ ಲೀವ್ಸ್ ಆರ್ ಪ್ರೆಸೆಂಟ್ ಇನ್ ನೀಡಲ್. ಸೊ ಇನಿಷಿಯಲ್ ಲೀವ್ಸ್ ಏನಾಗಿರುತ್ತೆ ಅಂದರೆ ನೀಡಲ್ ಶೇಪಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇಲಾಂಗೇಟೆಡ್ ನೀಡಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ವೆರಿ ಹೈ ಅಥವಾ ಥಿಕ್ ಏನಾಗಿರುತ್ತೆ ಅಂದರೆ ಕ್ಯೂಟಿಕಲ್. ಸೊ ಥಿಕ್ ಆರ್ ವೆರಿ ಹೈ ಡೆಪೋಸಿಷನ್ಸ್ ಆಫ್ ಕ್ಯೂಟಿಕಲ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಸಂಕನ್ ಸ್ಟೊಮ್ಯಾಟ.
ಸೊ ಸ್ಟೊಮ್ಯಾಟೊ ಏನಾಗಿರುತ್ತೆ ಅಂದರೆ ಸಂಕರ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಇವೆಲ್ಲ ಏನು ಬರುತ್ತೆ ಹೇಳ್ರಿ, ಎಕ್ಸ್ಟ್ರೀಮ್ ಎನ್ವಿರಾನ್ಮೆಂಟಲ್ ಕಂಡೀಷನ್ನಿಂದ ಸರ್ವೈವ್ ಆಗಲಿಕ್ಕೆ ಜಿಮ್ನೋಸ್ಪರ್ಮ್ ಲೀಫ್ ಮಾಡಿಫಿಕೇಷನ್ಸಲ್ಲಿ ಬರ್ತಾ ಹೋಗಿರುತ್ತೆ. ಆದ್ದರಿಂದ ಸೆಕೆಂಡ್ ಆಪ್ಷನ್ ಈಸ್ ರಾಂಗ್. ಥರ್ಡ್ ಆಪ್ಷನ್ ಏನು ಕೊಟ್ಟಿದ್ದಾನೆಂದರೆ ಜಿಮ್ನೋಸ್ಪರ್ಮ್ಸ್ ಆರ್ ಬೋತ್ ಹೋಮೋಸ್ಪೋರಸ್ ಮತ್ತು ಹಿಟ್ರೋಸ್ಪೋರಸ್ ಹೇಳಿ ಹೇಳಿದ್ದಾನೆ. ದಟ್ಸ್ ಆಲ್ಸೋ ರಾಂಗ್. ಬಿಕಾಸ್ ಆಫ್ ಏನು ಹೇಳ್ರಿ, ಆಲ್ ದ ಜಿಮ್ನೋಸ್ಪರ್ಮ್ಸ್ ಆರ್ ಹಿಟ್ರೋಸ್ಪೋರಸ್ ಇನ್ ನೇಚರ್. ಸೊ ಆಲ್ ದ ಜಿಮ್ನೋಸ್ಪರ್ಮ್ಸ್ ಏನಾಗಿರುತ್ತೆ ಹೇಳ್ರಿ, ಹಿಟ್ರೋಸ್ಪೋರಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಹಿಟ್ರೋಸ್ಪೋರಸ್ ನಥಿಂಗ್ ಬಟ್ ಏನು ಹೇಳ್ರಿ, ಪ್ರೊಡ್ಯೂಸ್ 2 different kinds of spore. ಸೊ ಇನಿಷಿಯಲಿ 2 different kinds of spore ಅನ್ನು ಪ್ರೊಡಕ್ಷನ್ ಮಾಡುತ್ತೆ. ಫಸ್ಟ್ ಬರುವಂಥದ್ದು ಮೈಕ್ರೋಸ್ಪೋರ್ಸ್, ನೆಕ್ಸ್ಟ್ ಬರುವಂಥದ್ದು ಏನಂದರೆ ಮೆಗಾಸ್ಪೋರ್ಸ್. These microspores develops into male gametes, megaspore develop into female gametes. Next to option D ಏನು ಕೊಟ್ಟಿದ್ದಾನೆ, ಸಾಲ್ವಿನಿಯಾ, ಗಿಂಕೋ ಆ್ಯಂಡ್ ಪೈನಸ್ ಆಲ್ ಆರ್ ಜಿಮ್ನೋಸ್ಪರ್ಮ್ ಹೇಳಿದ್ದಾನೆ. ದಟ್ಸ್ ಆಲ್ಸೋ ರಾಂಗ್. ಬಿಕಾಸ್ ಆಫ್ ಸಾಲ್ವಿನಿಯಾ ಕಮಿಂಗ್ ಅಂಡರ್ ಟೆರಡೋಫೈಟಲ್ಲಿ ಬರುತ್ತೆ, ಬಟ್ ಗಿಂಕೋ ಮತ್ತು ಪೈನಸ್ ಏನು ಬರುತ್ತೆ ಹೇಳ್ರಿ, ಜಿಮ್ನೋಸ್ಪರ್ಮ್ಸಲ್ಲೇ ಬರುತ್ತೆ. ಆದ್ದರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 6. ಸೊ 6th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಇನ್ ವಿಚ್ ಆಫ್ ದ ಫಾಲೋವಿಂಗ್ ಗ್ಯಾಮೆಟೋಫೈಟ್ ಈಸ್ ನಾಟ್ ಇಂಡಿಪೆಂಡೆಂಟ್ ಪ್ರೀ ಲೀವಿಂಗ್. ಸೊ ಇಲ್ಲಿ ಗ್ಯಾಮೆಟೋಫೈಟ್ ಏನು ಹೇಳಬೇಕು ಹೇಳ್ರಿ, ನಾಟ್ ಇಂಡಿಪೆಂಡೆಂಟ್. ಸೊ ನಾಟ್ ಇಂಡಿಪೆಂಡೆಂಟ್ ನೇಚರ್ಸಲ್ಲಿರುವಂಥ ಗ್ಯಾಮೆಟೋಫೈಟ್ ಯಾವ್ದು ಹೇಳಿ ನಾವು ಚೆಕ್ ಮಾಡಬೇಕು. ಯಾವಾಗ ಕೇಳಿರುವಂಥದ್ದು, 2015 ಕೇಳಿರುವಂಥ ಕ್ವಶನ್. ಫಸ್ಟ್ ಏನು ಕೊಟ್ಟಿದ್ದು ಹೇಳಿದ್ರೆ ಟೀರಿಸನ್ನು ಕೊಟ್ಟಿದ್ದಾರೆ. ಸೊ ಇನಿಷಿಯಲಿ ಟೀರಿಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ, ಟೆರಡೋಫೈಟ್. ಸೊ ಟೀರಿಸ್ ಟೆರಡೋಫೈಟಲ್ಲಿ ಬರುತ್ತೆ. ಸೊ ಟೆರಡೋಫೈಟ್ನ ಕಾಮನ್ ಕ್ಯಾರೆಕ್ಟರ್ ಏನು ಹೇಳ್ರಿ, ಸೊ ಇನಿಷಿಯಲಿ ಪ್ಲಾಂಟ್ ಪ್ರೆಸೆಂಟ್ ಇನ್ ಸ್ಪೋರೋಫೈಟಿಕ್ ನೇಚರ್. ಸೊ ಪ್ಲಾಂಟು ಸ್ಪೋರೋಫೈಟಿಕ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಡ್ಯೂರಿಂಗ್ ದ ಟೈಮ್ ಆಫ್ ರೀಪ್ರೊಡಕ್ಷನ್ ಇಟ್ ಪ್ರೊಡ್ಯೂಸಸ್ ಸ್ಪೋರ್ಸ್. ಸೊ ಸ್ಪೋರ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ. ಸ್ಪೋರ್ಸ್ ಅಂಡರ್ಗೂ ಏನು ಹೇಳ್ರಿ, ಜರ್ಮಿನೇಷನ್. ಸೊ ಜರ್ಮಿನೇಷನ್ಸ್ ಆಗಿ ಇಟ್ ಪ್ರೊಡ್ಯೂಸಸ್ ಪ್ರೋಥ್ಯಾಲಸ್. ಸೊ ಪ್ರೋಥ್ಯಾಲಸನ್ನು ಪ್ರೊಡಕ್ಷನ್ ಮಾಡುತ್ತೆ. ಸೊ ಪ್ರೋಥ್ಯಾಲಸ್ ಪ್ರೆಸೆಂಟ್ ಇನ್ ವೆರಿ ಸ್ಮಾಲ್ ಸೈಜ್. ನೆಕ್ಸ್ಟ್ ಬರುವಂಥದ್ದು ಮಲ್ಟಿಸೆಲ್ಯುಲಾರ್, ಅಲಾಂಗ್ ವಿತ್ ಏನಾಗಿರುತ್ತೆ ಅಂದರೆ ಗ್ರೀನ್ ಕಲರಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಗ್ರೀನ್ ಕಲರಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ ಏನು ಹೇಳ್ರಿ, ಫೋಟೋಸಿಂಥೆಟಿಕ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಇಟ್ ಕ್ಯಾನಾಟ್ ಡಿಪೆಂಡಿಂಗ್ ಆನ್ ದಿ ಏನು ಹೇಳ್ರಿ ಸ್ಪೋರೋಫೈಟ್. ಈ ಪ್ರೋಥ್ಯಾಲಸನ್ನು ನಾವೇನು ಕರಿತೀವಿ ಅಂದರೆ ಗ್ಯಾಮೆಟೋಫೈಟ್ ಹೇಳಿ ಕಾಮನ್ ಆಗಿ ಕನ್ಸಿಡರ್ ಮಾಡ್ತೀವಿ. ಗ್ಯಾಮೆಟೋಫೈಟ್ ಹೇಳಿ ಕಾಮನ್ ಆಗಿ ಕನ್ಸಿಡರ್ ಮಾಡ್ತೀವಿ. ದಿಸ್ ಗ್ಯಾಮೆಟೋಫೈಟ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಸೊ ಇನಿಷಿಯಲಿ ಅಂಡರ್ಗೋ ಫೋಟೋಸಿಂಥೆಸಿಸ್. ಸೊ ಇಟ್ ಈಸ್ ಡು ನಾಟ್ ಡಿಪೆಂಡಿಂಗ್ ಆನ್ ದಿ ಸ್ಪೋರೋಫೈಟ್. ಸೊ ಸ್ಪೋರೋಫೈಟ್ ಮೇಲೆ ಯಾವುದೇ ಕಾರಣಕ್ಕೂ ಡಿಪೆಂಡ್ ಆಗಿರೋದಿಲ್ಲ. ಸೊ ಇನಿಷಿಯಲಿ ಗ್ಯಾಮೆಟೋಫೈಟ್ ಏನು ಹೇಳ್ರಿ, ಇಂಡಿಪೆಂಡೆಂಟ್ ನೇಚರಲ್ಲಿ ಪ್ರೆಸೆನ್ಸ್ ಇದೆ. ಆದ್ದರಿಂದ ಆನ್ಸರ್ ಎ ಅಲ್ಲ. ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆಂದರೆ ಪೈನಸನ್ನು ಕೊಟ್ಟಿದ್ದಾನೆ. ಸೊ ಪೈನಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ, ಜಿಮ್ನೋಸ್ಪರ್ಮಲ್ಲಿ ಬರುತ್ತೆ. ಸೊ ಇನಿಷಿಯಲಿ ಜಿಮ್ನೋಸ್ಪರ್ಮ್ಸಲ್ಲಿ ಪ್ಲಾಂಟ್ ಪ್ರೆಸೆಂಟ್ ಇನ್ ಏನು ಹೇಳ್ರಿ, ಸ್ಪೋರೋಫೈಟಿಕ್ ಸ್ಟೇಜಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಡ್ಯೂರಿಂಗ್ ದ ಟೈಮ್ ಆಫ್ ರಿಪ್ರೊಡಕ್ಷನ್ ಇಟ್ ಪ್ರೊಡ್ಯೂಸಸ್ ಏನು ಹೇಳ್ರಿ, ಮೈಕ್ರೋಸ್ಪೊರಾಂಜಿಯಾ ಅಲಾಂಗ್ ವಿತ್ ಏನು ಹೇಳ್ರಿ, ಮೆಗಾಸ್ಪೊರಾಂಜಿಯಾ. ಮೈಕ್ರೋಸ್ಪೊರಾಂಜಿಯಾ ಮತ್ತು ಮೆಗಾಸ್ಪೊರಾಂಜಿಯಾನ ಪ್ರೊಡಕ್ಷನ್ ಮಾಡುತ್ತೆ. ಫ್ರಮ್ ದಿ ಮೈಕ್ರೋಸ್ಪೊರಾಂಜಿಯಿಂದ ಪೋಲನ್ ಗ್ರೇನ್ ಪ್ರೊಡಕ್ಷನ್ ಆಗುತ್ತೆ. ಮೆಗಾಸ್ಪೊರಾಂಜಿಯಾದಿಂದ ಏನಾಗುತ್ತೆ ಅಂದರೆ ಎಗ್ ಪ್ರೊಡಕ್ಷನ್ ಆಗಿರುತ್ತೆ. ಸೊ ಈ ಸ್ಟೇಜನ್ನು ಕಾಮನ್ ಆಗಿ ನಾವೇನು ಕರಿತೀವಿ ಅಂದರೆ ಗ್ಯಾಮೆಟೋಫೈಟಿಕ್ ಸ್ಟೇಜ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಈ ಗ್ಯಾಮೆಟೋಫೈಟಿಕ್ ಸ್ಟೇಜ್ ಏನಾಗಿರುತ್ತೆ ಅಂದರೆ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ದಿ ಸ್ಪೋರೋಫೈಟಿಕ್ ಸ್ಟೇಜ್. ಸೊ ಸ್ಪೋರೋಫೈಟಿಕ್ ಸ್ಟೇಜ್ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರುತ್ತೆ. ಬಿಕಾಸ್ ಆಫ್ ಇಟ್ ಡು ನಾಟ್ ಡಿಟ್ಯಾಚಸ್ ಫ್ರಮ್ ದಿ ಪೇರೆಂಟಲ್ ಪ್ಲಾಂಟ್. ಸೊ ಪೇರೆಂಟಲ್ ಪ್ಲಾಂಟಿಂದ ಸಪ್ರೇಷನ್ಸ್ ಆಗಲ್ಲ. ಮೈಕ್ರೋಸ್ಪೊರಾಂಜಿಯಾ ಮತ್ತು ಮೆಗಾಸ್ಪೊರಾಂಜಿಯಾ ಎರಡೂ ಏನಾಗಿರುತ್ತೆ ರೀ, ಸ್ಪೋರೋಫೈಟಿಕ್ ಪ್ಲಾಂಟ್ ಮೇಲೆ ಗ್ರೋತ್ ಆಗ್ತಾ ಇರುತ್ತೆ. ಇಟ್ ಡು ನಾಟ್ ಕಂಟೈನಿಂಗ್ ಎನಿ ಕ್ಲೋರೋಫಿಲ್. ಸೊ ಕ್ಲೋರೋಫಿಲ್ ಏನಾಗಿರುತ್ತೆ ಅಂದರೆ 100% ಆಗಿ ಅಬ್ಸೆನ್ಸ್ ಇರುತ್ತೆ. ಫಾರ್ ನ್ಯೂಟ್ರಿಷನ್ ಪರ್ಪಸ್ಸಿಗೆ ಏನಾಗಿರುತ್ತೆ ಅಂದರೆ ಸ್ಪೋರೋಫೈಟ್ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರುತ್ತೆ. ಸೊ ಇನಿಷಿಯಲಿ ಪೈನಸ್ ಗ್ಯಾಮೆಟೋಫೈಟ್ ಇಸ್ ನಾಟ್ ಡಿಪೆಂಡಿಂಗ್. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಬಿ. ಸೊ ಅದರ್ ಆಪ್ಷನ್ ನೋಡ್ಲಿಕ್ಕೆ ಹೋದಾಗ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ, ಫ್ಯುನೇರಿಯಾನ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಫ್ಯುನೇರಿಯಾ ಕಮಿಂಗ್ ಅಂಡರ್ ಏನು ಹೇಳ್ರಿ, ಬ್ರಯೋಫೈಟಲ್ಲಿ ಬರುತ್ತೆ. ಸೊ ಇನಿಷಿಯಲಿ ಬ್ರಯೋಫೈಟಲ್ಲಿ ಪ್ಲಾಂಟ್ ಪ್ರೆಸೆಂಟ್ ಇನ್ ಗ್ಯಾಮೆಟೋಫೈಟಿಕ್. ಸೊ ಇನಿಷಿಯಲಿ ಡಾಮಿನೇಟ್ ಸ್ಟೇಜ್ ಯಾವುದು, ಗ್ಯಾಮೆಟೋಫೈಟಿಕ್ ಸ್ಟೇಜ್ ಇಸ್ ಅ ಡಾಮಿನೆಂಟ್ ಸ್ಟೇಜ್. ಸೊ ಇನಿಷಿಯಲಿ ಗ್ಯಾಮೆಟೋಫೈಟಿಕ್ ಸ್ಟೇಜ್ ಡಾಮಿನೆಂಟ್ ಆಗಿರೋದ್ರಿಂದ ಸೊ ಪ್ಲಾಂಟಲ್ಲಿ ಏನಾಗಿರುತ್ತೆ ಅಂದರೆ ಕ್ಲೋರೋಫಿಲ್ಲು ವೆರಿ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇಟ್ ಕ್ಯಾನ್ ಸಿಂಥೆಸಿಸ್ ದೇರ್ ಓನ್ ಫುಡ್ ಮಟೀರಿಯಲ್. ಸೊ ಅದರಿಂದ ಡಿಪೆಂಡೆಂಟ್ ಯಾರದೇ ಇನ್ನೊಂದು ಏನು ಹೇಳಿ ಸ್ಟೇಜ್ ಮೇಲೆ ಫುಡ್ಡಿಗಾಗಿ ಡಿಪೆಂಡ್ ಆಗಿರಲ್ಲ. ಆದ್ದರಿಂದ ಫ್ಯುನೇರಿಯನು ಅಲ್ಲ. ಲಾಸ್ಟ್ ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ, ಮಾರ್ಕೆನ್ಶಿಯಾ. ಸೊ ಮಾರ್ಕೆನ್ಶಿಯಾ ಆಲ್ಸೋ ಕಮಿಂಗ್ ಅಂಡರ್ ಏನು ಹೇಳ್ರಿ,
ಬ್ರಯೋಫೈಟಲ್ಲೇ ಬರುತ್ತೆ. ಸೊ ಇನಿಷಿಯಲಿ ಬ್ರಯೋಫೈಟು ಗ್ಯಾಮೆಟೋಫೈಟಿಕ್ ಸ್ಟೇಜಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಗ್ಯಾಮೆಟೋಫೈಟಲ್ಲಿ ಏನಾಗಿರುತ್ತೆ ಅಂದರೆ ಎನ್ರಿಚ್ಡ್ ವೆರಿ ಲಾರ್ಜ್ ಅಮೌಂಟಲ್ಲಿ ಕ್ಲೋರೋಪ್ಲಾಸ್ಟ್ ಪ್ರೆಸೆನ್ಸ್ ಇರೋದ್ರಿಂದ ದೇ ಕ್ಯಾನ್ ಸಿಂಥಸಿಸ್ ದೇರ್ ಓನ್ ಫುಡ್ ಮಟೀರಿಯಲ್. ದಟ್ಸ್ ವೈ ಇಟ್ ಕೆನಾಟ್ ಡಿಪೆಂಡಿಂಗ್ ಆನ್ ದಿ ಸ್ಪೋರೋಫೈಟ್. ಸೊ ಸ್ಪೋರೋಫೈಟ್ ಮೇಲೆ ಯಾವುದೇ ಕಾರಣಕ್ಕೂ ಡಿಪೆಂಡ್ ಆಗಿರಲ್ಲ. ಬಟ್ ಸ್ಪೋರೋಫೈಟ್ ಡಿಪೆಂಡಿಂಗ್ ಆನ್ ದಿ ಗ್ಯಾಮೆಟೋಫೈಟ್ ಆಗಿರುತ್ತೆ. ಸೊ ಅದರಿಂದ ಆನ್ಸರ್ ಡಿನೂ ಅಲ್ಲ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಸೊ 7th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ರೀಡ್ ದ ಫಾಲೋವಿಂಗ್ 5 ಸ್ಟೇಟ್ಮೆಂಟ್ A to E ಆ್ಯಂಡ್ ಸೆಲೆಕ್ಟ್ ದಿ ಆಪ್ಷನ್ ವಿತ್ ಆಲ್ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇಲ್ಲೇನು ಮಾಡಿದ್ದಾನೆ ಅಂದರೆ 5 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. ಆ 5 ಸ್ಟೇಟ್ಮೆಂಟಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಹೇಳಿ ನಾವು ನೋಡಬೇಕು. ಸೊ ಯಾವಾಗ ಕೇಳಿರುವಂಥದ್ದು ಅಂದರೆ 2015 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಸ್ಟೇಟ್ಮೆಂಟನ್ನು ನೋಡೋದಕ್ಕೆ ಹೋದಾಗ ಮಾಸಸ್ ಆ್ಯಂಡ್ ಲೈಕೆನ್ಸ್ ಆರ್ ದಿ ಫಸ್ಟ್ ಆರ್ಗ್ಯಾನಿಸಮ್ ಟು ಕಾಲೋನೈಸ್ ಅ ಬ್ಯಾರ್ ರಾಕ್. ಸೊ ಮಾಸಸ್ಸು ಮತ್ತು ಲೈಕಾನ್ಸ್ ಏನು ಹೇಳ್ರಿ ಫಸ್ಟ್ ಆರ್ಗ್ಯಾನಿಸಮ್ ಕಾಲೋನೈಸ್ ಆನ್ ದಿ ರಾಕ್ ಮೇಲೆ ಕಾಲೋನೈಸ್ ಆಗಿರುವಂಥ ಫಸ್ಟ್ ಆರ್ಗ್ಯಾನಿಸಮ್ ಹೇಳಿದ್ದಾನೆ. ಸೊ ಫಸ್ಟ್ ಬಂದು ಮಾಸಸ್ ಬಂದು ಬ್ರಯೋಫೈಟ್ಸ್ ಗೊತ್ತಿದೆ. ಸೊ ನೆಕ್ಸ್ಟ್ ಬರುವಂಥದ್ದು ಲೈಕೆನ್ಸ್. ಸೊ ಲೈಕೆನ್ಸ್ ಬಂದು ಇಟ್ ಇಸ್ ಅ symbiotic association between the fungi and algae. ಸೊ ಆಲ್ಗೆ ಮತ್ತು ಫಂಗೈನ ಸಿಂಬಯೋಟಿಕ್ ಅಸೋಸಿಯೇಷನ್ಗೆ ಅಥವಾ ಮ್ಯೂಚುವಲ್ ಅಸೋಸಿಯೇಷನ್ಗೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಲೈಕ್ಯಾನ್ಸ್ ಹೇಳಿ ಕರಿತೀವಿ. ಸೊ ಈ ಲೈಕ್ಯಾನ್ಸಲ್ಲಿ ಏನು ಮಾಡತ್ತಂದರೆ ಫಂಗೈ ಸಪ್ಲೈ ದಿ ನ್ಯೂಟ್ರಿಷನ್. ಸೊ ಫಂಗೈ ಏನು ಮಾಡತ್ತಂದರೆ ನ್ಯೂಟ್ರಿಷನನ್ನು ಸಪ್ಲೈ ಮಾಡುತ್ತೆ. ನೆಕ್ಸ್ಟ್ ಬರೋವಂಥದ್ದು ಆಲ್ಗೆ ಏನು ಮಾಡುತ್ತಂದರೆ ಫೋಟೋಸಿಂಥೆಸಿಸ್ ಮಾಡುತ್ತೆ, ಫುಡ್ಡನ್ನು ಸಪ್ಲೈ ಮಾಡುತ್ತೆ. ಸೊ ಈ ರೀತಿ ಒಂದಕ್ಕೊಂದು ಫಂಗೈ ಮತ್ತು ಆಲ್ಗೆ ಮ್ಯೂಚುವಲಿ ಒಂದೇ ಕಡೆಗೆ ಲೀವ್ ಆಗ್ತಾ ಇರುತ್ತೆ. ಸೊ ಅಂಥ ಅಸೋಸಿಯೇಷನ್ಗೆ ಕಾಮನ್ ಆಗಿ ಏನು ಕರಿತೀವಿ ಹೇಳ್ರಿ ಲೈಕ್ಯಾನ್ಸ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಬೋತ್ ಮಾಸಸ್ ಅಲಾಂಗ್ ವಿತ್ ದಿ ಲೈಕನ್ಸ್ ಆರ್ ದಿ ಏನು ಹೇಳ್ರಿ ಕಾಮನ್ಲಿ ಕಾಲ್ಡ್ ಆಸ್ ಏನು ಹೇಳ್ತೀವಿ ಅಂದರೆ ಪಯೋನಿಯರ್ ಸ್ಪೀಸೀಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಯಾಕೆ ಪಯೋನಿಯರ್ ಸ್ಪೀಸೀಸ್ ಹೇಳಿ ಕರಿತೀವಿ ಅಂದರೆ ಬೋತ್ ಸ್ಪೀಸೀಸ್ ಸೆಕ್ರೀಟ್ ಸರ್ಟೇನ್ ಕೈಂಡ್ಸ್ ಆಫ್ ಕೆಮಿಕಲ್. ಸೊ ಬೋತ್ ಸ್ಪೀಸೀಸ್ ಏನು ಮಾಡುತ್ತಂದರೆ ಸರ್ಟೇನ್ ಕೆಮಿಕಲ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ. ದಟ್ ಕೆಮಿಕಲ್ಸ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ವಿದರಿಂಗ್ ಆಫ್ ರಾಕ್. ಸೊ ಕೆಮಿಕಲ್ಸು ವಿದರಿಂಗ್ ಆಫ್ ರಾಕ್ಸಿಗೆ ಹೆಲ್ಪ್ ಆಗ್ತಾ ಹೋಗಿರುತ್ತೆ. ಸೊ ರಾಕ್ ವಿದರಿಂಗ್ ಆಯಿತು ಅಂದರೆ ಏನಾಗಿರುತ್ತೆ ಅಂದರೆ ಆ ಸ್ಮಾಲ್ ಅಮೌಂಟಲ್ಲಿ ಏನಾಯಿತು ಹೇಳ್ರಿ ಸಾಯಿಲ್ ಫಾರ್ಮೇಷನ್ ಆಗ್ತಾ ಇತ್ತು. ದಟ್ ಈಸ್ ಬ್ಯಾರ್ ರಾಕ್ ಕನ್ವರ್ಟೆಡ್ ಇಂಟು ಅ ಸ್ಮಾಲ್ ಅಮೌಂಟ್ ಆಫ್ ಸಾಯಿಲ್. ಸೊ ಈ ಸ್ಮಾಲ್ ಮೇಲೆ ಏನಾಗಿರುತ್ತೆ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್. ಸೊ ಇನಿಷಿಯಲಿ ಮೈಕ್ರೋ ಆರ್ಗ್ಯಾನಿಸಮ್ ಗ್ರೋತು ಸ್ಟಾರ್ಟ್ ಆಗಿರುತ್ತೆ. ಮೈಕ್ರೋ ಆರ್ಗ್ಯಾನಿಸಮ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಫರ್ದರ್ ವಿದರಿಂಗ್. ಸೊ ಫರ್ದರ್ ವಿದರಿಂಗ್ ಆಫ್ ದಿ ಸಾಯಿಲ್ ಆಗುತ್ತೆ, ರಾಕ್ ಆಗುತ್ತೆ. ದಟ್ ಇನ್ಕ್ರೀಸಿಂಗ್ ದ ಅಮೌಂಟ್ ಆಫ್ ಸಾಯಿಲ್. ಸೊ ಸಾಯಿಲ್ ಏನಾಗಿರುತ್ತೆ ಅಂದರೆ ಗ್ರ್ಯಾಜುವಲಿ ಇನ್ಕ್ರೀಸಿಂಗ್ ಆಗ್ತಾ ಬರುತ್ತೆ. ಸೊ ಅದರಿಂದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನಂದರೆ ಸೆಲಾಜಿನಲೆ ಈಸ್ ಹೋಮೋಸ್ಪೋರಸ್ ಟೆರಡೋಫೈಟ್ ಹೇಳಿ ಹೇಳಿದ್ದಾನೆ. ದಟ್ ಇಸ್ ರಾಂಗ್. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಹೇಳಿದ್ದೇನೆ ಸೆಲಾಜಿನಲೆ ಕಮಿಂಗ್ ಅಂಡರ್ ಏನು ಹೇಳ್ರಿ ಹಿಟ್ರೋಸ್ಪೋರಸ್. ಸೊ ಇನಿಷಿಯಲಿ ಹಿಟ್ರೋಸ್ಪೋರಸ್ ಸ್ಪೀಸೀಸ್ನಲ್ಲಿ ಬರ್ತಾ ಹೋಗಿರುತ್ತೆ ಬಿಕಾಸ್ ಇಟ್ ಪ್ರೊಡ್ಯೂಸ್ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್. ಆದ್ದರಿಂದ ರಾಂಗ್. ಸೊ ಇನಿಷಿಯಲಿ ಹಿಟ್ರೋಸ್ಪೋರಸ್ಗೆ ಒಂದು ಎಕ್ಸಾಂಪಲ್ ಸೆಲಾಜಿನಲ್ಲ, ಇನ್ನೊಂದು ಎಕ್ಸಾಂಪಲ್ ಯಾವುದು ಹೇಳಿ ನೀವು ಕಮೆಂಟ್ ಮಾಡಿರಿ. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ. ನೆಕ್ಸ್ಟು ಥರ್ಡ್ ಸೆಂಟೆನ್ಸ್ ಏನು ಕೊಟ್ಟಿದ್ದಾನೆ ಅಂದರೆ ಸಿ ಕೊಲರಾಯ್ಡ್ ರೂಟ್ಸ್ ಇನ್ ಸೈಕಸ್ ಹ್ಯಾವ್ ವ್ಯಾಮ್ ಹೇಳಿದ್ದಾನೆ. ಸೊ ಇನಿಷಿಯಲಿ ಕೊಲರಾಯ್ಡ್ ರೂಟ್ ಹೇಳಿ ಅಂದರೆ ಏನು ಹೇಳ್ರಿ ಸೊ ಇನಿಷಿಯಲಿ ಜಿಮ್ನೋಸ್ಪಮ್ಸಲ್ಲಿ ಏನಾಗಿರುತ್ತೆ ಅಂದರೆ ರೂಟ್ನ ಕಾಮನ್ ಕ್ಯಾರೆಕ್ಟರ್ ಏನು ಹೇಳ್ರಿ ಪಾಸಿಟಿವ್ಲಿ ಜಿಯೋಟ್ರೋಪಿಕ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ದಟ್ ಈಸ್ ಗ್ರೋ ಡೌನ್ವರ್ಡ್ ಡೈರೆಕ್ಷನ್. ಕಾಮನ್ ಆಗಿ ರೂಟ್ಸ್ ಏನು ಹೇಳ್ರಿ ಡೌನ್ವರ್ಡ್ ಡೈರೆಕ್ಷನ್ಸಲ್ಲಿ ಗ್ರೋ ಆಗಬೇಕಾಗತ್ತೆ. ಬಟ್ ಇನ್ ಸೈಕಸ್ ಪ್ಲಾಂಟಲ್ಲಿ ಏನಾಗಿರುತ್ತೆ ಅಂದರೆ ಸಮ್ ಆಫ್ ದ ರೂಟ್ಸ್ ಗ್ರೋ ನೆಗೆಟಿವ್ಲಿ ಜಿಯೋಟ್ರೋಪಿಕ್ ನೇಚರ್ಸಲ್ಲಿ ಗ್ರೋತ್ ಆಗಿರುತ್ತೆ. ದಟ್ ಈಸ್ ಅಪ್ವರ್ಡ್ ಡೈರೆಕ್ಷನ್ಸಲ್ಲಿ ಗ್ರೋತ್ ಆಗಿರುತ್ತೆ. ಸರ್ಫೇಸ್ ಆಫ್ ದ ಸಾಯಿಲ್ಸ್ ಮೇಲೆ ಏನಾಗಿರುತ್ತೆ ಅಂದರೆ ಸ್ಮಾಲ್ ಅಮೌಂಟಲ್ಲಿ ಏನಾಗಿರುತ್ತೆ ಇರ್ರೆಗ್ಯುಲರ್ ಶೇಪ್ಡ್ ರೂಟ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆನ್ಸ್ ಇರುತ್ತೆ. ದಟ್ ರೂಟ್ ಲೈಕ್ ಸ್ಟ್ರಕ್ಚರ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಕೊಲರಾಯ್ಡ್ ರೂಟ್ಸ್ ಅಲ್ಲಿ ಕರಿತೀವಿ. ಸೊ ಈ ಕೊಲರಾಯ್ಡ್ ರೂಟ್ಸ್ ಎಲ್ಲಿರುತ್ತೆ ಸೈಕೆಸ್, ಜಿಮ್ನೋಸ್ಪಮ್ನ ಸೈಕೆಸ್ನಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇದರಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಮ್ಯೂಚುವಲ್ ಅಸೋಸಿಯೇಷನ್ ಪ್ರೆಸೆನ್ಸ್ ಇರುತ್ತೆ. ದಟ್ ಈಸ್ ಸೈಕೆಸ್ ಅಲಾಂಗ್ ವಿತ್ ಏನು ಹೇಳ್ರಿ ಸೈನೋಬ್ಯಾಕ್ಟೀರಿಯಾ. ಸೊ ಸೈನೋಬ್ಯಾಕ್ಟೀರಿಯಾ ಮತ್ತು ಏನಾಗಿರುತ್ತೆ ಅಂದರೆ ಸೈಕಸ್ ಒಂದು ಮ್ಯೂಚುವಲ್ ಅಸೋಸಿಯೇಷನ್ ಪ್ರೆಸೆನ್ಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ವ್ಯಾಮ್ ಇರಲ್ಲ. ವ್ಯಾಮ್ ಅಂದರೆ ವ್ಯಾಸ್ಕ್ಯುಲಾರ್ ಆರ್ಬೆಸ್ಕ್ಯುಲಾರ್ ಮೈಕೋರೈಸ್ ಹೇಳಿ ಅರ್ಥ. ವ್ಯಾಸ್ಕ್ಯುಲಾರ್ ಆರ್ಬೆಸ್ಕ್ಯುಲಾರ್ ಮೈಕೋರೈಸ್ ಇಟ್ಸ್ ಅ ಟೈಪ್ ಆಫ್ ಮೈಕೋರೈಸದಲ್ಲಿ ಬರ್ತಾ ಹೋಗಿರುತ್ತೆ. ಯಾವುದೇ ಕಾರಣಕ್ಕೂ ಏನು ಹೇಳ್ರಿ ಕೊಲರಾಯ್ಡ್ ರೂಟಲ್ಲಿ ವ್ಯಾಮ್ ಫಂಗೈ ಇರಲ್ಲ. ಸೈನೋಬ್ಯಾಕ್ಟೀರಿಯಾದು ಏನಾಗಿರುತ್ತೆ ಅಂದರೆ ಅಸೋಸಿಯೇಷನ್ ಪ್ರೆಸೆನ್ಸ್ ಇರುತ್ತೆ. ಸೊ ಸೈನೋಬ್ಯಾಕ್ಟೀರಿಯಾದಲ್ಲೂ ಕಾಮನ್ ಆಗಿ ಯಾವ್ಯಾವ್ದು ಪ್ರೆಸೆನ್ಸ್ ಇರುತ್ತೆ ಅಂದರೆ ನಾಸ್ಟಾಕ್ ಆಗಿರ್ಬೋದು, ಅನಾಬಿನಾ. ಸೊ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ನಾಸ್ಟಾಕ್, ನೆಕ್ಸ್ಟ್ ಬರುವಂಥದ್ದು ಅನಾಬಿನಾ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ.
ದೀಸ್ ಟು ಏನು ಹೇಳ್ರಿ ಸೈನೋಬ್ಯಾಕ್ಟೀರಿಯಾ ಹೆಲ್ಪ್ಫುಲ್ ಫಾರ್ ದಿ ನೈಟ್ರೋಜನ್ ಫಿಕ್ಸೇಷನ್. ಸೊ ನೈಟ್ರೋಜನ್ ಫಿಕ್ಸೇಷನ್ಗೆ ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ಬಿ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾರಂದರೆ ಮೇನ್ ಪ್ಲಾಂಟ್ ಬಾಡಿ ಇನ್ ಬ್ರಯೋಫೈಟ್ ಇಸ್ ಗ್ಯಾಮೆಟೋಫೈಟಿಕ್ ವೇರ್ ಟೆರಡೋಫೈಟ್ ಇಟ್ ಈಸ್ ಸ್ಪೋರೋಫೈಟಿಕ್. ಸೊ ಇನಿಷಿಯಲಿ ಬ್ರಯೋಫೈಟ್ನ ಮೇನ್ ಬಾಡಿ ಏನು ಹೇಳ್ರಿ ಗ್ಯಾಮೆಟೋಫೈಟಿಕ್ ಹೇಳಿದ್ದಾನೆ, ದಟ್ ಇಸ್ ಟ್ರೂ. ಸೊ ಬ್ರಯೋಫೈಟಲ್ಲಿ ಮೇನ್ ಬಾಡಿ ಗ್ಯಾಮೆಟೋಫೈಟಿಕ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇನ್ ಟೆರಡೋಫೈಟಲ್ಲಿ ಏನಾಗಿರುತ್ತೆ ಅಂದರೆ ಸ್ಪೋರೋಫೈಟಿಕ್ ನೇಚರ್ಸಲ್ಲೇ ಪ್ರೆಸೆನ್ಸ್ ಇರುತ್ತೆ, ದಟ್ ಇಸ್ ಟ್ರೂ. ನೆಕ್ಸ್ಟ್ ಏನು ಹೇಳ್ರಿ, ನೆಕ್ಸ್ಟ್ ಸೆಂಟೆನ್ಸ್ ಏನು ಹೇಳಿದೆ ಅಂದರೆ ಇನ್ ಜಿಮ್ನೋಸ್ಪರ್ಮ್ಸ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟೋಫೈಟ್ಸ್ ಆರ್ ಪ್ರೆಸೆಂಟ್ ವಿತಿನ್ ಸ್ಪೊರಾಂಜಿಯಾ ಲೊಕೇಟೆಡ್ ಆನ್ ದಿ ಸ್ಪೋರೋಫಿಲ್ ಹೇಳಿ ಕಾಮನ್ ಆಗಿ ಸ್ಪೋರೋಫೈಟ್ ಹೇಳಿ ಹೇಳಿದ್ದಾನೆ, ದಟ್ಸ್ ಆಲ್ಸೋ ಟ್ರೂ. ಸೊ ಇನಿಷಿಯಲಿ ಜಿಮ್ನೋಸ್ಪರ್ಮ್ಸಲ್ಲಿ ಏನಾಗಿರುತ್ತೆ ಅಂದರೆ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟೋಫೈಟ್ ದಟ್ ಈಸ್ ಪೋಲನ್ ಗ್ರೇನ್ ಅಲಾಂಗ್ ವಿತ್ ಏನು ಹೇಳ್ರಿ ಓವ್ಯೂಲ್. ಸೊ ಇವನ್ ಏನು ಕರಿತೀವಿ ಅಂದರೆ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟೋಫೈಟ್ ಹೇಳಿ ಕನ್ಸಿಡರ್ ಮಾಡ್ತೀವಿ. ಬೋತ್ ದ ಗ್ಯಾಮೆಟೋಫೈಟ್ ಪ್ರೆಸೆಂಟ್ ವಿತ್ ಇನ್ ದ ಸ್ಪೊರಾಂಜಿಯಾ. ಸೊ ಇನಿಷಿಯಲಿ ಸ್ಪೊರಾಂಜಿಯಾದಲ್ಲೇ ಪ್ರೆಸೆನ್ಸ್ ಇರುತ್ತೆ. ಸ್ಪೊರಾಂಜಿಯಾ ಎಲ್ಲಿ ಒರಿಜಿನೇಟ್ ಆಗಿರುತ್ತೆ, ಫ್ರಾಮ್ ದಿ ಸ್ಪೋರೋಫಿಲ್ ಮೇಲ್ಗಡೆನೆ ಒರಿಜಿನೇಟ್ ಆಗಿರುತ್ತೆ. ಸೊ ಅದರಿಂದ ಏನು ಹೇಳ್ರಿ ಇದು ಟ್ರೂ ಸ್ಟೇಟ್ಮೆಂಟಲ್ಲೇ ಬರ್ತದೆ. ಸೊ ಅದರಿಂದ ಟ್ರೂ ಯಾವ್ಯಾವುದು, ಎ ಡಿ ಆ್ಯಂಡ್ ಇ, ಎ ಡಿ ಆ್ಯಂಡ್ ಇ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 8. ಸೊ 8th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಒನ್ ಈಸ್ ಎ ರಾಂಗ್ ಸ್ಟೇಟ್ಮೆಂಟ್. ಸೊ ಇದರಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಯಾವುದು ಹೇಳಿ ನಾವು ನೋಡಬೇಕು. ಸೊ ಯಾವಾಗ ಕೇಳಿರುವಂಥದ್ದು ಅಂದರೆ 2015 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆಂದರೆ ಹ್ಯಾಪ್ಲಾಯ್ಡ್ ಎಂಡೋಸ್ಪರ್ಮ್ ಈಸ್ ಟಿಪಿಕಲ್ ಫೀಚರ್ಸ್ ಆಫ್ ಜಿಮ್ನೋಸ್ಪರ್ಮ್. ಸೊ ಇನಿಷಿಯಲಿ ಹ್ಯಾಪ್ಲಾಯ್ಡ್ ಎಂಡೋಸ್ಪರ್ಮ್ ಈಸ್ ಏನು ಹೇಳಿ ಟಿಪಿಕಲ್ ಫೀಚರ್ ಆಫ್ ಜಿಮ್ನೋಸ್ಪರ್ಮ್. ಸೊ ಜಿಮ್ನೋಸ್ಪರ್ಮ್ದು ಟಿಪಿಕಲ್ ಫ್ಯೂಚರ್ ಅಂತೇಳಿ ಹೇಳಿದ್ದಾನೆ. ಯಾಕೆ ಹೇಳಿದ್ದಾರೆ ಅಂದರೆ ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇನಿಷಿಯಲ್ ಏನಾಗಿರುತ್ತೆ ಅಂದರೆ ಇನ್ ಎಂಜಿಯೋಸ್ಪರ್ಮ್. ಸೊ ಎಂಜಿಯೋಸ್ಪರ್ಮ್ಸಲ್ಲಿ ಏನಾಗಿರುತ್ತೆ ಅಂದರೆ ಎಂಡೋಸ್ಪರ್ಮ್ ಪ್ರೆಸೆಂಟ್ ಇನ್ ಟ್ರಿಪ್ಲಾಯ್ಡ್. ಸೊ ಇನಿಷಿಯಲ್ 3N ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದೇ ನಾವು ಜಿಮ್ನೋಸ್ಪರ್ಮ್ಸಲ್ಲಿ ನೋಡಿದಾಗ ಈ ಎಂಡೋಸ್ಪರ್ಮ್ಸ್ ಏನಾಗಿರುತ್ತೆ ಅಂದರೆ ಹ್ಯಾಪ್ಲಾಯ್ಡ್ ಆರ್ N ನಂಬರಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಈ ಎಂಡೋಸ್ಪರ್ಮ್ ಅಂದರೆ ಏನು ಹೇಳ್ರಿ, ಎಂಡೋಸ್ಪರ್ಮ್ ಇಸ್ ಅ ನ್ಯೂಟ್ರಿಟಿವ್ ಟಿಶ್ಯೂ. ಸೊ ಇಟ್ ಸಪ್ಲೈಸ್ ದಿ ನ್ಯೂಟ್ರಿಷನ್ ಫಾರ್ ದಿ ಡೆವಲಪಿಂಗ್ ಎಂಬ್ರಿಯೋ. ಸೊ ಡೆವಲಪ್ಮೆಂಟ್ ಆಗ್ತಿರುವಂಥ ಎಂಬ್ರಿಯೋಗೆ ನ್ಯೂಟ್ರಿಷನನ್ನು ಸಪ್ಲೈ ಮಾಡ್ಲಿಕ್ಕೆ ಒಂದು ಟಿಶ್ಯೂ ಬೇಕಾಗಿರುತ್ತೆ ನೋಡ್ರಿ. ಆ ಟಿಶ್ಯೂನ ಯಾವ್ದು ಹೇಳ್ರಿ, ಎಂಡೋಸ್ಪರ್ಮ್. ಸೊ ಈ ಎಂಡೋಸ್ಪರ್ಮ್ಸು ಜಿಮ್ನೋಸ್ಪರ್ಮ್ಸಲ್ಲಿ ಹ್ಯಾಪ್ಲಾಯ್ಡ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಯಾಕಂದರೆ ಇಟ್ ಫೌಂಡ್ ಬಿಫೋರ್ ದಿ ಫರ್ಟಿಲೈಜೇಷನ್. ಸೊ ಇನಿಷಿಯಲಿ ಫರ್ಟಿಲೈಜೇಷನ್ ಆಗಲಿಕ್ಕಿಂತ ಮೊದಲು ಏನಾಗಿರುತ್ತೆ ಅಂದರೆ ಜಿಮ್ನೋಸ್ಪರ್ಮ್ಸಲ್ಲಿ ಫಾರ್ಮೇಷನ್ ಆಗಿರುತ್ತೆ. ಸೊ ಅದರಿಂದ ಹ್ಯಾಪ್ಲಾಯ್ಡ್ ನೇಚರ್ಸಲ್ಲೇ ಪ್ರೆಸೆನ್ಸ್ ಇರುತ್ತೆ. ಬಟ್ ಆಂಜಿಯೋಸ್ಪರ್ಮ್ಸಲ್ಲಿ ಏನಾಗಿರುತ್ತೆ ಹೇಳ್ರಿ, ಇಟ್ ಫಾರ್ಮ್ ಆಫ್ಟರ್ ದಿ ಫರ್ಟಿಲೈಜೇಷನ್. ಸೊ ಫರ್ಟಿಲೈಜೇಷನ್ ಆದ ನಂತರ ಫಾರ್ಮೇಷನ್ ಆಗಿರೋದ್ರಿಂದ ಟ್ರಿಪ್ಲಾಯ್ಡ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸಿಂಪ್ಲಿ ಹೇಳಬೇಕು ಅಂದರೆ ಸೊ ಇನಿಷಿಯಲಿ ಇದನ್ನು ಓವ್ಯೂಲ್ಸ್ ಹೇಳಿ ಕನ್ಸಿಡರ್ ಮಾಡುವ. ಸೊ ಇನಿಷಿಯಲಿ ಒಂದು ಕಡೆಗೆ ಏನಾಗಿರುತ್ತೆ ಅಂದರೆ ಆ್ಯಂಟಿಪೋಡಲ್ ಸೆಲ್ಸು ಪ್ರೆಸೆನ್ಸ್ ಇರುತ್ತೆ, ಆ್ಯಂಟಿಪೋಡಲ್ ಸೆಲ್ಸ್. ನೆಕ್ಸ್ಟ್ ಏನು ಹೇಳ್ರಿ, ಅನದರ್ ಸೈಡ್ಸಲ್ಲಿ ಏನಾಗಿರುತ್ತೆ ಅಂದರೆ 2 ಸೈನರ್ಜಿಡ್ಸ್ ಅಲಾಂಗ್ ವಿತ್ ದಿ 1 egg. ಸೊ ಇದೇನು ಹೇಳ್ರಿ, ಸೈನರ್ಜಿಡ್ 2 ಸೈನರ್ಜಿಡ್ ಏನಿರುತ್ತೆ, ಒಂದು ಎಗ್ ಸೆಲ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಮಿಡ್ಲಲ್ಲಿ ಏನಾಗಿರುತ್ತೆ ಅಂದರೆ 2 ಪೋಲಾರ್ ನ್ಯೂಕ್ಲಿಯೈ ಪ್ರೆಸೆನ್ಸ್ ಇರುತ್ತೆ. ಆಲ್ ಆರ್ ಏನು ಹೇಳ್ರಿ N ನಂಬರ್ ಹ್ಯಾಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇದೆ. ಎಗ್ N ನಂಬರ್ ಕಂಡೀಷನ್, 2 ಪೋಲಾರ್ ನ್ಯೂಕ್ಲಿಯೈ ಏನು ಹೇಳ್ರಿ NN ಕಂಡೀಷನ್, ಆ್ಯಂಟಿಪೋಡಲ್ ಸೆಲ್ಸ್ NN ಕಂಡೀಷನ್. ಸೊ ಇದಕ್ಕೇನು ಕರಿತೀವಿ ಅಂದರೆ 8 ನ್ಯೂಕ್ಲಿಯೇಟೆಡ್ ಸ್ಟೇಜ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಇನಿಷಿಯಲಿ ಡ್ಯೂರಿಂಗ್ ದ ಟೈಮ್ ಆಫ್ ರೀಪ್ರೊಡಕ್ಷನ್. ಸೊ ರೀಪ್ರೊಡಕ್ಷನ್ ಟೈಮಿಂದ ಏನಾಗಿರುತ್ತೆ ಅಂದರೆ ಮೇಲಿಂದ ಏನಾಯ್ತು ಹೇಳ್ರಿ ನ್ಯೂಕ್ಲಿಯಸ್ ಬರ್ತಾ ಇರುತ್ತೆ. ಸೊ ಮೇಲ್ ನ್ಯೂಕ್ಲಿಯಸ್ನಲ್ಲಿ ಏನಾಗಿರುತ್ತೆ ಅಂದರೆ 2 ನ್ಯೂಕ್ಲಿಯಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ, N+N. ಸೊ ಇನಿಷಿಯಲಿ 1 ನ್ಯೂಕ್ಲಿಯಸ್ ಬಂದು ಏನಾಗಿರುತ್ತೆ ಹೇಳ್ರಿ ಎಗ್ ಜೊತೆಗೆ ಫರ್ಟಿಲೈಜೇಷನ್ ಆಗಿ ಸೊ ರಿಸಲ್ಟ್ ಇಂಟು ಫಾರ್ಮೇಷನ್ ಆಫ್ ಜೈಗೋಟ್. ಸೊ ಮೇಲ್ನ ಒಂದು ನ್ಯೂಕ್ಲಿಯಸ್ ಏನಾಗಿರುತ್ತೆ ಅಂದರೆ ಎಗ್ ಜೊತೆಗೆ ಸೇರಿ ಜೈಗೋಟ್ ಫಾರ್ಮೇಷನ್ ಆಗಿರುತ್ತೆ. ಇನ್ನೊಂದು ನ್ಯೂಕ್ಲಿಯೈ ಬಂದು ಏನಾಗಿರುತ್ತೆ ಅಂದರೆ ಈ ಪೋಲಾರ್ ನ್ಯೂಕ್ಲಿಯೈ ಜೊತೆಗೆ ಕಂಬೈನ್ ಆಗಿರುತ್ತೆ. ಸೊ ಟೋಟಲ್ ಏನಾಯ್ತು ಹೇಳ್ರಿ, ಪೋಲಾರ್ ನ್ಯೂಕ್ಲಿಯೈ ಕನ್ವರ್ಟೆಡ್ ಇಂಟು 3N. ಸೊ ಇದೇನಾಗಿರುತ್ತೆ ಹೇಳ್ರಿ, ಕನ್ವರ್ಟೆಡ್ ಇಂಟು ಎಂಡೋಸ್ಪರ್ಮ್ ಆಗಿ ಕನ್ವರ್ಷನ್ ಆಗತ್ತೆ. ಯಾವುದ್ರಲ್ಲಿ ಹೇಳ್ರಿ, ಆಂಜಿಯೋಸ್ಪರ್ಮ್ಸಲ್ಲಿ. ಬಟ್ ಜಿಮ್ನೋಸ್ಪರ್ಮ್ಸಲ್ಲಿ ಏನಾಗಿರುತ್ತೆ ಹೇಳ್ರಿ, ಈ ಫರ್ಟಿಲೈಜೇಷನ್ ಸ್ಟೆಪ್ಪೇ ಬರಲ್ಲ. ಬಿಫೋರ್ ದಿ ಫರ್ಟಿಲೈಜೇಷನ್ ಏನಾಗಿರುತ್ತೆ ಹೇಳ್ರಿ, ಎಂಡೋಸ್ಪರ್ಮ್ ಫಾರ್ಮೇಷನ್ ಆಗಿಬಿಡತ್ತೆ. ಆದ್ದರಿಂದ ಜಿಮ್ನೋಸ್ಪರ್ಮ್ಸಲ್ಲಿ ಎಂಡೋಸ್ಪರ್ಮ್ಸ್ ಆಲ್ವೇಸ್ ಪ್ರೆಸೆಂಟ್ ಇನ್ ಹ್ಯಾಪ್ಲಾಯ್ಡ್ ಕಂಡೀಷನ್. ಸೊ ಹ್ಯಾಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆಂದರೆ ಬ್ರೌನ್ ಆಲ್ಗೆ ಹ್ಯಾವ್ ಕ್ಲೋರೋಫಿಲ್ A and C and ಫ್ಯೂಕೋಕ್ಸಾಂತಿನ್ ಹೇಳಿದ್ದಾನೆ. ದಿಸ್ ಆಲ್ಸೋ ಟ್ರೂ.
ಬ್ರೌನ್ ಆಲ್ಗೆ. ಸೊ ಇನಿಷಿಯಲಿ ಬ್ರೌನ್ ಆಲ್ಗೆ ದಟ್ ಇಸ್ ಪಿಯೋಪೈಸಿ. ಸೊ ಪಿಯೋಪೈಸಿದಲ್ಲಿ ಏನಾಗಿರುತ್ತೆ ಅಂದರೆ ಪಿಗ್ಮೆಂಟ್. ಸೊ ಪಿಗ್ಮೆಂಟ್ಸ್ ಯಾವ್ಯಾವ್ದು ಹೇಳಿದ್ದಾನೆ, ಕ್ಲೋರೋಫಿಲ್ ಎ ಮತ್ತು ಕ್ಲೋರೋಫಿಲ್ ಸಿ ಪಿಗ್ಮೆಂಟ್ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ದಿ ಮೇಜರ್ ಅಮೌಂಟಲ್ಲಿ ಏನು ಹೇಳ್ರಿ ಬ್ರೌನ್ ಕಲರ್ ಪಿಗ್ಮೆಂಟ್ ದಟ್ ಈಸ್ ಕೆರಟಿನಾಯ್ಡ್ಸ್ ದಟ್ ಈಸ್ ಏನು ಹೇಳ್ರಿ ಫ್ಯೂಕೋಕ್ಸಾಂತಿನ್ ಪ್ರೆಸೆನ್ಸ್ ಇರುತ್ತೆ ಹೇಳಿ ಹೇಳಿದ್ದಾನೆ. ಸೊ ಅದರಿಂದ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇನಿಷಿಯಲಿ ಬ್ರೌನ್ ಆಲ್ಗೆಗೆ ಎಕ್ಸಾಂಪಲ್ಸನ್ನು ನೀವೇನು ಮಾಡಿ ಹೇಳ್ರಿ ಕಮೆಂಟ್ ಮಾಡಿರಿ ಆಯಿತಾ. ನೆಕ್ಸ್ಟು ಸಿ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ, ಆರ್ಕಿಗೋನಿಯಾ ಆರ್ ಫೌಂಡ್ ಇನ್ ಬ್ರಯೋಫೈಟ್ ಟೆರಡೋಫೈಟ್ ಅಲಾಂಗ್ ವಿತ್ ದಿ ಜಿಮ್ನೋಸ್ಪರ್ಮ್ಸ್ ಹೇಳಿ ಹೇಳಿದ್ದೀನಿ. ದಟ್ಸ್ ಆಲ್ಸೋ ಟ್ರೂ. ಸೊ ಆರ್ಕಿಗೋನಿಯಾ ಕಮಿಂಗ್ ಅಂಡರ್ ಏನು ಹೇಳ್ರಿ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ದಿಸ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಪ್ರೆಸೆಂಟ್ ಇನ್ ಬ್ರಯೋಫೈಟ್ ಟೆರಡೋಫೈಟ್ ಮತ್ತು ಜಿಮ್ನೋಸ್ಪರ್ಮ್. ಸೊ ಮೂರಲ್ಲೂ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನನ್ನು ಕಾಮನ್ ಆಗಿ ನಾವೇನು ಕರಿತೀವಿ ಅಂದರೆ ಆರ್ಕಿಗೋನಿಯಾ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಅದರಿಂದ ದಟ್ ಇಸ್ ಟ್ರೂ. ಸೊ ಲಾಸ್ಟ್ 4 ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನಂದರೆ ಮ್ಯೂಕರ್ ಹ್ಯಾಸ್ ಬೈಫ್ಲಾಜಿಲೇಟೆಡ್ ಜ್ಯೂಸ್ ಸ್ಪೋರ್ಟ್ಸ್ ಹೇಳಿ ಹೇಳಿದ್ದಾನೆ. ದಟ್ ಇಸ್ ರಾಂಗ್. ಸೊ ಇನಿಷಿಯಲಿ ಮ್ಯೂಕರ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಫಂಗೈಯಲ್ಲಿ ಬರುತ್ತೆ. ಫಂಗೈಯಲ್ಲೂ ಕಾಮನ್ ಆಗಿ ಬರುತ್ತೆ ಅಂದರೆ ಜೈಗೋಮೈಸಿಟೀಸ್ನಲ್ಲಿ ಬರುತ್ತೆ. ಸೊ ಜೈಗೋಮೈಸಿಟೀಸ್ ಯಾವುದೇ ಕಾರಣಕ್ಕೂ ಏನು ಹೇಳ್ರಿ ಜ್ಯೂಸ್ ಸ್ಪೋರ್ಟ್ಸನ್ನೇ ಪ್ರೊಡಕ್ಷನ್ ಮಾಡಲ್ಲ. ಸೊ ಇನಿಷಿಯಲಿ ಡ್ಯೂರಿಂಗ್ ದ ಟೈಮ್ ಆಫ್ ಅಸೆಕ್ಷುವಲ್ ರೀಪ್ರೊಡಕ್ಷನ್ ಇಟ್ ಪ್ರೊಡ್ಯೂಸಸ್ ಏನು ಹೇಳ್ರಿ ನಾನ್ ಮೊಟೈಲ್ ಸ್ಪೊರಾಂಜಿಯೋಸ್ಪೋರ್ಸ್. So initially during the time of asexual reproduction ಟೈಮ್ನಾಗ ಏನು ಮಾಡತ್ತೆ ಹೇಳ್ರಿ ನಾನ್ ಮೊಟೈಲ್ ಸ್ಪೊರಾಂಜಿಯೋಸ್ಪೋರ್ಸ್ ಅನ್ನು ಪ್ರೊಡಕ್ಷನ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಏನು ಹೇಳ್ರಿ ಮ್ಯೂಕರ್ ಆಗಿರ್ಬೋದು ಅಥವಾ ಜೈಗೋಮೈಸಿಟೀಸ್ ಬೈಪ್ಲಾಜಿಲೇಟೆಡ್ ಜ್ಯೂಸ್ ಸ್ಪೋರ್ಸ್ ಅನ್ನೇ ಪ್ರೊಡಕ್ಷನ್ ಮಾಡಲ್ಲ. ಸೊ ಅದರಿಂದ ಆಪ್ಷನ್ ಡಿ ಈಸ್ ರಾಂಗ್. ಬಟ್ ಬೈಫ್ಲಾಜಿಲೇಟೆಡ್ ಜ್ಯೂಸ್ ಸ್ಪೋರ್ಸ್ ಎಲ್ಲ ನಾವು ಎಲ್ಲಿ ಅಬ್ಸರ್ವ್ ಮಾಡ್ಬೋದು ಹೇಳ್ರಿ ಕಾಮನ್ ಆಗಿ ಪ್ರೊಟಿಸ್ಟಾದಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಲಾಂಗ್ ವಿತ್ ಏನು ಹೇಳ್ರಿ ಸಮ್ ಲೋವರ್ ಫಂಗೈಯಲ್ಲಿ ಏನು ಮಾಡ್ಬೋದು ಅಂದರೆ ಬೈಫ್ಲಾಜಿಲೇಟೆಡ್ ಜ್ಯೂಸ್ ಸ್ಪೋರ್ಸನ್ನು ಅಬ್ಸರ್ವ್ ಮಾಡ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಏನು ಹೇಳ್ರಿ ಮ್ಯೂಕರ್ಸ್ನಲ್ಲಿ ಬೈಫ್ಲಾಜಿಲೇಟೆಡ್ ಜ್ಯೂಸ್ ಸ್ಪೋರ್ಸ್ ಇರಲ್ಲ. ಅದರಿಂದ ಆಪ್ಷನ್ ಡಿ ಈಸ್ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 9. ಸೊ 9th ಕ್ವಶನ್ ಏನು ಕೊಟ್ಟಿದ್ದಾನೆಂದರೆ ರೀಡ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ A to E ಆ್ಯಂಡ್ ಆನ್ಸರ್ ದಿ ಕ್ವಶನ್ಸ್ ವಿಚ್ ಫಾಲೋಸ್ ದೆಮ್. ಸೊ ಇಲ್ಲೇನು ಮಾಡಿದ್ದಾನೆ ಅಂದರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ದಟ್ ಈಸ್ 5 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. ಇದರಲ್ಲಿ ಏನು ಮಾಡಬೇಕು ಅಂದರೆ ನಾವು ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಹೇಳಿ ನಾವು ಚೆಕ್ ಮಾಡಬೇಕು. ಹೌ ಮೆನಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಇದೆ ಹೇಳಿ ನಾವು ಇಲ್ಲಿ ನೋಡಬೇಕು. ಸೊ ಯಾವಾಗ ಕೇಳಿರುವಂಥದ್ದು ಅಂದರೆ 2013 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಸ್ಟೇಟ್ಮೆಂಟನ್ನು ನೋಡುವ. ಇನ್ liverwort, mosses and fern gametophytes ಫ್ರೀ ಲಿವಿಂಗ್ ಹೇಳಿ ಹೇಳಿದ್ದಾನೆ. ಸೊ liverwort, mosses ಸೊ ಬೋತ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಬ್ರಯೋಫೈಟಲ್ಲಿ ಬರ್ತಾ ಹೋಗಿರುತ್ತೆ. ಫರ್ನ್ ಏನು ಬರುತ್ತೆ ಹೇಳ್ರಿ ಟೆರಡೋಫೈಟಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಬ್ರಯೋಫೈಟ್ನಲ್ಲಿ ಏನಾಗಿರುತ್ತೆ ಅಂದರೆ ಪ್ಲಾಂಟ್ ಪ್ರೆಸೆಂಟ್ ಇನ್ ಗ್ಯಾಮೆಟೋಫೈಟಿಕ್ ಕಂಡೀಷನ್. ಸೊ ಪ್ಲಾಂಟ್ ಏನಾಗಿರುತ್ತೆ ಅಂದರೆ ಗ್ಯಾಮೆಟೋಫೈಟಿಕ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ ಅಥವಾ ಗ್ಯಾಮೆಟೋಫೈಟಿಕ್ ಸ್ಟೇಜ್ ಏನಾಗಿರುತ್ತೆ ಹೇಳಿ ಡಾಮಿನೆಂಟ್ ಸ್ಟೇಜ್ ಆಗಿರುತ್ತೆ. ಸೊ ಆದ್ದರಿಂದ ಗ್ಯಾಮೆಟೋಫೈಟಿಕ್ ಸ್ಟೇಜ್ ಕಂಟೈನಿಂಗ್ ಏನು ಹೇಳಿ ವೆರಿ ಲಾರ್ಜ್ ಅಮೌಂಟ್ ಆಫ್ ಕ್ಲೋರೋಪ್ಲಾಸ್ಟ್. ಸೊ ಇನಿಷಿಯಲಿ ಪ್ಲಾಂಟ್ ಗ್ರೀನ್ ಕಲರಲ್ಲಿ ಪ್ರೆಸೆನ್ಸ್ ಇರುತ್ತೆ ಬಿಕಾಸ್ ಆಫ್ ಇಟ್ ಕಂಟೈನಿಂಗ್ ವೆರಿ ಲಾರ್ಜ್ ಅಮೌಂಟ್ ಆಫ್ ಕ್ಲೋರೋಪ್ಲಾಸ್ಟ್. ಸೊ ಇಟ್ಸ್ ಅಂಡರ್ಗೋ ಏನು ಹೇಳ್ರಿ ಫೋಟೋಸಿಂಥೆಸಿಸ್. ಸೊ ಫೋಟೋಸಿಂಥೆಸಿಸ್ ಮಾಡಿ ಫುಡ್ಡನ್ನು ಪ್ರೊಡಕ್ಷನ್ ಮಾಡುತ್ತೆ. ಸೊ ಅದರಿಂದ ಏನು ಹೇಳ್ರಿ liverwort ಮತ್ತು ಮಾಸಸ್ ಏನು ಹೇಳ್ರಿ ಫ್ರೀ ಲಿವಿಂಗ್ ಗ್ಯಾಮೆಟೋಫೈಟ್ ಫ್ರೀ ಲಿವಿಂಗ್. ಬಟ್ ಇನ್ ಫರ್ನ್ ಏನಾಗಿರುತ್ತೆ ಅಂದರೆ ಫರ್ನಲ್ಲಿ ಪ್ಲಾಂಟ್ ಪ್ರೆಸೆಂಟ್ ಇನ್ ಸ್ಪೋರೋಫೈಟಿಕ್ ಸ್ಟೇಜ್. ಸೊ ಫರ್ನಲ್ಲಿ ಏನಾಗಿರುತ್ತೆ ಅಂದರೆ ಪ್ಲಾಂಟು ಸ್ಪೋರೋಫೈಟಿಕ್ ಸ್ಟೇಜಸಲ್ಲಿ ಪ್ರೆಸೆನ್ಸ್ ಇದ್ದು ಡ್ಯೂರಿಂಗ್ ದ ಟೈಮ್ ಆಫ್ ರಿಪ್ರೊಡಕ್ಷನ್ ಇಟ್ ಪ್ರೊಡ್ಯೂಸಸ್ ಏನು ಹೇಳ್ರಿ ಸ್ಪೋರ್ಸ್. ಸೊ ಸ್ಪೋರ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ. ಸ್ಪೋರ್ಸ್ ಅಂಡರ್ಗೋ ಏನು ಹೇಳ್ರಿ ಜರ್ಮಿನೇಷನ್ ಟು ಪ್ರೊಡ್ಯೂಸ್ ಅ ಪ್ರೋಥ್ಯಾಲಸ್. ಸೊ ಇನಿಷಿಯಲಿ ಪ್ರೋಥ್ಯಾಲಸನ್ನು ಪ್ರೊಡಕ್ಷನ್ ಮಾಡಿರುತ್ತೆ. ಸೊ ಈ ಪ್ರೋಥ್ಯಾಲಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಗ್ಯಾಮೆಟೋಫೈಟ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಗ್ಯಾಮೆಟೋಫೈಟ್ ಆಗಿರೋದ್ರಿಂದ ಇಟ್ ಪ್ರೆಸೆಂಟ್ ಇನ್ ವೆರಿ ಸ್ಮಾಲ್ ಸೈಜ್. ಸೊ ಸ್ಮಾಲ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ಏನು ಹೇಳ್ರಿ ಮಲ್ಟಿ ಸೆಲ್ಯುಲಾರ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ಇಟ್ ಕಂಟೈನಿಂಗ್ ವೆರಿ ಲಾರ್ಜ್ ಅಮೌಂಟ್ ಆಫ್ ಏನು ಹೇಳ್ರಿ ಕ್ಲೋರೋಪ್ಲಾಸ್ಟ್. ಸೊ ವೆರಿ ಲಾರ್ಜ್ ಅಮೌಂಟಲ್ಲಿ ಕ್ಲೋರೋಪ್ಲಾಸ್ಟ್ ಪ್ರೆಸೆನ್ಸ್ ಇರೋದ್ರಿಂದ ಇಟ್ ಪ್ರೊಡ್ಯೂಸಸ್ ಗ್ಲೂಕೋಸ್ ಆರ್ ಫುಡ್ಡನ್ನು ಪ್ರೊಡಕ್ಷನ್ ಮಾಡುತ್ತೆ ವಿತ್ ದ ಹೆಲ್ಪ್ ಆಫ್ ಏನು ಹೇಳ್ರಿ ಫೋಟೋಸಿಂಥೆಸಿಸ್. ಸೊ ಫೋಟೋಸಿಂಥೆಸಿಸಿಂದ ಫುಡ್ಡನ್ನು ಪ್ರೊಡಕ್ಷನ್ ಮಾಡುತ್ತೆ. ಆದ್ದರಿಂದ ಗ್ಯಾಮೆಟೋಫೈಟ್ ಆಫ್ ಏನು ಹೇಳ್ರಿ ಫರ್ನ್ ಆಲ್ಸೋ ಏನು ಹೇಳ್ರಿ ಫ್ರೀ ಲಿವಿಂಗ್ ಹೇಳಿ ಕಾಮನ್ ಆಗಿ ಕರಿಬೋದು. ಸೊ ಅದರಿಂದ ಆಪ್ಷನ್ ಎ ಇಸ್ ಕರೆಕ್ಟ್. ಸ್ಟೇಟ್ಮೆಂಟ್ ಎ ಇಸ್ ಕರೆಕ್ಟ್. ಸ್ಟೇಟ್ಮೆಂಟ್ ಬಿ ಏನು ಕೊಟ್ಟಿದ್ದಾನೆ ಜಿಮ್ನೋಸ್ಪರ್ಮ್ ಈಸ್ ಹೆಟ್ರೋಸ್ಪೋರಸ್ ಆ್ಯಂಡ್ ಸಮ್ ಫರ್ನ್ಸ್ ಆರ್ ಹಿಟ್ರೋಸ್ಪೋರಸ್. ಬೋತ್ ಜಿಮ್ನೋಸ್ಪರ್ಮ್ ಮತ್ತು ಏನು ಹೇಳ್ರಿ ಫರ್ನು ಹಿಟ್ರೋಸ್ಪೋರಸ್. ಇಲ್ಲಿ ಹಿಟ್ರೋ ಬರಬೇಕು heterosporous. Gymnosperm heterosporous, that is true because of it produces 2 different kinds of spore. So 2 different kind of spore ಅನ್ನು ಪ್ರೊಡಕ್ಷನ್ ಮಾಡುತ್ತೆ. ಫಸ್ಟ್ ಬರುವಂಥದ್ದು ಮೈಕ್ರೋಸ್ಪೋರ್ಸ್
ಮೈಕ್ರೋಸ್ಪೋರ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ನಾವು ಪೋಲನ್ ಗ್ರೇನ್ಸ್ ಹೇಳಿ ಕಾಮನ್ ಆಗಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅನದರ್ ಕೈಂಡ್ ಆಫ್ ಸ್ಪೋರ್ಸ್ ಯಾವುದು ಅಂದರೆ ಮೆಗಾಸ್ಪೋರ್ಸನ್ನು ಪ್ರೊಡಕ್ಷನ್ ಮಾಡಿರುತ್ತೆ. ಸೊ ಅದರಿಂದ ಕರೆಕ್ಟ್. ನೆಕ್ಸ್ಟ್ ಏನು ಹೇಳಿದ್ದೀನಿ ಅಂದರೆ ಸಮ್ ಫಾರ್ಮ್ಸ್ ಆರ್ ಹಿಟ್ರೋಸ್ಪೋರಸ್, ದಟ್ಸ್ ಆಲ್ಸೋ ಟ್ರೂ. ಸೊ ಹಿಟ್ರೋಸ್ಪೋರಸ್ ಫಾರ್ಮ್ ಯಾವ್ಯಾವುದು? ಫಸ್ಟ್ ಬರುವಂಥದ್ದು ಸೆಲಾಜಿನೆಲ್ಲಾ, ನೆಕ್ಸ್ಟ್ ಬರುವಂಥದ್ದು ಸಾಲ್ವಿನಿಯಾ. ಸೊ ಇವೇನಾಗಿರುತ್ತೆ ಅಂದರೆ ಹಿಟ್ರೋಸ್ಪೋರಸ್ ನೇಚರ್ಸಲ್ಲೇ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಸೆಕೆಂಡ್ ಸ್ಟೇಟ್ಮೆಂಟ್ ಆಲ್ಸೋ ಕರೆಕ್ಟ್. ಸೊ ಥರ್ಡ್ ಸ್ಟೇಟ್ಮೆಂಟ್ ಏನು ಹೇಳಿದೆ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಯೂಕಸ್, ವಾಲ್ವಾಕ್ಸ್ ಆ್ಯಂಡ್ ಅಲ್ಬಿಗೋ ಈಸ್ ಊಗ್ಯಾಮಸ್ ಹೇಳಿ ಹೇಳಿದ್ದಾನೆ. ಇದು ರೀಪ್ರೊಡಕ್ಷನ್ ಕ್ಯಾರೆಕ್ಟರ್ ಮೇಲೆ ಹೇಳಿದಿರುವಂಥದ್ದು. ಯಾವ್ಯಾವ್ದು ಕೇಳಿದೆ ಅಂದರೆ ಫೈಕಸ್ಸು ಮತ್ತು ವಾಲ್ವಾಕ್ಸು ಅಲ್ಬಿಗೋದಲ್ಲಿ ಊಗ್ಯಾಮಸ್ ಟೈಪ್ ಆಫ್ ರೀಪ್ರೊಡಕ್ಷನ್ ಹೇಳಿ ಹೇಳಿದ್ದಾರೆ. ಫಸ್ಟ್ ಊಗ್ಯಾಮಸ್ ಟೈಪ್ ಆಫ್ ರೀಪ್ರೊಡಕ್ಷನ್ ಅಂದರೆ ಏನು ಹೇಳಿ ನೋಡುವ. ಸೊ ಇನಿಷಿಯಲಿ ಊಗ್ಯಾಮಸ್ ಟೈಪ್ ಆಫ್ ರೀಪ್ರೊಡಕ್ಷನ್ಲಿ ಫೀಮೇಲ್ ಗ್ಯಾಮೆಟೋಫೈಟಿಸ್ or female reproductive organ is very large and male reproductive organ is very small. So male reproductive organ ಏನಾಗಿರುತ್ತೆ ಅಂದರೆ ಸ್ಮಾಲ್ ಇರುತ್ತೆ ಆ್ಯಂಡ್ ಫ್ಲಾಜಿಲೇಟೆಡ್ ನೇಚರ್ಸಲ್ಲಿ ಫ್ಲಾಜಿಲೇಟೆಡ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಅಲಾಂಗ್ ವಿತ್ ಏನು ಹೇಳ್ರಿ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ದಟ್ ಈಸ್ ಅಟ್ಯಾಚ್ ಟು ದ ಪೇರೆಂಟಲ್ ಪ್ಲಾಂಟ್. ಸೊ ಇನಿಷಿಯಲಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ದಟ್ ಈಸ್ ಆಂಥ್ರೋಜುಯೇಟ್ ಡಿಟ್ಯಾಚೆಡ್ ಫ್ರಮ್ ದಿ ಆರ್ ಸಪ್ರೇಟೆಡ್ ಫ್ರಮ್ ದಿ ಪೇರೆಂಟಲ್ ಪ್ಲಾಂಟ್. ಸೊ ಪೇರೆಂಟಲ್ ಪ್ಲಾಂಟಿಂದ ಸಪ್ರೇಟ್ ಆಗಿರುತ್ತೆ. ಸೊ ಯಾವ್ಯಾವ್ದು ಕೇಳಿದ್ದೇನೆ ಫ್ಯೂಕಸ್ ಮತ್ತು ವಾಲ್ವಾಕ್ಸ್ ಹೇಳಿದ್ದೇನೆ. ಬೋತ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಆಲ್ಗೆ. ಸೊ ಆಲ್ಗೆದಲ್ಲಿ ಬರುತ್ತೆ. ಸೊ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೇನೆ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಫ್ಯೂಕಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಪಿಯೋಪೈಸಿ. ಸೊ ಪಿಯೋಪೈಸಿದಲ್ಲಿ ಬರುತ್ತೆ. ವಾಲ್ವಾಕ್ಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಕ್ಲೋರೋಪೈಸಿದಲ್ಲಿ ಬರುತ್ತೆ. ಸೊ ಎರಡರಲ್ಲೂ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಊಗ್ಯಾಮಸ್ ಟೈಪ್ ಆಫ್ ರಿಪ್ರೊಡಕ್ಷನೇ ಪ್ರೆಸೆನ್ಸ್ ಇರುತ್ತೆ. ಅದ್ರ ಜೊತೆಗೆ ಏನಾಗಿರುತ್ತೆ ಅಂದರೆ ಇನ್ ಸಮ್ ಕೇಸಸ್ನಲ್ಲಿ ಐಸೋಗ್ಯಾಮಿ, ಎನೈನ್ಸೋಗ್ಯಾಮಿ, ನೆಕ್ಸ್ಟ್ ಬರುವಂಥದ್ದು ಊಗ್ಯಾಮಿ. ಇದು 3 ಟೈಪ್ಸ್ ಆಫ್ ರಿಪ್ರೊಡಕ್ಷನ್ ಇನ್ ಆಲ್ಗೆ. ಬಟ್ ಫ್ಯೂಕಸ್ ಮತ್ತು ವಾಲ್ವಾಕ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಊಗ್ಯಾಮಸ್ ಟೈಪ್ ಆಫ್ ರಿಪ್ರೊಡಕ್ಷನ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಅಲ್ಬಿಗೋ. ಅಲ್ಬಿಗೋ ಇಸ್ ಎ ಟೈಪ್ ಆಫ್ ಫಂಗೈ. ಸೊ ಅಲ್ಬಿಗೋ ಎಲ್ಲಿ ಬರುತ್ತೆ ಅಂದರೆ ಫಂಗೈಯಲ್ಲಿ ಬರುತ್ತೆ. ಸೊ ಈ ಫಂಗೈಯಲ್ಲೂ ಏನಾಗಿರುತ್ತೆ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಥ್ರೂ ಊಗ್ಯಾಮಸ್ ಟೈಪೇ ಇರುತ್ತೆ. ಸೊ ಅದರಿಂದ ಥರ್ಡ್ ಸ್ಟೇಟ್ಮೆಂಟ್ ಆಲ್ಸೋ ಕರೆಕ್ಟ್. ಸೊ ನೆಕ್ಸ್ಟ್ ಬರುವಂಥದ್ದು ಫೋರ್ತ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ ಅಂದರೆ the sporophyte in liverwort is more elaborated than its mosses. So initially sporophyte of a liverwort. So liverwort ಗೆ ಎಕ್ಸಾಂಪಲ್ಸ್ ಯಾವ್ಯಾವುದು? ಒಂದು ಬರುವಂಥದ್ದು ರಿಕ್ಸಿಯಾ, ನೆಕ್ಸ್ಟ್ ಇನ್ನೊಂದು ಬರುವಂಥದ್ದು ಮಾರ್ಕ್ಯಾನ್ಶಿಯಾ. ಸೊ ರಿಕ್ಸಿಯಾ ಮತ್ತು ಮಾರ್ಕ್ಯಾನ್ಶಿಯಾ ಕಮಿಂಗ್ ಅಂಡರ್ ಲಿವರ್ವರ್ಟ್ ಅಲ್ಲಿ ಬರುತ್ತೆ. ಮೋರ್ ಇಲಾಬರೇಟೆಡ್ ದೆನ್ ದಿ ಮಾಸಸ್. ಸೊ ಮಾಸಸ್ಗೆ ಎಕ್ಸಾಂಪಲ್ಸ್ ಯಾವ್ಯಾವುದು? ಫಿನೇರಿಯಾ, ನೆಕ್ಸ್ಟ್ ಬರುವಂಥದ್ದು ಪಾಲಿಟ್ರೈಕಮ್. ಸೊ ಇನ್ನೊಂದಿದೆ, ಅದನ್ನು ನೀವು ಕಮೆಂಟ್ ಮಾಡಿರಿ ಆಯಿತಾ. ಸೊ ಇನಿಷಿಯಲಿ ಲಿವರ್ವರ್ಟ್ ಅಂತ ಏನಾಗಿರುತ್ತೆ ಅಂದರೆ ಮೋರ್ ಇಲಾಬರೇಟೆಡ್ ಹೇಳಿದ್ದಾನೆ, ದಟ್ ಇಸ್ ರಾಂಗ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಕಾಂಪ್ಲೆಕ್ಸಿಟಿಯನ್ನು ಹೇಳಿಕ್ಕೆ ಹೋದಾಗ ಸೊ ಇನಿಷಿಯಲಿ ಮಾಸಸ್ನ ಸ್ಪೋರೋಫೈಟಿಸ್ ಡಿಫ್ರೆನ್ಷಿಯೇಟೆಡ್ ಇಂಟು ಫುಟ್, ಸೀಟಾ ಅಲಾಂಗ್ ವಿತ್ ದಿ ಕ್ಯಾಪ್ಸೂಲ್ ಹೇಳಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಬಟ್ ಇಲ್ಲೇನಾಗಿರುತ್ತೆ ಅಂದರೆ ಲಿವರ್ವರ್ಟ್ನ ಸ್ಪೋರೋಫೈಟ್ ಏನಾಗಿರುತ್ತೆ ಅಂದರೆ ವೆರಿ ಸಿಂಪಲ್ ಸ್ಟ್ರಕ್ಚರ್, ಓನ್ಲಿ ಕ್ಯಾಪ್ಸೂಲ್ ಮಾತ್ರ ಪ್ರೆಸೆನ್ಸ್ ಇರುತ್ತೆ. ಯಾವುದ್ರಲ್ಲಿ ಹೇಳ್ರಿ ಲಿವರ್ವರ್ಟಲ್ಲಿ. ಮಾಸಸ್ನಲ್ಲಿ ಏನಾಗಿರುತ್ತೆ ಅಂದರೆ ಇವು 3 ಸ್ಟ್ರಕ್ಚರ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಕಾಂಪ್ಲೆಕ್ಸಿಟಿಯನ್ನು ನೋಡ್ಲಿಕ್ಕೆ ಹೋದಾಗ ಅಥವಾ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿ ಹೇಳಲಿಕ್ಕೆ ಹೋದಾಗ ಸೊ ಇನಿಷಿಯಲಿ ಲಿವರ್ವರ್ಟ್ ಅಂತ ಏನಾಗಿರುತ್ತೆ ಅಂದರೆ ವೆರಿ ಸ್ಮಾಲ್ ಪೀರಿಯಡ್ ಆಫ್ ಡೆವಲಪ್ಮೆಂಟ್ ಪ್ರೆಸೆನ್ಸ್ ಇದ್ದರೆ ಸೊ ಇನಿಷಿಯಲಿ ಮಾಸಸ್ನಲ್ಲಿ ಏನಾಗಿರುತ್ತೆ ಅಂದರೆ ಇಲಾಬರೇಟೆಡ್ ಡೆವಲಪ್ಮೆಂಟಲ್ ಸ್ಟೇಜಸ್ಸು ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಸ್ಟೇಟ್ಮೆಂಟ್ ಡಿ ಈಸ್ ರಾಂಗ್. ನೆಕ್ಸ್ಟು ಫಿಫ್ತ್ ಸ್ಟೇಟ್ಮೆಂಟ್ ಏನು ಹೇಳಿದೆ ಅಂದರೆ ಈ ಬೋತ್ ಪೈನಸ್ ಆ್ಯಂಡ್ ಮಾರ್ಕೆನ್ಶಿಯಾ ಡಯೇಷಿಯಸ್ ಹೇಳಿ ಹೇಳಿದ್ದಾರೆ. ಸೊ ಇನಿಷಿಯಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ ಎಂಟರ್ ಪ್ಲಾಂಟ್ಸ್ ಆರ್ ಕ್ಲಾಸಿಫೈಡ್ ಇಂಟು ಪ್ಲಾಂಟ್ ಕಿಂಗ್ಡಮ್ ಈಸ್ ಕ್ಲಾಸಿಫೈಡ್ ಇಂಟು ಮೊನೇಷಿಯಸ್ ಸ್ಪೀಸೀಸ್ ಅಲಾಂಗ್ ವಿತ್ ದಿ ಡಯೇಷಿಯಸ್ ಸ್ಪೀಸೀಸ್ ಹೇಳಿ ಹೇಳಿದ್ದೇನೆ. ಸೊ ಮೊನೇಷಿಯಸ್ ನಥಿಂಗ್ ಬಟ್ ಏನು ಹೇಳ್ರಿ ಬೋತ್ ದ ರಿಪ್ರೊಡಕ್ಟಿವ್ ಆರ್ಗನ್ಸ್ ಆರ್ ಪ್ರೆಸೆಂಟ್ ಆನ್ ಎ ಸೇಮ್ ಪ್ಲಾಂಟ್. ಸೊ ಒಂದೇ ಪ್ಲಾಂಟ್ ಮೇಲೆ ಮೇಲ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಪ್ರೆಸೆನ್ಸ್ ಇದ್ರೆ ಅಂಥವನ್ನ ಏನು ಕರಿತೀವಿ ಹೇಳ್ರಿ ಮೊನೇಷಿಯಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಮೊನೇಷಿಯಸ್ಗೆ ಎಕ್ಸಾಂಪಲ್ ಯಾವುದು? ಪೈನಸ್ ಆಗಿರ್ಬೋದು, ನೆಕ್ಸ್ಟ್ ಬರುವಂಥದ್ದು ಎಂಜಿಯೋಸ್ಪರ್ಮ್ಸ್ ಆಗಿರ್ಬೋದು. ಸೊ ಇವೆಲ್ಲ ಏನು ಬರುತ್ತೆ ಅಂದರೆ ಮೊನೇಷಿಯಸ್ ಸ್ಪೀಸೀಸ್ನಲ್ಲಿ ಬರುತ್ತೆ. ಬಟ್ ಇಲ್ಲೇನು ಹೇಳಿದ್ದಾನೆ ಅಂದರೆ ಪೈನಸ್ಸು ಡಯೇಷಿಯಸ್ ಹೇಳಿದ್ದಾನೆ, ದ್ಯಾಟ್ ಇಸ್ ರಾಂಗ್. ನೆಕ್ಸ್ಟ್ ಬರುವಂಥದ್ದು ಮಾರ್ಕೆನ್ಶಿಯಾ. ಮಾರ್ಕೆನ್ಶಿಯಾದಲ್ಲಿ ಏನಾಗಿರುತ್ತೆ ಅಂದರೆ ಪ್ಲಾಂಟ್ ಪ್ರೆಸೆಂಟ್ ಇನ್ ಡಯೇಷಿಯಸ್, ದಟ್ ಇಸ್ ಡಯೇಷಿಯಸ್ ಅಂತ ಹೇಳ್ರಿ ಮೇಲ್ ಆ್ಯಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಪ್ರೆಸೆಂಟ್ ಆನ್ ಡಿಫ್ರೆಂಟ್ ಪ್ಲಾಂಟ್. ಸೊ ದಟ್ ಇಸ್ ಮೇಲ್ ಪ್ಲಾಂಟೇ ಬೇರೆ ಇರುತ್ತೆ, ಫಿಮೇಲ್ ಪ್ಲಾಂಟೇ ಬೇರೆ ಇರುತ್ತೆ. ಮಾರ್ಕೆನ್ಶಿಯಾದಲ್ಲಿ ಮೇಲ್ ಪ್ಲಾಂಟ್ ಈಸ್ ಸಪ್ರೇಟೆಡ್ ಫ್ರಮ್ ದಿ ಫಿಮೇಲ್ ಪ್ಲಾಂಟ್ ಆಗಿರುತ್ತೆ. ಸೊ ದಟ್ ಇಸ್ ಏನು ಹೇಳ್ರಿ ಕರೆಕ್ಟ್. ಬಟ್ ಏನು ಹೇಳ್ರಿ ಪೈನಸ್ ರಾಂಗ್ ಆಗಿರೋದ್ರಿಂದ ಫಿಫ್ತ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ಅದರಿಂದ ಇಲ್ಲೇನು ಹೇಳ್ರಿ ಓನ್ಲಿ 3 ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಎ ಈಸ್. ನೆಕ್ಸ್ಟ್ ಕ್ವಶನ್ ನಂಬರ್ 11. ಸೊ
10th. ಸೊ 10th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಾಟ್ ಈಸ್ ಕಾಮನ್ ಇನ್ ಆಲ್ ದ ತ್ರೀ ಫಿನೇರಿಯಾ, ಡ್ರಯೋಪ್ಟರಿಸ್ ಆ್ಯಂಡ್ ಗಿಂಕೋ. ಫಿನೇರಿಯಾ, ಡ್ರಯೋಪ್ಟರಿಸ್ ಮತ್ತು ಗಿಂಕೋದಲ್ಲಿ ಕಾಮನ್ ಆಗಿರುವಂಥ ಕ್ಯಾರೆಕ್ಟರ್ ಯಾವುದು ಹೇಳಿ, ಕಾಮನ್ ಆಗಿರುವಂಥ ಕ್ಯಾರೆಕ್ಟರ್ ಯಾವುದು ಹೇಳಿ ಕೇಳಿದ್ದಾರೆ. ಯಾವಾಗ ಕೇಳಿರುವಂಥದ್ದು ಅಂದರೆ 2013 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ, ಪ್ರೆಸೆನ್ಸ್ ಆಫ್ ಆರ್ಕಿಗೋನಿಯಾ ಹೇಳಿ ಕೊಟ್ಟಿದ್ದಾರೆ. ಆರ್ಕಿಗೋನಿಯಸ್ ಏನು ಹೇಳ್ರಿ, ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ದಿಸ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಪ್ರೆಸೆನ್ಸ್ ಇನ್ ಫಿನೇರಿಯಾ, ಡ್ರಯೋಪ್ಟರಿಸ್ ಆ್ಯಂಡ್ ಗಿಂಕೋ. ಸೊ ಮೂರರಲ್ಲೂ ನಾವೇನು ಕರಿತೀವಿ ಅಂದರೆ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ನ ಕಾಮನ್ ಆಗಿ ಆರ್ಕಿಗೋನಿಯಾ ಅಂತ ಹೇಳಿ ಕರೀತಾ ಹೋಗ್ತೀವಿ. ಆದ್ದರಿಂದ ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ಕಾಮನ್ ಕ್ಯಾರೆಕ್ಟರ್ ಯಾವ್ದು ಹೇಳ್ರಿ, ಪ್ರೆಸೆನ್ಸ್ ಆಫ್ ಆರ್ಕಿಗೋನಿಯಾ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಫಿನೇರಿಯಾ ಕಮಿಂಗ್ ಅಂಡರ್ ಏನು ಹೇಳ್ರಿ, ಬ್ರಯೋಫೈಟ್. ಸೊ ಬ್ರಯೋಫೈಟಲ್ಲೂ ಕಾಮನ್ ಹೇಳ್ರಿ, ಮಾಸಸ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು ಡ್ರಯೋಪ್ಟರಿಸ್. ಡ್ರಯೋಪ್ಟರಿಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ, ಟೆರಿಡೋಫೈಟ್. ಸೊ ಟೆರಿಡೋಫೈಟಲ್ಲಿ ಟೀರಾಪ್ಸಿಡಾದಲ್ಲಿ ಬರುತ್ತೆ, ಟೀರಾಪ್ಸಿಡಾ ಕ್ಲಾಸಲ್ಲಿ ಬರುತ್ತೆ. ಗಿಂಕೋ ಕಮಿಂಗ್ ಅಂಡರ್ ಜಿಮ್ನೋಸ್ಪಮ್. ಗಿಂಕೋ ಜಿಮ್ನೋಸ್ಪಮ್ಸಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾರೆ, ವೆಲ್ ಡೆವಲಪ್ಡ್ ವ್ಯಾಸ್ಕ್ಯುಲಾರ್ ಟಿಶ್ಯೂ ಹೇಳಿದ್ದಾನೆ. ಸೊ ಇಲ್ಲೇನು ಹೇಳಿದೆ ಅಂದರೆ ವ್ಯಾಸ್ಕ್ಯುಲಾರ್ ಟಿಶ್ಯೂ ಯಾವ್ಯಾವುದು, ಕ್ಸೈಲಮ್ ಮತ್ತು ಫ್ಲೋಯಮ್ ಟಿಶ್ಯೂನ ಕಾಮನ್ ಆಗಿ ವ್ಯಾಸ್ಕ್ಯುಲಾರ್ ಟಿಶ್ಯೂ ಹೇಳಿ ಕರೀತೀವಿ. ಸೊ ಇಟ್ಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ, ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ, ವಾಟರ್ ಕಂಡಕ್ಷನ್ ಅಲಾಂಗ್ ವಿತ್ ದಿ ಫುಡ್ ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇನಿಷಿಯಲಿ ಫಿನೇರಿಯಾ ಕಮಿಂಗ್ ಅಂಡರ್ ಬ್ರಯೋಫೈಟ್ ಕಮಿಂಗ್ ಅಂಡರ್ ಏನು ಹೇಳ್ರಿ, ನಾನ್ ವ್ಯಾಸ್ಕ್ಯುಲಾರ್ ಪ್ಲಾಂಟ್. ಬಟ್ ಏನು ಹೇಳ್ರಿ, ಡ್ರಯೋಪ್ಟರಿಸ್ ಅಲಾಂಗ್ ವಿತ್ ದಿ ಗಿಂಕೋ ಕಮಿಂಗ್ ಅಂಡರ್ ಏನು ಹೇಳ್ರಿ, ಬೋತ್ ಕಮಿಂಗ್ ಅಂಡರ್ ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸ್. ಸೊ ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸಲ್ಲಿ ಬರುತ್ತೆ. ಬಟ್ ಏನು ಹೇಳ್ರಿ, ಫಿನೇರಿಯಾ ವ್ಯಾಸ್ಕ್ಯುಲಾರ್ ಪ್ಲಾಂಟಲ್ಲಿ ಬರಲ್ಲ. ಆದ್ದರಿಂದ ಆಪ್ಷನ್ ಬಿ ಈಸ್ ರಾಂಗ್. ನೆಕ್ಸ್ಟ್ ಬರುವಂಥದ್ದು ಇಂಡಿಪೆಂಡೆಂಟ್ ಗ್ಯಾಮೆಟೋಫೈಟ್ ಹೇಳಿ ಹೇಳಿದ್ದಾನೆ. ಸೊ ಇನಿಷಿಯಲಿ ಗ್ಯಾಮೆಟೋಫೈಟ್ ಸ್ಟೇಜ್ ಏನು ಹೇಳ್ರಿ, ಇಂಡಿಪೆಂಡೆಂಟ್. ಸೊ ಇಟ್ ಕ್ಯಾನಾಟ್ ಡಿಪೆಂಡಿಂಗ್ ಆನ್ ದಿ ಸ್ಪೋರೋಫೈಟ್. ಸೊ ಸ್ಪೋರೋಫೈಟ್ ಮೇಲೆ ಡಿಪೆಂಡ್ ಆಗಿರಲ್ಲ ಹೇಳಿ ಹೇಳಿದ್ದಾನೆ. ಸೊ ಫಿನೇರಿಯಾದಲ್ಲಿ ಇಟ್ ಇಸ್ ಟ್ರೂ ಬಿಕಾಸ್ ಆಫ್ ಏನಾಗಿರುತ್ತೆ ಅಂದರೆ ಬ್ರಯೋಫೈಟಲ್ಲಿ ಡಾಮಿನೆಂಟ್ ಸ್ಟೇಜ್ ಯಾವ್ದು ಹೇಳ್ರಿ, ಗ್ಯಾಮೆಟೋಫೈಟಿಕ್ ಸ್ಟೇಜ್ ಇಸ್ ಅ ಡಾಮಿನೆಂಟ್ ಸ್ಟೇಜ್. ಸೊ ಗ್ಯಾಮೆಟೋಫೈಟಿಕ್ ಸ್ಟೇಜ್ ಡಾಮಿನೆಂಟ್ ಆಗಿರುತ್ತೆ. ಸೊ ಇನಿಷಿಯಲಿ ಪ್ಲಾಂಟ್ ಕಂಟೈನಿಂಗ್ ವೆರಿ ಲಾರ್ಜ್ ಅಮೌಂಟ್ ಆಫ್ ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟ್ ಪ್ರೆಸೆನ್ಸ್ ಇರೋದ್ರಿಂದ ಫುಡ್ಡನ್ನು ಸಿಂಥೆಸಿಸ್ ಮಾಡುತ್ತೆ. ಇಟ್ ಕ್ಯಾನಾಟ್ ಡಿಪೆಂಡಿಂಗ್ ಆನ್ ಏನು ಹೇಳ್ರಿ, ಸ್ಪೋರೋಫೈಟ್. ಸೊ ಸ್ಪೋರೋಫೈಟ್ ಮೇಲೆ ಡಿಪೆಂಡ್ ಆಗಿರಲ್ಲ. ಇನ್ ಡ್ರಯೋಪ್ಟರಿಸ್ನಲ್ಲಿ ಏನಾಗಿರುತ್ತೆ ಅಂದರೆ ಪ್ಲಾಂಟ್ ಪ್ರೆಸೆಂಟ್ ಇನ್ ಸ್ಪೋರೋಫೈಟಿಕ್ ಸ್ಟೇಜ್. ಸೊ ಪ್ಲಾಂಟು ಸ್ಪೋರೋಫೈಟಿಕ್ ಸ್ಟೇಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ನಾನು ಪ್ರೀವಿಯಸ್ ವಿಡಿಯೋದ ಕ್ವಶನ್ಸಲ್ಲಿ ಹೇಳಿರುವಂಗೆ, ಸೊ ಇನಿಷಿಯಲಿ ಡ್ಯೂರಿಂಗ್ ದ ಟೈಪ್ ಆಫ್ ರಿಪ್ರೊಡಕ್ಷನ್ ಇಟ್ ಪ್ರೊಡ್ಯೂಸಸ್ ಏನು ಹೇಳ್ರಿ, ಸ್ಪೋರ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ. ಸ್ಪೋರ್ಸ್ ಅಂಡರ್ಗೋ ಜರ್ಮಿನೇಷನ್ ಇಟ್ ಪ್ರೊಡ್ಯೂಸಸ್ ಏನು ಹೇಳ್ರಿ, ಪ್ರೋಥ್ಯಾಲಸ್. ಸೊ ಪ್ರೋಥ್ಯಾಲಸನ್ನು ಪ್ರೊಡಕ್ಷನ್ ಮಾಡಿರುತ್ತೆ. ಸೊ ಈ ಪ್ರೋಥ್ಯಾಲಸನ್ನೇ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ನಾವು ಗ್ಯಾಮೆಟೋಫೈಟ್ ಹೇಳಿ ಕನ್ಸಿಡರ್ ಮಾಡಿರ್ತೀವಿ. ಸೊ ಈ ಗ್ಯಾಮೆಟೋಫೈಟ್ ಏನಾಗಿರುತ್ತೆ ಅಂದರೆ ಸ್ಮಾಲ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಮಲ್ಟಿ ಸೆಲ್ಯುಲಾರ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಅಲಾಂಗ್ ವಿತ್ ಏನು ಹೇಳ್ರಿ, ಗ್ರೀನ್ ಕಲರಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಗ್ರೀನ್ ಕಲರಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ ಅಥವಾ ಕ್ಲೋರೋಫಿಲ್ ಪ್ರೆಸೆನ್ಸ್ ಇರೋದ್ರಿಂದ ಇಟ್ ಸಿಂಥೆಸಿಸ್ ಏನು ಹೇಳ್ರಿ, ಫುಡ್ ವಿತ್ ದ ಫೋಟೋಸಿಂಥೆಸಿಸ್. ಸೊ ಫೋಟೋಸಿಂಥೆಸಿಸ್ ಟು ಫುಡ್ಡನ್ನು ಪ್ರೊಡಕ್ಷನ್ ಮಾಡಿರೋದ್ರಿಂದ ಸೊ ಇನಿಷಿಯಲಿ ಇಟ್ಸ್ ಆಲ್ಸೋ ಏನು ಹೇಳ್ರಿ, ಇಂಡಿಪೆಂಡೆಂಟ್. ಸೊ ಇಂಡಿಪೆಂಡೆಂಟ್ ನೇಚರಲ್ಲೇ ಪ್ರೆಸೆನ್ಸ್ ಇರುತ್ತೆ. ಬಟ್ ಗಿಂಕೋದಲ್ಲಿ ಏನಾಗಿರುತ್ತೆ ಅಂದರೆ ಗ್ಯಾಮೆಟೋಫೈಟ್ ಡಿಪೆಂಡಿಂಗ್ ಆನ್ ದಿ ಸ್ಪೋರೋಫೈಟ್. ಸೊ ಇನಿಷಿಯಲಿ ಪ್ಲಾಂಟ್ ಏನಾಗಿರುತ್ತೆ ಅಂದರೆ ಗಿಂಕೋದಲ್ಲೂ ಸ್ಪೋರೋಫೈಟಿಕ್ ಸ್ಟೇಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ ಆನ್ ದಿ ಸ್ಪೋರೋಫೈಟ್. ಸೊ ಸ್ಪೋರೋಫೈಟ್ ಮೇಲ್ಗಡೆ ಏನಾಗಿರುತ್ತೆ ಅಂದರೆ ಗ್ಯಾಮೆಟೋಫೈಟ್ ಪ್ರೊಡಕ್ಷನ್ ಆಗಿರುತ್ತೆ. ದಟ್ ಈಸ್ ಮೇಲ್ ಗ್ಯಾಮೆಟೋಫೈಟ್ ಅಲಾಂಗ್ ವಿತ್ ಏನು ಹೇಳ್ರಿ, ಫೀಮೇಲ್ ಗ್ಯಾಮೆಟೋಫೈಟ್ ಪ್ರೊಡಕ್ಷನ್ ಆಗಿರುತ್ತೆ. ಸೊ ಅದರಿಂದ ಇದೇನಾಗಿರುತ್ತೆ ಅಂದರೆ ಗಿಂಕೋದಲ್ಲಿ ಏನಾಗಿರುತ್ತೆ ಅಂದರೆ ಗ್ಯಾಮೆಟೋಫೈಟ್ ಡಿಪೆಂಡಿಂಗ್ ಆನ್ ದಿ ಸ್ಪೋರೋಫೈಟ್. ಸೊ ಅದರಿಂದ ಆಪ್ಷನ್ ಸಿ ಇಸ್ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ, ಇಂಡಿಪೆಂಡೆಂಟ್ ಸ್ಪೋರೋಫೈಟ್ ಹೇಳಿದ್ದಾನೆ. ದಟ್ಸ್ ಆಲ್ಸೋ ರಾಂಗ್ ಬಿಕಾಸ್ ಆಫ್ ಏನು ಹೇಳ್ರಿ, ಬ್ರಯೋಫೈಟ್ ಪ್ರೆಸೆಂಟ್ ಇನ್ ಗ್ಯಾಮೆಟೋಫೈಟಿಕ್ ಕಂಡೀಷನ್. ಸೊ ಗ್ಯಾಮೆಟೋಫೈಟಿಕ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಏನಾಗಿರುತ್ತೆ ಅಂದರೆ ಸ್ಪೋರೋಫೈಟಿಕ್ ಸ್ಟೇಜನ್ನು ಅಟೈನ್ ಮಾಡತ್ತೆ. ಈ ಸ್ಪೋರೋಫೈಟ್ನಲ್ಲಿ ಏನಾಗಿರುತ್ತೆ ಅಂದರೆ ವೆರಿ ಮಿನಿಮಮ್ ಅಮೌಂಟಲ್ಲಿ ಕ್ಲೋರೋಪ್ಲಾಸ್ಟ್ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಫುಡ್ಡಿಗಾಗಿ ಗ್ಯಾಮೆಟೋಫೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದರಿಂದ ಫಿನೇರಿಯಾದಲ್ಲಿರಲ್ಲ. ಡ್ರಯೋಪ್ಟರಿಸ್ ಮತ್ತು ಗಿಂಕೋದಲ್ಲಿ ಏನಾಗಿರುತ್ತೆ ಅಂದರೆ ಸ್ಪೋರೋಫೈಟ್. ಸೊ ಬೋತ್ ದ ಪ್ಲಾಂಟ್ ಪ್ರೆಸೆಂಟ್ ಇನ್ ಸ್ಪೋರೋಫೈಟಿಕ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ ಇಟ್ ಈಸ್ ಇಂಡಿಪೆಂಡೆಂಟ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಬಟ್ ಫಿನೇರಿಯಾ ಡಿಪೆಂಡೆಂಟ್ ಆಗಿರೋದ್ರಿಂದ ಆಪ್ಷನ್ ಡಿ ಈಸ್ ರಾಂಗ್. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಎ. ಮೂರರಲ್ಲೂ ಕಾಮನ್ ಕ್ಯಾರೆಕ್ಟರ್ ಏನು ಹೇಳ್ರಿ, ಪ್ರೆಸೆನ್ಸ್ ಆಫ್ ಆರ್ಕಿಗೋನಿಯಾ, ದಟ್ ಈಸ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ನೆಕ್ಸ್ಟ್ ಕ್ವಶನ್ ನಂಬರ್ 11. ಸೊ 11th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ನಾವು ಸೆಟಪ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಸೆಟಪ್ ಸ್ಟೇಟ್ಮೆಂಟಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಹೇಳಿ ನಾವು
ನೋಡಬೇಕು. ಸೊ ಯಾವಾಗ ಕೇಳಿರುವಂಥದ್ದು ಅಂದರೆ 2012 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನಂದರೆ ಟೆರಡೋಫೈಟ್ ಗ್ಯಾಮೆಟೋಫೈಟ್ ಹ್ಯಾಸ್ ಎ ಪ್ರೋಟೋನಿಮಲ್ ಆ್ಯಂಡ್ ಲೀಫಿ ಸ್ಟೇಜ್ ಹೇಳಿ ಹೇಳಿದ್ದಾನೆ. ಸೊ ಇನಿಷಿಯಲಿ ಟೆರಡೋಫೈಟ್ನ ಗ್ಯಾಮೆಟೋಫೈಟ್ ಏನು ಹೇಳ್ರಿ ಪ್ರೋಟೋನಿಮಲ್ ಸ್ಟೇಜ್ ಹೇಳಿ ಹೇಳಿದ್ದಾನೆ. ದಟ್ ಇಸ್ ಸ್ಟ್ರಾಂಗ್. ಸೊ ಇನಿಷಿಯಲಿ ಟೆರಡೋಫೈಟ್ ಗ್ಯಾಮೆಟೋಫೈಟ್ ಏನಾಗಿರುತ್ತೆ ಅಂದರೆ ಪ್ರೋಥ್ಯಾಲಸ್. ಸೊ ಪ್ರೋಥ್ಯಾಲಸ್ ಸ್ಟೇಜ್ ಪ್ರೆಸೆನ್ಸ್ ಇರುತ್ತೆ ಪ್ರೋಟೋನಿಮಲ್ ಸ್ಟೇಜಸ್ಸು ಇರಲ್ಲ. ಈ ಪ್ರೋಟೋನಿಮಲ್ ಸ್ಟೇಜಸ್ ಯಾವುದ್ರಲ್ಲಿ ಇರುತ್ತೆ ಅಂದರೆ ಬ್ರಯೋಫೈಟಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಟೆರಡೋಫೈಟಲ್ಲಿ ಪ್ರೆಸೆನ್ಸ್ ಇರಲ್ಲ. ಟೆರಡೋಫೈಟಲ್ಲಿ ಏನು ಹೇಳ್ರಿ ಪ್ರೋಥ್ಯಾಲಸ್ ಸ್ಟೇಜು ಪ್ರೆಸೆನ್ಸ್ ಇರುತ್ತೆ. ಆದ್ದರಿಂದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಅದ್ರ ಜೊತೆಗೆ ಏನು ಹೇಳಿದೆ ಅಂದರೆ ಲೀಫಿ ಸ್ಟೇಜ್ ಹೇಳಿದ್ದಾನೆ. ಲೀಫಿ ಸ್ಟೇಜು ಪ್ರೆಸೆನ್ಸ್ ಇರಲ್ಲ. ಸೊ ಇನಿಷಿಯಲ್ ಏನಾಗಿರುತ್ತೆ ಅಂದರೆ ಸ್ಮಾಲ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಮಲ್ಟಿ ಸೆಲ್ಯುಲಾರ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಗ್ರೀನ್ ಕಲರಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಸಮ್ವಾಟ್ ಲೀಫಿ ಸ್ಟೇಜ್ಗಳು ಕರಿಬೋದು ಅಥವಾ ನಾನ್ ಲೀಫಿ ಸ್ಟೇಜ್ಗಳು ಕರಿಬೋದು. ಸೊ ಆದರೂ ಕರೆಕ್ಟ್ ಹೇಳಿ ತಿಳ್ಕೊಳ್ಳುವ. ಬಟ್ ಏನು ಹೇಳ್ರಿ ಟೆರಡೋಫೈಟಲ್ಲಿ ಪ್ರೋಟೋನಿಮಲ್ ಸ್ಟೇಜಸ್ ಪ್ರೆಸೆನ್ಸ್ ಇರಲ್ಲ, ಪ್ರೋಥ್ಯಾಲಸ್ ಸ್ಟೇಜಸ್ಸು ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಆಪ್ಷನ್ ಸ್ಟೇಟ್ಮೆಂಟ್ ಎ ಈಸ್ ರಾಂಗ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದೆ ಅಂದರೆ ಇನ್ ಜಿಮ್ನೋಸ್ಪರ್ಮ್ ಫೀಮೇಲ್ ಗ್ಯಾಮೆಟೋಫೈಟ್ ಈಸ್ ಫ್ರೀ ಲಿವಿಂಗ್ ಹೇಳಿ ಹೇಳಿದ್ದಾನೆ. ದಟ್ಸ್ ರಾಂಗ್. ಸೊ ಇನಿಷಿಯಲ್ ಏನು ಹೇಳ್ರಿ ಜಿಮ್ನೋಸ್ಪರ್ಮ್ಸಲ್ಲಿ ಫೀಮೇಲ್ ಗ್ಯಾಮೆಟೋಫೈಟ್ ಡಿಪೆಂಡಿಂಗ್ ಆನ್ ದಿ ಏನು ಹೇಳ್ರಿ ಸ್ಪೋರೋಫೈಟ್. ಸೊ ಇನಿಷಿಯಲಿ ಸ್ಪೋರೋಫೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ದೀಸ್ ಫೀಮೇಲ್ ಗ್ಯಾಮೆಟೋಫೈಟ್ ಒರಿಜಿನೇಟ್. ಸೊ ಯಾವುದ್ರ ಮೇಲೆ ಒರಿಜಿನೇಟ್ ಆಗಿರುತ್ತೆ ಹೇಳ್ರಿ ಸ್ಪೋರೋಫೈಟಿಕ್ ಪ್ಲ್ಯಾಂಟ್ ಮೇಲೆ ಒರಿಜಿನೇಟ್ ಆಗಿರುತ್ತೆ. ಸೊ ಇನಿಷಿಯಲಿ ಸ್ಪೋರೋಫೈಟಿಕ್ ಪ್ಲ್ಯಾಂಟ್ ಮೇಲೆ ಒರಿಜಿನೇಟ್ ಆಗಿರೋದ್ರಿಂದ ಫಾರ್ ದಿ ಏನು ಹೇಳ್ರಿ ಫುಡ್ ಪರ್ಪಸ್ ಆರ್ ನ್ಯೂಟ್ರಿಷನ್ ಪರ್ಪಸ್ಸಿಗಾಗಿ ಕಂಪ್ಲೀಟ್ ಆಗಿ ಏನಾಗಿರುತ್ತೆ ಅಂದರೆ ಗ್ಯಾಮೆಟೋಫೈಟ್ ಡಿಪೆಂಡಿಂಗ್ ಆನ್ ದಿ ಸ್ಪೋರೋಫೈಟ್. ಸೊ ಸ್ಪೋರೋಫೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಫ್ರೀ ಲಿವಿಂಗ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರಲ್ಲ. ಅದರಿಂದ ಸ್ಟೇಟ್ಮೆಂಟ್ ಬಿ ಈಸ್ ರಾಂಗ್. ಸ್ಟೇಟ್ಮೆಂಟ್ ಸಿ ಏನು ಕೊಟ್ಟಿದ್ದಾನೆಂದರೆ ಆಂಥೆರಿಡಿಯೋಫೋರ್ ಆ್ಯಂಡ್ ಆರ್ಕಿಗೋನಿಯೋಫೋರ್ಸ್ ಆರ್ ಪ್ರೆಸೆಂಟ್ ಇನ್ ಟೆರಡೋಫೈಟ್. ಟೆರಡೋಫೈಟಲ್ಲಿ ಆಂಥೆರಿಡಿಯೋಫೋರ್ಸ್ ಮತ್ತು ಆರ್ಕಿಗೋನಿಯೋಫೋರ್ಸು ಪ್ರೆಸೆನ್ಸ್ ಇರುತ್ತೆ ಹೇಳಿದ್ದಾನೆ. ದಟ್ಸ್ ಆಲ್ಸೋ ರಾಂಗ್. ಆಂಥೆರಿಡಿಯೋಫೋರ್ಸು ಮತ್ತು ಆರ್ಕಿಗೋನಿಯೋಫೋರ್ಸ್ ಎಲ್ಲಿರುತ್ತೆ ಕಾಮನ್ ಆಗಿ ಲೋವರ್ ಪ್ಲ್ಯಾಂಟಲ್ಲಿ, ದಟ್ ಈಸ್ ಬ್ರಯೋಫೈಟ್. ಸೊ ಬ್ರಯೋಫೈಟಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಆಂಥೆರಿಡಿಯೋಫೋರ್ಸು ಮತ್ತು ಆರ್ಕಿಗೋನಿಯೋಫೋರ್ಸು ಪ್ರೆಸೆನ್ಸ್ ಇರುತ್ತೆ. ಬಟ್ ಇನ್ ಟೆರಡೋಫೈಟಲ್ಲಿ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸನ್ನು ಆಂಥೆರಿಡಿಯಾ ಮತ್ತು ಆರ್ಕಿಗೋನಿಯಾ ಹೇಳಿ ಕಾಮನ್ ಆಗಿ ಕರಿತೀವಿ. ಆಂಥೆರಿಡಿಯೋಫೋರ್ಸು ಮತ್ತು ಆರ್ಕಿಗೋನಿಯೋಫೋರ್ಸ್ ಹೇಳಿ ಕಾಮನ್ ಆಗಿ ಕರೆಯಲ್ಲ. ಸೊ ಅದರಿಂದ ಸ್ಟೇಟ್ಮೆಂಟ್ ಸಿ ಇಸ್ ಆಲ್ಸೋ ರಾಂಗ್. ಸ್ಟೇಟ್ಮೆಂಟ್ ಡಿ ಏನು ಕೊಟ್ಟಿದ್ದಾನೆಂದರೆ ಒರಿಜಿನ್ ಆಫ್ ಸೀಡ್ ಹ್ಯಾಬಿಟ್ ಕ್ಯಾನ್ ಬಿ ಟ್ರೇಸ್ಡ್ ಇನ್ ಟೆರಡೋಫೈಟ್. ಸೊ ಇನಿಷಿಯಲಿ ಸೀಡ್ ಹ್ಯಾಬಿಟ್ ಏನಾಗಿದೆ ಅಂದರೆ ಸ್ಟಾರ್ಟಿಂಗ್ ಫ್ರಮ್ ದಿ ಟೆರಡೋಫೈಟ್ ಹೇಳಿ ಹೇಳಿದ್ದಾನೆ. ದ್ಯಾಟ್ ಈಸ್ ಟ್ರೂ. ಸೊ ಇದೇ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇನಿಷಿಯಲ್ ಏನಾಗಿರುತ್ತೆ ಅಂದರೆ ನಾವು ಸೀಡ್ಸನ್ನು ಕಾಮನ್ ಆಗಿ ಎಲ್ಲಿ ಅಬ್ಸರ್ವ್ ಮಾಡ್ಬೋದು ಹೇಳ್ರಿ ಜಿಮ್ನೋಸ್ಪರ್ಮ್ಸಲ್ಲಿ ಮತ್ತು ಎಂಜಿಯೋಸ್ಪರ್ಮ್ಸಲ್ಲಿ ಕಾಮನ್ ಆಗಿ ಸೀಡ್ಸನ್ನು ಅಬ್ಸರ್ವ್ ಮಾಡ್ಬೋದು. ಬಟ್ ಇನ್ ಟೆರಡೋಫೈಟಲ್ಲಿ ಏನಾಗಿರುತ್ತೆ ಅಂದರೆ ಇನಿಷಿಯೇಷನ್ ಆಫ್ ಸೀಡ್. ಸೊ ಸೀಡ್ ಇನಿಷಿಯೇಷನ್ ಎಲ್ಲಾಗಿರುತ್ತೆ ಹೇಳ್ರಿ ಟೆರಡೋಫೈಟಲ್ಲಿ ಸ್ಟಾರ್ಟ್ ಆಗಿರುತ್ತೆ. ನಾವು ಯಾವುದರಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂದರೆ ಸೆಲಾಜಿನೆಲ್ಲಾ, ನೆಕ್ಸ್ಟು ಸಾಲ್ವಿನಿಯಾ, ನೆಕ್ಸ್ಟ್ ಇನ್ನೊಂದು ಬರುವಂಥದ್ದು ಯಾವುದಂದರೆ ಮಾರ್ಸಿಲಿಯಾ. ಸೊ ಇದರಲ್ಲಿ ಏನು ಮಾಡ್ಬೋದು ಅಂದರೆ ಸೀಡ್ ಹ್ಯಾಬಿಟ್ ನಮಗೆ ಕಾಮನ್ ಆಗಿ ಗೊತ್ತಿರುವಂಥದ್ದು ಏನು ಹೇಳ್ರಿ ಸೆಲಾಜಿನೆಲ್ಲಾ ಮತ್ತು ಸಾಲ್ವಿನಿಯಾ. ಸೊ ಬೋತ್ ಆರ್ ಏನು ಹೇಳ್ರಿ ಹಿಟ್ರೋಸ್ಪೋರಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಪ್ರೊಡ್ಯೂಸ್ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್. ದಟ್ ಈಸ್ ಮೈಕ್ರೋಸ್ಪೋರ್ಸು, ನೆಕ್ಸ್ಟ್ ಬರುವಂಥದ್ದು ಮೆಗಾಸ್ಪೋರ್ಸ್. ಮೈಕ್ರೋಸ್ಪೋರ್ಸ್ ಆ್ಯಕ್ಟ್ ಎಸ್ ಏನು ಹೇಳ್ರಿ ಮೇಲ್ ಗ್ಯಾಮೆಟೋಫೈಟ್. ನೆಕ್ಸ್ಟ್ ಬರುವಂಥದ್ದು ಮೆಗಾಸ್ಪೋರ್ಸ್ ಆ್ಯಕ್ಟ್ ಎಸ್ ಏನು ಹೇಳ್ರಿ ಫೀಮೇಲ್ ಗ್ಯಾಮೆಟೋಫೈಟ್ ಆಗಿ ಆ್ಯಕ್ಟ್ ಆಗಿರುತ್ತೆ. ಸೊ ಅದರಿಂದ ಸೀಡ್ ಹ್ಯಾಬಿಟ್ ಆರ್ ಒರಿಜಿನ್ ಆಫ್ ಸೀಡ್ಸ್ ಆರ್ ಟ್ರೇಸಿಂಗ್ ಆಫ್ ಸೀಡ್ಸ್ ಸ್ಟಾರ್ಟಿಂಗ್ ಇನ್ ಏನು ಹೇಳ್ರಿ ಟೆರಡೋಫೈಟ್ ಇಂದನೇ ಸ್ಟಾರ್ಟ್ ಆಗಿರುತ್ತೆ. ಅದರಿಂದ ಸ್ಟೇಟ್ಮೆಂಟ್ ಡಿ ಈಸ್ ಕರೆಕ್ಟ್. ಸೊ ಅದರಿಂದ ಆನ್ಸರ್ ಬಂದು ಏನು ಹೇಳ್ರಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದಂದರೆ ಆಪ್ಷನ್ ಡಿ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 12. ಸೊ 12th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಸೈಕಸ್ ಆ್ಯಂಡ್ ಅಡಿಯಾಂಟಮ್ ರಿಸೆಂಬಲ್ಸ್ ಈಚ್ ಅದರ್ ಇನ್ ಹ್ಯಾವಿಂಗ್. ಸೊ ಇನಿಷಿಯಲಿ ಸೈಕಸ್ ಮತ್ತು ಅಡಿಯಾಂಟಮ್ ಬಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಕಾಮನ್ ಕ್ಯಾರೆಕ್ಟರ್ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ರಿಸೆಂಬಲ್ಸ್ ಪ್ರೆಸೆನ್ಸ್ ಇರುತ್ತೆ. ಆ ರಿಸೆಂಬಲ್ಸ್ ಯಾವುದು ಹೇಳಿ ಕಾಮನ್ ಆಗಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂಥದ್ದು 2012 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಸೀಡ್ ಕೊಟ್ಟಿದ್ದಾನೆ. ಸೊ ಅದಕ್ಕೂ ಮೊದಲು ಸೈಕಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಜಿಮ್ನೋಸ್ಪರ್ಮ್ಸಲ್ಲಿ ಬರುತ್ತೆ. ಅಡಿಯಾಂಟಮ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಟೆರಡೋಫೈಟ್. ಸೊ ಇನಿಷಿಯಲಿ ಅಡಿಯಾಂಟಮ್ ಟೆರಡೋಫೈಟಲ್ಲಿ ಬರುತ್ತೆ. ಟೆರಡೋಫೈಟಲ್ಲಿ ಯಾವ ಕ್ಲಾಸು ಟೀರಾಪ್ಸಿಡಾ ಕ್ಲಾಸಲ್ಲಿ ಬರ್ತಾ ಹೋಗುತ್ತೆ. ಸೊ ಫಸ್ಟ್ ಏನು ಹೇಳಿದ್ದೇನೆ ಅಂದರೆ ಸೀಡ್ಸ್ ಹೇಳಿದ್ದೇನೆ. ಸೊ ಇನಿಷಿಯಲಿ ಸೀಡ್ಸ್ ಆರ್ ಮೇನ್ಲಿ ಪ್ರೆಸೆಂಟ್ ಇನ್
ಜಿಮ್ನೋಸ್ಪಮ್. ಸೊ ಜಿಮ್ನೋಸ್ಪಮ್ಸಲ್ಲಿ ಸೀಡ್ಸ್ ಪ್ರೊಡಕ್ಷನ್ ಆಗಿರುತ್ತೆ, ಬಟ್ ಅಡಿಯಾಂಟಮ್ನಲ್ಲಿ ಟೆರಡೋಫೈಟಲ್ಲಿ ಯಾವುದೇ ಕಾರಣಕ್ಕೂ ಏನು ಹೇಳ್ರಿ ಸೀಡ್ಸ್ ಪ್ರೊಡಕ್ಷನ್ ಆಗಿರಲ್ಲ. ಸೊ ಸೀಡ್ಸನ್ನು ಕಾಮನ್ ಆಗಿ ಏನು ಕಡಿಬೋದು ಅಂದರೆ ಪ್ರೊಪೋಗೇಟಿಂಗ್ ಯೂನಿಟ್, ಪ್ರೊಪೊಗೇಷನ್ ಆರ್ ಪ್ರೊಪೊಗೇಟಿಂಗ್ ಯೂನಿಟ್ ಹೇಳಿ ಕಾಮನ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಈ ಸೀಡ್ಸ್ ಏನು ಹೇಳ್ರಿ ಜರ್ಮಿನೇಷನ್ಸ್ ಆಗಿ ನ್ಯೂ ಪ್ಲ್ಯಾಂಟು ಪ್ರೊಡಕ್ಷನ್ ಆಗಿರುತ್ತೆ. ಸೊ ಇನಿಷಿಯಲಿ ಜಿಮ್ನೋಸ್ಪಮ್ಸ್ ಏನು ಮಾಡತ್ತೆ ಹೇಳ್ರಿ ಸೀಡ್ಸನ್ನು ಪ್ರೊಡಕ್ಷನ್ ಮಾಡಿ ನ್ಯೂ ಪ್ಲ್ಯಾಂಟ್ಲೇಟನ್ನು ಪ್ರೊಡಕ್ಷನ್ ಮಾಡುತ್ತೆ, ದಟ್ ಇಸ್ ಕರೆಕ್ಟ್. ಬಟ್ ಅಡಿಯಾಂಟಮ್ನಲ್ಲಿ ಏನಾಗುತ್ತೆ ಯಾವುದೇ ಕಾರಣಕ್ಕೂ ಸೀಡ್ಸ್ ಪ್ರೊಡಕ್ಷನ್ ಆಗಿರಲ್ಲ. ಇನ್ಸ್ಟೆಡ್ ಆಫ್ ಸೀಡ್ಸು ಜಿಮ್ನೋಸ್ಪಮ್ಸಲ್ಲಿ ಏನಾಗಿರುತ್ತೆ ಹೇಳ್ರಿ ಟೆರಡೋಫೈಟಲ್ಲಿ ಸ್ಪೋರ್ಸ್ ಪ್ರೊಡಕ್ಷನ್ ಆಗಿರುತ್ತೆ. ಈ ಸ್ಪೋರ್ಸು ಜರ್ಮಿನೇಷನ್ಸ್ ಆಗಿ ನ್ಯೂ ಪ್ಲ್ಯಾಂಟ್ಲೆಟನ್ನು ಪ್ರೊಡಕ್ಷನ್ ಮಾಡ್ತಾ ಹೋಗಿರುತ್ತೆ. ಸೊ ಇದು ಬಂದು ಏನು ಹೇಳ್ರಿ ಕಾಮನ್ ಕ್ಯಾರೆಕ್ಟರಲ್ಲಿ ಬರಲ್ಲ, ಅದರಿಂದ ಆಬ್ಸೆಂಟ್, ರಾಂಗ್. ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಮೊಟೈಲ್ ಸ್ಪರ್ಮ್ಸ್ ಹೇಳಿ ಹೇಳಿದ್ದಾನೆ. ಸ್ಪರ್ಮ್ ನಥಿಂಗ್ ಏನ್ರಿ ಆಂಥೆರೋಜುವಾಯ್ಡ್ಸ್, ಆಂಥೆರೋಜುವಾಯ್ಡ್ಸ್ ಹೇಳಿ ಕಾಮನ್ ಆಗಿ ಕರಿಬೋದು. ಸೊ ಎಲ್ಲಿ ಹೇಳ್ರಿ ಟೆರಡೋಫೈಟಲ್ಲಿ. ಜಿಮ್ನೋಸ್ಪರ್ಮ್ಸಲ್ಲಿ ಕಾಮನ್ ಆಗಿ ಏನು ಕರಿಬೋದು ಅಂದರೆ ಪೋಲನ್ ಗ್ರೇನ್ಸ್ ಹೇಳಿ ಕಾಮನ್ ಆಗಿ ಹೇಳಿ ಕರಿಬೋದು. ಸೊ ಇನಿಷಿಯಲಿ ಬೋತ್ ದ ಕೇಸಸ್ನಲ್ಲಿ ಏನಾಗಿರುತ್ತೆ ಅಂದರೆ ಸ್ಪರ್ಮ್ ಏನಾಗಿರುತ್ತೆ ಅಥವಾ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಏನಾಗಿರುತ್ತೆ ಅಂದರೆ ಮಲ್ಟಿಸೀಲಿಯೇಟೆಡ್ ಮೊಟೈಲ್ ನೇಚರ್ಸಲ್ಲೇ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಕರೆಕ್ಟ್ ಸ್ಟೇಟ್ಮೆಂಟು ಆಪ್ಷನ್ ಬಿ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಅಲ್ಲ, ರಿಸೆಂಬಲ್ಸ್ ಕ್ಯಾರೆಕ್ಟರ್. ಸೊ ರಿಸೆಂಬಲ್ಸ್ ಕ್ಯಾರೆಕ್ಟರ್ ಯಾವುದು ಹೇಳ್ರಿ ಮೊಟೈಲ್ ಸ್ಪರ್ಮ್. ಸೊ ಅದರ್ ಆಪ್ಷನ್ಸನ್ನು ನೋಡಿಕ್ ಹೋದಾಗ KMBM ಅನ್ನು ಕೊಟ್ಟಿದ್ದಾರೆ. ದಿಸ್ KMBM ಒರಿಜಿನೇಟೆಡ್ ಡ್ಯೂರಿಂಗ್ ದ ಟೈಮ್ ಆಫ್ ಏನ್ರಿ ಸೆಕೆಂಡರಿ ಗ್ರೋತ್. ಸೊ ಇನಿಷಿಯಲಿ ಪ್ಲ್ಯಾಂಟಲ್ಲಿ ಸೆಕೆಂಡರಿ ಗ್ರೋತ್ ಟೈಮಲ್ಲಿ ಏನಾಗಿರುತ್ತೆ ಹೇಳ್ರಿ KMBM ಒರಿಜಿನೇಟ್ ಆಗಿರುತ್ತೆ. ಸೊ KMBM ಎಲ್ಲಿ ಒರಿಜಿನೇಟ್ ಆಗಿರುತ್ತೆ ಹೇಳ್ರಿ, ಸೊ ಇದನ್ನ ವ್ಯಾಸ್ಕ್ಯುಲರ್ ಬಂಡಲ್ ಹೇಳಿ ಕಾಮನ್ ಆಗಿ ಕನ್ಸಿಡರ್ ಮಾಡುವ. ಸೊ ಮೇಲ್ಗಡೆ ಎಕ್ಸೈಲಮ್ ಇದೆ, ಕೆಳಗಡೆ ಫ್ಲೋಯಮ್ ಟಿಶ್ಯೂ ಪ್ರೆಸೆನ್ಸ್ ಇದೆ. ಇನ್ ಬಿಟ್ವೀನ್ ದ ಎಕ್ಸೈಲಮ್ ಮತ್ತು ಫ್ಲೋಯಮ್ ಮಧ್ಯೆ ಏನಾಗಿರುತ್ತೆ ಒಂದು ಹಾರಿಜಾಂಟಲ್ ಥಿಕ್ ಸ್ಟ್ರಕ್ಚರ್ಸ್ ಒರಿಜಿನೇಟ್ ಆಗಿರುತ್ತೆ. ಸೊ ಈ ಥಿಕ್ ಸ್ಟ್ರಕ್ಚರ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ KMBM ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಈ KMBM ಒರಿಜಿನೇಟ್ ಆಯಿತು ಅಂದರೆ ಪ್ಲ್ಯಾಂಟಲ್ಲಿ ಏನು ಹೇಳ್ರಿ ಸೆಕೆಂಡರಿ ಗ್ರೋತ್ ಸ್ಟಾರ್ಟ್ ಆಗಿದೆ ಹೇಳಿ ಅರ್ಥ. ಸೊ ಸೆಕೆಂಡರಿ ಗ್ರೋತ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಇನ್ಕ್ರೀಸಿಂಗ್ ದ ಗರ್ತ್. ಸೊ ಪ್ಲ್ಯಾಂಟ್ನ ಗರ್ತನ್ನು ಇನ್ಕ್ರೀಸಿಂಗ್ ಮಾಡಲಿಕ್ಕೆ ಮೇನ್ಲಿ ಹೆಲ್ಪ್ಫುಲ್ ಆಗ್ತಾ ಹೋಗಿರುತ್ತೆ. ಹೆಲ್ಪ್ಫುಲ್ ಫಾರ್ ದಿ ಇನ್ಕ್ರೀಸಿಂಗ್ ದ ಗರ್ತ್ ಆರ್ ಸೈಜನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ದಿಸ್ KMBM ಪ್ರೆಸೆಂಟ್ ಇನ್ ಏನು ಹೇಳ್ರಿ ಸೈಕೆಸ್. ಸೊ ಸೈಕೆಸ್ನಲ್ಲಿ ಕಾಮನ್ ಆಗಿ ಸೆಕೆಂಡರಿ ಗ್ರೋತ್ ಆಗುತ್ತೆ, ಬಟ್ ಟೆರಡೋಫೈಟಲ್ಲಿ ಸೆಕೆಂಡರಿ ಗ್ರೋತು ಅಬ್ಸೆನ್ಸ್ ಇರುತ್ತೆ. ಅದರಿಂದ ಆಪ್ಷನ್ ಸಿ ಈಸ್ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ವೆಸಲ್ಸ್ ಹೇಳಿ ಕೊಟ್ಟಿದ್ದಾನೆ. ಸೊ ವೆಸಲ್ಸ್ ಇಸ್ ಏನು ಹೇಳ್ರಿ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ. ಸೊ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಇನ್ ಏಂಜಿಯೋಸ್ಪರ್ಮ್ಸ್. ಸೊ ಏಂಜಿಯೋಸ್ಪರ್ಮ್ಸಲ್ಲಿ ವಾಟರ್ ಕಂಡಕ್ಷನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುವಂಥದ್ದು ಏನು ಹೇಳ್ರಿ ವೆಸಲ್ಸ್. ಸೊ ಇನಿಷಿಯಲಿ ಪರ್ಮನೆಂಟ್ ಟಿಶ್ಯೂ. ಸೊ ಇನಿಷಿಯಲಿ ಸಿಂಪಲ್ ಟಿಶ್ಯೂ ಮತ್ತು ಪರ್ಮನೆಂಟ್ ಟಿಶ್ಯೂ ಹೇಳಿ ಬರುತ್ತೆ. ಪರ್ಮನೆಂಟ್ ಟಿಶ್ಯೂಲ್ಲಿ ಏನು ಬರುತ್ತೆ ಹೇಳ್ರಿ xylem ಮತ್ತು ಫ್ಲೋಯಮ್ ಬರುತ್ತೆ. ಸೊ ಇನಿಷಿಯಲಿ xylem ಈಸ್ ಅಗೇನ್ ಕ್ಲಾಸಿಫೈಡ್ ಇಂಟು 4 ಡಿಫ್ರೆಂಟ್ ಟೈಪ್ಸ್. ಸೊ xylem ಏನು ಮಾಡಿದೆ ಅಂದರೆ 4 ಡಿಫ್ರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತಾರೆ. ಫಸ್ಟ್ ಬರುವಂಥದ್ದು ಟ್ರೇಕಿಡ್ಸ್, ಸೊ ನೆಕ್ಸ್ಟ್ ಬರುವಂಥದ್ದು ವೆಸಲ್ಸ್, ಥರ್ಡ್ ಬರುವಂಥದ್ದು xylem ಪ್ಯಾರಂಕೈಮಾ, ಆ್ಯಂಡ್ ಫೋರ್ತ್ ಬರುವಂಥದ್ದು ಸ್ಕ್ಲಿರೈಡ್ಸ್. ಬಟ್ ಈ ವೆಸಲ್ಸ್ ಏನಾಗಿರುತ್ತೆ ಅಂದರೆ ಅಬ್ಸೆಂಟ್ ಇನ್ ಬೋತ್ ಸೈಕಸ್ ಆ್ಯಂಡ್ ಅಡಿಯಾಂಟಮ್. ಸೊ ಐಕಾಸ್ನಲ್ಲೂ ಅಬ್ಸೆನ್ಸ್ ಇರುತ್ತೆ, ಅಡಿಯಾಂಟಮಲ್ಲೂ ಅಬ್ಸೆನ್ಸ್ ಇರುತ್ತೆ. ಸೊ ಆದ್ದರಿಂದ ಏನು ಕರಿತೀವಿ ಅಂದರೆ ಜಿಮ್ನೋಸ್ಪರ್ಮ್ಸನ್ನು ಕಾಮನ್ ಆಗಿ ವೆಸಲ್ಲೆಸ್ ಏನು ಹೇಳ್ರಿ ಟ್ರೇಕಿಯೋಫೈಟ್ ಹೇಳಿ ಕಾಮನ್ ಆಗಿ ಕರಿತೀವಿ. ಜಿಮ್ನೋಸ್ಪರ್ಮನ್ನು ಏನು ಕರಿತೀವಿ ಅಂದರೆ ವೆಸಲ್ಲೆಸ್ ಟ್ರೇಕಿಯೋಫೈಟ್ ಹೇಳಿ ಕರಿತೀವಿ ಬಿಕಾಸ್ ಆಫ್ ಅಬ್ಸೆನ್ಸ್ ಆಫ್ ವೆಸಲ್. ಸೊ ವೆಸಲ್ ಫಂಕ್ಷನ್ ಏನು ಹೇಳ್ರಿ ಆಲ್ರೆಡಿ ಹೇಳಿದ್ದೇನೆ ಹೇಳ್ರಿ ವಾಟರ್ ಕಂಡಕ್ಷನ್. ಸೊ ಈ ಜಿಮ್ನೋಸ್ಪರ್ಮ್ಸಲ್ಲಿ ವಾಟರ್ ಕಂಡಕ್ಷನ್ ಕೆಲಸ ಯಾವ್ದು ಮಾಡತ್ತೆ ಹೇಳ್ರಿ ಟ್ರೇಕಿಡ್ಸ್ ಮಾಡ್ತಾ ಹೋಗಿರತ್ತೆ. ಸೊ ಅದರಿಂದ ಕಾಮನ್ ಕ್ಯಾರೆಕ್ಟರ್ ಅಲ್ಲ. ಸೊ ಎರಡರಲ್ಲೂ ಅಬ್ಸೆನ್ಸ್ ಇರೋದ್ರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಸೊ ಅದರಿಂದ ರಿಸೆಂಬಲ್ಸ್ ಏನು ಹೇಳ್ರಿ ಮೊಟೈಲ್ ಸ್ಪರ್ಮ್ಸ್.